ಕಳೆದ 4 ವರ್ಷಕ್ಕೂ ಹೆಚ್ಚು ಕಾಲದಿಂದ ಈ ವೇದಿಕೆಯಲ್ಲಿ ಲೋಕಸಿರಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾರೆ. HL ನಾಗೇಗೌಡರು ಹುಟ್ಟುಹಾಕಿ ಬೆಳೆಸಿ ವಿಸ್ತಾರಗೊಳಿಸಿದ ಈ ಲೋಕವನ್ನು ಡಿ ನಾರಾಯಣ ಅವರು ಮತ್ತಷ್ಟು ಸಮೃದ್ಧಗೊಳಿಸಿ ಮತ್ತು ಈಗಿನ ಅಧ್ಯಕ್ಷರಾದ ಮಾನ್ಯ ಟಿ ತಿಮ್ಮೇಗೌಡರವರು ಇದು ಲೋಕಕ್ಕೊಂದು ದೊಡ್ಡ ಹಸಿರಿನ ಕಳೆ ಸುಪುಷ್ಟತೆಯನ್ನು ತಂದರು. ಅವರೆಲ್ಲರನ್ನೂ ನೆನ್ಕೊಳ್ತಾ ಈ ದಿವಸದ 53ನೇ ಲೋಕಸಿರಿಯ ಕಲಾವಿದರು ಅತಿಥಿಯಾದ ಶ್ರೀ ರವೀಂದ್ರ ಅವರು ನಮ್ಮಂದೇ ಇದ್ದಾರೆ. ರವೀಂದ್ರ ಅವರು ಮೂಡ್ಲುಪಾಯ ಯಕ್ಷಗಾನದ ಹಿರಿಯ ಕಲಾವಿದರು. ಅವ್ರ ಜೊತೆಗೆ ಅವರು ಶಿವರುದ್ರಯ್ಯ ಅವರು ಮೊದಲೇಕಾರರು ಹಿರಿಯರು, ತಲಕಾಡಿನವರು ಇವರು, ಅವರು ಹಲ್ಲೇರಿಯವರು. ಈ ದಿವಸದ ಸಭೆಯ ಅಧ್ಯಕ್ಷತೆಯನ್ನು ಕರ್ನಾಟಕ ಜಾನಪದ ಟ್ರಸ್ಟ್ನ ಪರಿಷತ್ನ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಶ್ರೀ ಆದಿತ್ಯ ನಂಜರಾಜ್ ಅವರು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಅವರಲ್ಲಿ ಕೋರ್ಕೊಳ್ತೇನೆ. ನಂಜರಾಜ್ ಅವರನ್ನು ನಾವು ಬಹುಕಾಲ ನೋಡಿದ್ದೆವು. ನಾಗೇಗೌಡರ ಹಿರಿಯ ಮಗ, ಅತ್ಯಂತ ತಣ್ಣನೆಯ ಮನಸ್ಸಿನ ಕ್ರಿಯಾಶೀಲರು. ಅವರದೇ ಇನ್ನೊಂದು ಹೊಸ ಆವೃತ್ತಿ ಹಾಗೆ ನಮಗೆ ಉತ್ಸಾಹ ತುಂಬಿ ಆದಿತ್ಯ ಅವರು ನಮ್ಮನ್ನು ಬಲದುಂಬ್ತಾ ಇದ್ದಾರೆ. ಹಾಗೆಯೇ ಈ ದಿವಸದ ಮುಖ್ಯ ಅತಿಥಿಗಳಾಗಿ ರಾಮನಗರದಲ್ಲಿ ಕಳೆದ ನಾವು ಕಂಡ ಹಾಗೆ 30-35 ವರ್ಷ ಕಾಲದಿಂದ ಆಭರಣ ಪತ್ರಿಕೆ ಮೂಲಕ ಹೆಸರಾಗಿದ್ದವರು ಶ್ರೀ ತ್ಯಾಗರಾಜ್ ಅವರು. ಬಹಳ ಪತ್ರಿಕೆಗಳು ಕಡಿಮೆ ಇರುವ ಕಾಲದಲ್ಲೇ ತಮ್ಮ ಪತ್ರಿಕೆ ಮೂಲಕ ಹೆಚ್ಚು ಕ್ರಿಯಾಶೀಲರಾಗಿದ್ದವರು. ಅವರು ನಮ್ಮ ಈ ಲೋಕದ ಅತಿಥಿಯಾಗಿ ಬಂದಿದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ತೀವಿ. ಹಾಗೆಯೇ ನಮ್ಮೊಡನೆ ಕುಸ್ತೋಡಿ ರಮೇಶ್, ಶಿವಾಜಿರಾವ್, ರುದ್ರೇಶ್ ಒಳಗೊಂಡ ನಮ್ಮ ವಿದ್ಯಾರ್ಥಿಗಳು, ನಮ್ಮ ತಮಟೆ ಕಲಾವಿದರು ಸೇರಿ ಅನೇಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದನ್ನು ಲವಲವಿಕೆಯಾಗಿ ಇಟ್ಟಿದ್ದೀರಲ್ಲ, ನಿಮ್ಮೆಲ್ಲರಿಗೂ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಆರಂಭಕ್ಕೆ ರವೀಂದ್ರ ಮತ್ತು ಶಿವರುದ್ರಯ್ಯವರು ಒಂದು ಮೂಡ್ಲುಪಾಯ ಯಕ್ಷಗಾನದಲ್ಲಿ ಬರುವ ಒಂದು ಕಣಸ್ತುತಿ ಅನ್ನಬೇಕೋ ಅದು ಒಟ್ಟಿಗೆ ಶಾರದಾ ಸ್ತುತಿ ಸೇರಿ ಇರುವಂಥದ್ದು. ನಿಮಗೆ ಭಾಳ ಸ್ವಲ್ಪದರಲ್ಲಿ ಹೇಳಬೇಕಂದ್ರೆ ಮೂಡ್ಲುಪಾಯ ಯಕ್ಷಗಾನ ಅನ್ನೋದು ಕರ್ನಾಟಕದ ಕರಾವಳಿಯ ತೆಂಕು ಬಡಗಿನ ಹಾಗೆ ಉತ್ತರ ಕರ್ನಾಟಕದ ದೊಡ್ಡಾಟದ ರೂಪದಲ್ಲಿ ಎಲ್ಲವೂ ಒಂದೇ ಸ್ಥಾಯಿಯಲ್ಲಿ ಭಾಗವತರಿರ್ತಾರೆ, ಪುರಾಣದ ಪಾತ್ರಗಳಿದೆ, ಮದ್ದಳೆ ಒಳಗೊಂಡ ಹಾಡುಗಾರಿಕೆ ಇರ್ತದೆ. ಪಾತ್ರವನ್ನು ಅಭಿನಯಿಸುವ ಒಂದು ದಕ್ಷಿಣ ಭಾರತದ ಅತ್ಯಂತ ಸುಪುಷ್ಟವಾದ ರಂಗ ಪ್ರಕಾರ. ಈ ಸೀಮೆಯಲ್ಲೇ ವೆಂಕಟಾಚಲಯ ಅಂಥೇಳಿ ನಮಗೆ ಗೊತ್ತಿರೋ ಹಾಗೆ ಬಿಡದಿ ಹತ್ತಿರದವರಿದ್ದರು. ಕುಂಬಳಗೌಡಿನ ಹೆಸರಾಂತ ಕಲಾವಿದರ ಬಗ್ಗೆ ನಾನು ನಂಜಪ್ಪ ಅಂತ ಏನೋ ಕೇಳಿದ್ದೀನಿ. ಆಂಜನೇಯನ ವೇಷದಲ್ಲಿ ಬಹಳ ಹೆಸರುವಾಸಿಯಾಗಿದ್ದವರು ಅನ್ನೋದನ್ನು ನಾವು ಕೇಳಿದ್ದೇವೆ. ನಾಗವಾರದಲ್ಲಿ ಈ ಯಕ್ಷಗಾನದ ರೂಪ ಇರೋದ್ರ ಬಗ್ಗೆ ಸ್ಪಷ್ಟವಾದ ಚೆಹರೆಗಳು ನಾವು ಗಮನಿಸಿದ್ವಿ, ಕಂಡಿದ್ವಿ. ಈಗ ಇಲ್ಲಿ ಆಡುವ ರೂಪ ಬಹುತೇಕ ಇಲ್ಲವಾಗಿದೆ. ಆದರೆ ತುಮಕೂರು ಜಿಲ್ಲೆ, ಪಾವಗಡ, ತಿಪಟೂರು, ದೊಡ್ಡಬಳ್ಳಾಪುರ, ಕೋಲಾರ, ಚಿತ್ರದುರ್ಗ, ತಲಕಾಡು ಮತ್ತು ಹಾಸನ ಜಿಲ್ಲೆಯಲ್ಲಿ ಬೆಳ್ಳೂರು ಸುತ್ತ ತುಂಬ ಸಮೃದ್ಧಿಯಾದ ಒಂದು ಹಂತ ಈ ಯಕ್ಷಗಾನಕ್ಕಿದೆ. ಈ ಯಕ್ಷಗಾನವನ್ನು ಪುನರ್ರೂಪಿಸಲು ಕರ್ನಾಟಕ ಸಂಘ ಮಂಡ್ಯ ಈಚೆಗೆ ಒಂದು ಕಾರ್ಯಾಗಾರವನ್ನು ಮಾಡಿತು. ಅಕ್ಕಿ ಹಬ್ಬಾಳಲ್ಲಿ ಶಶಿಧರ್ ಬಾರಿಘಾಟ್ ಕೂಡ ಒಂದು ಕಾರ್ಯಾಗಾರವನ್ನು ಮಾಡಿದೆ. ಆ ಕಾರ್ಯಾಗಾರ ಸಂದರ್ಭದಲ್ಲಿ ರವೀಂದ್ರ ಅವರು ನಮಗೆ ಬೇರೆಯಾಗಿ ಕಂಡರು. ನಾವು ತೆಂಕುತಿಟ್ಟು ಬಡಗುತಿಟ್ಟು ಅಂತ ಹೇಗೆ ಕರಾವಳಿ ಯಕ್ಷಗಾನದಲ್ಲಿ ಕಾಣ್ತೇವೋ ಅದೇ ರೂಪದ ಬೇರೆ ಬೇರೆ ರೂಪಗಳು ಈಗ ಅರಳುಗುಪ್ಪೆ ಭಾಗದ ಒಂದು ತಿಟ್ಟು ಕಾಣೋ ಹಾಗೆ ತಲಕಾಡಿನದೇ ಒಂದು ರೂಪ ಈಗ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದೆ. ಮುಂದಿನ ಇನ್ನು ಕೆಲವು ತಿಂಗಳಲ್ಲಿ ಅದರ ಚೆಹರೆಗಳು ಇನ್ನೊಟ್ಟು ಸ್ಪಷ್ಟ ಆಗುವ ದಾರಿಯಲ್ಲಿ ನಾವು ಕಂಡಿದ್ದೇವೆ. ಅದರಲ್ಲಿ ಕಂಡ ನಮ್ಗೆ ಅಪರೂಪದ ಕಲಾವಿದರು 73 ವರ್ಷದ ಭಾಗವತರು, ತಮ್ಮ ತಂದೆ ತಾತ ಕಾಲದಿಂದ ಮುಂದುವರಿದ ರೂಪ. ತಲಕಾಡು ಅನ್ನೋದೇ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಅತ್ಯಂತ ವಿಶೇಷವಾದ ಸ್ಥಳ. ತಲಕಾಡಿನ ಗಂಗೂರು ಅನ್ನೋದೇ ಬಹಳ ಚರಿತ್ರೆಯ ಬಹಳ ಮುಖ್ಯವಾದ ಘಟ್ಟವಾಗಿ ಉಳಿದು ಹೋದ ಭಾಗ.
ಆ ಊರಿನ ರವೀಂದ್ರ ಅವರು ಒಂದು ಮೂಡ್ಲಪಾಯ ಯಕ್ಷಗಾನದ ಆರಂಭದ ಹಾಡನ್ನು ಗಣಸ್ತುತಿಯೊಂದಿಗೆ ಹಾಡಿ. ಗಜಾನನ ಪದ್ಮಾರ್ಕಂ ಗಜಾನನ ಮಹನ್ನಿಶಂ ಅನೇಕ ಕೋಟಿ ಭಕ್ತಾನಂ ಏಕದಂತಮುಪಾತ್ಮಹೇ ಬನ್ನಿ. ರವೀಂದ್ರ ಅವರನ್ನು ನಾನು ಸ್ಥೂಲವಾಗಿ ಈಗಾಗಲೇ ಪರಿಚಯ ಮಾಡಿದ್ದೇನೆ. ಯಕ್ಷಗಾನದ ಆಕಾರದ ಹಿಂದೆ ಭರತನಾಟ್ಯ ಶಾಸ್ತ್ರದ ನಿಖರದ ಬೀಜ ಸ್ಥಾಯಿಯನ್ನು ದುಡಿಸ್ಕೊಂಡ್ರು ಅಂತ ಗೊತ್ತಾಗುತ್ತೆ. ಶಿವಾಜಿರಾವ್ ಇಲ್ಲಿದ್ದಾರೆ. ಇವರು ತಾಳಮುಖೇನ ಹಾಡುಗಳನ್ನು ಗುರುತ್ತಾರೆ ರಾಗಗಳಿಗಿಂತ. ಅದು ಕರ್ನಾಟಕದ ಹಳ್ಳಿಗಾಡಲ್ಲಿ ರಾಗಗಳನ್ನು ಹಿಡಿದು ಹೋಗೋದಕ್ಕಿಂತ ತಾಳದ ಮೇಲೆ ಗ್ರಹಿಸಿರೋದು ಕಾಣ್ತೇವೆ. ನಾಟಿ ರಾಗ ಅಂತ ಇವರು ಹಾಡ್ತಾರೆ. ಕರ್ನಾಟಕ ಸಂಗೀತದಲ್ಲಿ ನಾಟಿ ರಾಗ ಇದೆ. ಅದೇ ದಾರಿ ಅಂತ ಹೆಚ್ಚು ಗೊತ್ತಾಗೋದನ್ನು ಕೇಳ್ತೀವಿ. ಹಾಗಾಗಿ ಒಂದೇ ರಾಗದ ಚೆಹರೆಗಳು ಕರ್ನಾಟಕದಲ್ಲಿ ಹೇಗೆಲ್ಲ ಬಳಕೆ ಆಗ್ತವೆ ಅನ್ನೋದಕ್ಕೊಂದು ಬಹಳ ಅಪರೂಪವಾದ ನಿದರ್ಶನ ಈ ಸಂಗೀತದಲ್ಲಿ ಸಿಗುತ್ತೆ. ಈ ಸಂಗೀತವೇ ಜೀವ. ಇದ್ರ ಜೊತೆಗೆ ಮುಖವೀಣೆ ಅಂತ ಒಂದು ಬಹಳ ಸುಂದರವಾದ ವಾದ್ಯ ಬರುತ್ತೆ. ಅದು ಜೊತೆಗೆ ಸೇರಿದ ಮೇಲೆ ಇದರ ಔಟ್ಪುಟ್ ಇದೆಯಲ್ಲ, ಹೊಸ ಚಾಲು ಇದೆಯಲ್ಲ, ಅದು ಬಿಂಬಿಸುವ ರೂಪ ಇದೆಯಲ್ಲ, ಮನಸ್ಸನ್ನು ಆವರಿಸುವಂಥ ಕ್ರಮವನ್ನು ಇಲ್ಲಿರೋದನ್ನು ಗಮನಿಸ್ತೀವಿ. 73 ವರ್ಷ ಸುಮಾರು ತೀರಾ 2-3ನೇ ಕ್ಲಾಸಿಗೆ ತಂದೆ ಭಾಳ ದೊಡ್ಡ ಭಾಗವತರು. ಅವ್ರ ಜೊತೆಗೆ ಕಲಿತು ಸುತ್ತಿನ ಸೀಮೆಯಲ್ಲಿ ಹಾಡ್ತಾ ಬಂದಿರೋ ಹಿರಿಯರು, ಅವರನ್ನು ನಾವು ಗೌರವಿಸೋದು ಅತ್ಯಂತ ಸಂತೋಷ. ಅವ್ರ ಜೊತೆಗೆ ಉಳಿದ ವಿಷಯಗಳನ್ನು ಮುಖಾಮುಖಿಗೆ ಹೋಗ್ಬೋದಾದ ಸಂದರ್ಭ ಇದೆ. ಶ್ರೀ ರವೀಂದ್ರ ಅವರನ್ನು ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿಯವರು ಮತ್ತು ಗೌರವಿಸ್ಬೇಕು ಅಂತ ಕೇಳ್ತೀನಿ. ಅದಕ್ಕೆ ಮೊದಲೇ ಇನ್ನೊಂದು ಹಾಡನ್ನು ಎತ್ಕೊಳ್ಳಿ. ಈಗ ಗಣೇಶನ ಪಾತ್ರ ಮುಖ ಇಟ್ಕೊಂಡು ಬಂದು ರಂಗದ ಮೇಲೆ ಬರುತ್ತೆ, ಗಣೇಶನ ಕುಣಿತಾರೆ. ಹಾಗೆ ಬಾಲ್ ಪಾತ್ರಗಳು ಅಥವಾ ಶ್ರೀವೇಷಗಳು ಬರೋದು. ನೀವೊಂದು ಹೆಜ್ಜೆಯಲ್ಲೂ ತೋರಿಸಿ. ಅಗ್ರಜ ವೀರ
ಬಾಲವೇಷಗಳು ಬಂದವು ಅಥವಾ ಸ್ತ್ರೀವೇಷ ಬಂತು, ಶಾರದೆಯನ್ನ ಕೊಂಡಾಡಿದ್ರಿ, ಆಮೇಲೆ ಈಗ ಶ್ರೀಪಾತ್ರ. ನೋಡಿ ಇಲ್ಲಿಗೆ ಶ್ರೀಪಾತ್ರಗಳು ಬರುವ ಹಂತಕ್ಕೆ ಬಂತು. ಮುಂದಿನ ಗೌರು ಪಾತ್ರಗಳಿಗೆ ಮುಂದಕ್ಕೆ ಹೋಗೋಣ. ಈಗ ದಯವಿಟ್ಟು ಅತಿಥಿಗಳು ಅವರನ್ನು ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಕೂತ್ಕೊಳ್ಳಿ. ಇವರ ಒಡನೆ ಮೊದಲೇ ನುಡಿಸ್ತಾ ಇರ್ತಕ್ಕಂಥವ್ರು ಕೂಡ ಪರಂಪರೆಯಿಂದ ಮೊದಲೇ ನುಡಿಸೋದಕ್ಕೆ ತಮ್ಮ ಮಂತ್ರವನ್ನು ಮೀಸೂರಾಗಿಟ್ಕೊಂಡ ಶಿವರುದ್ರಯ್ಯ ಅವರು ನಂಜನಗೂಡು ತಾಲೂಕಿನ ಹಲ್ಲೆಯವರು, ಹೆಮ್ಮಿಗೆಯವರು, ತಲಕಾಡಿನ ನದಿಯ ಆಚೆ ದಡ ಅಂತ ಕೇಳಿದೆವು. ಹಾಗಾಗಿ ಹೆಮ್ಮಿಗೆಯವರು ಅವರು ಈ 70ರ ನಂತರ ಕಾಲದಲ್ಲಿಯೂ ಮೊದಲೇ ನುಡಿಸ್ತಾ ಯಕ್ಷಗಾನದ ಹುರುಪನ್ನು ಕಾಯ್ಕೊಂಡವರು. ಅವರಿಗೆ ಲೋಕದಲ್ಲಿರುವ ಜಾನಪದ ಲೋಕದಲ್ಲಿರುವ ಎಲ್ಲ ಕಲಾವಿದರಿಗೂ ಗೌರವಿಸುವ ಸಂದರ್ಭ ಒಳಗೊಂಡ್ರೆ ಭಾಳ ಸಂತೋಷ. ಹಾಗಾಗಿ ಇಂಥದೇ ಕಾರ್ಯಕ್ರಮದಲ್ಲಿ ಪೂರಕವಾಗಿ ಆ ಹಿರಿಯರನ್ನು ಒಂದು ಸಣ್ಣ ಸಂತೃಪ್ತಿಗೊಳಿಸುವ ಆಶಯದಿಂದ ತೋರಿಸಿದೆ. ಅವರಿಗೂ ನಮ್ಮ ನಮನ. ಹಾಗೆಯೇ ನಮ್ಮ ಇಂದಿನ ಅತಿಥಿಯಾದ ಶ್ರೀ ತ್ಯಾಗರಾಜ್ ಅವರು, ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿಯವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ತೀನಿ. ತ್ಯಾಗರಾಜ್ ಅವರು ಕೆಲವು ಮಾತು ಕೂತ್ಕೊಡಿ ಸರ್, ಕೂತ್ಕೊಡಿ. ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಆದಿತ್ಯ ಅವರು ಮ್ಯಾನೇಜಿಂಗ್ ಟ್ರಸ್ಟಿಯವರು, ಮತ್ತು ಪೂರ್ವ ಬಸವರಾಜರು ನಮ್ಮ ಮಿತ್ರರು, ಭಾಳ ಕಾಲದಿಂದ ಮಿತ್ರರಾದಂಥ, ಹಾಗೂ ಇವತ್ತಿನ ತಿಂಗಳ ಅತಿಥಿಗಳಾಗಿ ಬಂದಿರ್ತಕ್ಕಂಥ ಟಿ.ಎಸ್. ರವೀಂದ್ರ ಅವರೇ, ಹಾಗೂ ಅವರ ಜೊತೆಲಿ ಬಂದಿರ್ತಕ್ಕಂಥ ಸಹ ಕಲಾವಿದರು, ಮತ್ತು ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಶಿವಾಜಿರಾವ್ರವರು, ರಮೇಶ್ ಅವರು, ಆಮೇಲೆ ರಮೇಶ್ ಕುಕ್ಕುಡಿ ಅವರು, ರುದ್ರೇಶ್ ಅವರು, ಹಾಗೂ ನಮ್ಮ ವಾಸು ಅವರು, ಇನ್ನೂ ಅನೇಕ ಸ್ನೇಹಿತರು, ನಮ್ಮ ಚನ್ನಪಣ್ಣ ಸಾಹೇಬರು ಎಲ್ಲ ಆಗಮಿಸಿದರು. ಇದು ಒಂದು ವಿಶೇಷವಾದ ಕಾರ್ಯಕ್ರಮ, ಪ್ರತಿ ತಿಂಗಳು ಮಾಡ್ತಾ ಇರ್ತಕ್ಕಂಥದ್ದು. ಬಸವರಾಜರವರು ಬೇಕು ನೀವು ಕಾರ್ಯಕ್ರಮದಲ್ಲಿ ಅಂದರೆ ಮೊನ್ನೆ ಹೇಳಿದ್ರು. ಆಯಿತು, ನಾನು ಇದೇ ಪ್ರಥಮ ಬಾರಿಗೆ ನಾನು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತೀನಿ. ಹಿಂದೆ ಹಲವು ಸಾರಿ ಬಂದಿದ್ದೀನಿ, ಭಾಗವಹಿಸ್ತಾ ಇರೋದು ಇದೇ ಪ್ರಥಮವಾಗಿ. ಈ ಒಂದು ಟ್ರಸ್ಟು ಅಥವಾ ಜಾನಪದ ಲೋಕ ನಿರ್ಮಾಣ ಮಾಡಿದಂಥ ಹಳೆಯ ನೆನಪುಗಳು ಕೂಡ ಇಲ್ಲಿ ಬಂದಾಗ ನಮಗೆ ಸದಾ ಕಾಡ್ತಾ ಇರ್ತವೆ. ಇದನ್ನು ನಾಗೇಗೌಡರು, ನಾಗೇಗೌಡರು ಆರಂಭದಲ್ಲಿ ಬಂದಾಗ ಇಲ್ಲಿ ಕೆಲವು ಭಾಗದಲ್ಲಿ ಲೆವೆಲ್ ಮಾಡ್ತಿದ್ರು. ಹೆಚ್ಚು ಕಮ್ಮಿ ಯಾವ ರೀತಿ ಜಮೀನಿತ್ತು ಅದೇ ರೀತಿ ಇರಬೇಕು, ಕೆಲವು ಭಾಗದಲ್ಲಿ ಮಾತ್ರ ಲೆವೆಲ್ ಮಾಡಿಸ್ಬೇಕು ಅಂತ ಆ ಒಂದು ಸಂದರ್ಭದಲ್ಲಿ ನಾನು ಬಂದು ಅವ್ರನ್ನ ಮಾತಾಡ್ತಿದ್ದೆ. ಅವ್ರ ಉದ್ದೇಶ ಎಲ್ಲ ಕೇಳ್ತಿದ್ದೆ. ಅವರು ವಸ್ತು ಸಂಗ್ರಹ ಮಾಡಬೇಕು, ಜನಪದ ಕಲೆಯನ್ನು ಉಳಿಸ್ಬೇಕು, ಅದಕ್ಕೋಸ್ಕರ ಅವರ ಸರ್ವಿಸ್ ಇಡೀ ಒಂದು ಜೀವನಾವಧಿ ಏನು ಸರ್ವಿಸ್ ಮಾಡಿದ್ರು, ಸೇವೆ ಮಾಡಿದರು, ಅದನ್ನೆಲ್ಲ ಈ ಒಂದು ಜನಪದ ಲೋಕಕ್ಕೆ ಅರ್ಪಿಸಿದಂಥ ಮಹಾನ್ ವ್ಯಕ್ತಿ. ಅವರು ಸಾಹಿತಿಯಾಗಿ
ಹೆಸರು ಮಾಡಿದ್ರು, ಜೊತೆಗೆ ಅಧಿಕಾರಿಯಾಗಿ ಭಾಳ ಹೆಸರು ಮಾಡಿದ್ರು. ಅವರ ಒಡನಾಟ ನಮಗೆ ಚಿಕ್ಕ ವಯಸ್ಸವಾಗ ಅವಾಗ ಇವ್ರ ಹತ್ರ ಎಲ್ಲ ಮಾತಾಡ್ತೀವಿ, ನಮ್ಮದು ಅಷ್ಟೇ ಗೌರವದಿಂದ ಮಾತಾಡೋದು. ಈ ಥರ ಈ ಒಂದು ಅಭಿವೃದ್ಧಿ ಇಷ್ಟೊಂದು ಚಾಲನೆ ಕೊಡ್ತಾ ಜಿ ನಾರಾಯಣವರು, ನಂತರ ಮಂಜರಾಜವರು, ಮತ್ತು ಈಗ ಅವರ ಮೊಮ್ಮಗ ಆ್ಯಕ್ಚುಲಿ ಒಂದು ಮ್ಯಾನೇಜಿಂಗ್ ಟ್ರಸ್ಟಿ ಆಗಿದ್ದಾರೆ. ಈ ಒಂದು ಆಸಕ್ತಿಯಿಂದ ಮಾಡ್ತಾಯಿದ್ದಾರೆ ಮತ್ತು ಪರಂಪರೆಯನ್ನು ಉಳಿಸ್ಕೊಳ್ಳೋವಂಥ ಕೆಲಸ ಮಾಡ್ತಾಯಿದ್ದಾರೆ. ಭಾಳ ಸಂತೋಷ ಆಗ್ತಾಯಿದೆ ಇದು ನೋಡಿದಾಗ. ಅದರಲ್ಲೂ ನಮ್ಮ ರಾಮನಗರ ಜಿಲ್ಲೆಗೆ ಒಂದು ಪ್ರಮುಖವಾದ ಒಂದು ಸ್ಥಳ, ಒಂದು ನೋಡುವ ಸ್ಥಳ, ಇದು ಅದೇ ಅಷ್ಟೇ ಮಹತ್ವವಾದಂಥ ಸ್ಥಳ ಅಂತ ಅನ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ ರವೀಂದ್ರ ಅವನ ಕರೆಸಿದ್ದಾರೆ. ಅವರು ಕೂಡ ಈಗಾಗಲೇ ಈ ಒಂದು ಹಾಡುಗಳನ್ನು ಹಾಡಿದ್ರು. ಯಕ್ಷಗಾನ ಭಾಳ ಹಳೆಯ ಒಂದು ಮೂಲ ಸಾಹಿತ್ಯ ಸಾಹಿತ್ಯದಲ್ಲಿ ಕತೆ, ಕಾದಂಬರಿ, ಕವನಗಳು ಅಥವಾ ಬೇರೆ ಬೇರೆ ಪ್ರಕಾರಗಳು, ಸಂಗೀತ, ಜೊತೆಗೆ ಎಲ್ಲದಕ್ಕೂ ಮೂಲ ಈ ಯಕ್ಷಗಾನ, ಜನಪದ, ಇವು ಸಾಹಿತ್ಯಕ್ಕೆ ಮೂಲ. ಇವೆಲ್ಲ ಸೇರೆ ಸಾಹಿತ್ಯ. ಈ ಥರ ಈ ಒಂದು ಇದರಲ್ಲಿ ಯಕ್ಷಗಾನ ಇರ್ಬೋದು, ರಂಗಭೂಮಿ ಇರ್ಬೋದು, ಹವ್ಯಾಸಿ ರಂಗಭೂಮಿ ಇರ್ಬೋದು, ಪಾಶ್ಚಿಮಾತ್ಯರ ಒಂದು ಪ್ರಭಾವದಿಂದ ಹಲವು ನಾಟಕಗಳು ಬಂದಿರ್ಬೋದು, ಸ್ಟೇಜ್ಗಳು ಬಂದಿರ್ಬೋದು. ಆದರೂ ಇವತ್ತು ಕೂಡ ಗಟ್ಟಿಯಾಗಿರುವಂಥದ್ದು ಯಕ್ಷಗಾನ. ಅದನ್ನು ಪೋಷಣೆ ಮಾಡಿ ಇವತ್ತು ಕೂಡ ನಮ್ಮ ಕಡೆ ಕಮ್ಮಿ ಇದ್ದರೂ ಬೇರೆ ಕಡೆ ಮಂಗಳೂರು, ಚಿಕ್ಕಮಗಳೂರು, ಹಾಸನ, ಇನ್ನೂ ಭಾಳ ಜಿಲ್ಲೆಗಳಲ್ಲಿ, ಅದರಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಹೆಸರು ಮಾಡಿರ್ತಕ್ಕಂಥದ್ದು, ಗಟ್ಟಿಯಾಗಿ ಉಳ್ಕೊಂಡಿದ್ದು ಯಕ್ಷಗಾನ ಪ್ರಕಾರ. ಅದರಲ್ಲಿ ರವೀಂದ್ರ ಅವರವರು 83 ಸರ್ 73 ವರ್ಷ. ಅದರಲ್ಲಿ ಅವರು ಕಲಾವಿದರಾಗಿದ್ದಾರೆ, ಕಲಿಸಿದ್ದಾರೆ. ಅದರಲ್ಲಿ ರಾಮಾಯಣ ಬರುತ್ತೆ, ಮಹಾಭಾರತ ಬರುತ್ತೆ, ಎಲ್ಲ ಕಥೆಗಳು ಬರ್ತವೆ. ಅದನ್ನು ಕೇಳೋದಕ್ಕೆ ಅದು ಆಸಕ್ತಿ ಬಂದುಬಿಟ್ರೆ, ಒಂದು ಸಾರಿ ನೋಡಿ ಆಸಕ್ತಿ ಬಂದರೆ ನಮಗೆ ಅದನ್ನು ನೋಡಬೇಕು ಅಂತ ನೋಡಿ ಅವರು ರಮೇಶ್ ಅದೇ ಮೂಲದರ ಯಾವ್ದು ಸರ್ ನಿಮ್ಮದು ಮಂಗಳೂರು ಉಡುಪಿ ಅವ್ರಿಗೆ ಅಷ್ಟೇ ಬೇರೆ ಹೇಳ್ತಾರಲ್ಲ ಉಡುಪಿ ಕಡೆಯವರು ಅಥವಾ ಬೇರೆ ಕಡೆಯವರು, ನಿಮ್ಮ ರಂಗಭೂಮಿ, ನಿಮ್ಮ ನಾಟ್ಯ, ನಿಮ್ಮ ಡ್ಯಾನ್ಸು ಇಷ್ಟ ಆಗಲ್ಲ, ನಮ್ಗೆ ಬೇಕಾಗಿರೋದು ಯಕ್ಷಗಾನ. ಅದರಲ್ಲೇ ನಮಗೆ ತೃಪ್ತಿ, ಅದರಲ್ಲಿ ಸಿಗುವಂಥ ಒಂದು ಆನಂದ ಯಾವುದ್ರಲ್ಲೂ ಸಿಗಲ್ಲ. ಅಂಥ ಒಬ್ಬ ಕಲಾವಿದರನ್ನು ಬೇರೆ ಬೇರೆ ರೀತಿಯ ಕಲಾವಿದರನ್ನು ಈ ಪರಿಷತ್ತು ಮಾಡ್ತಾಯಿದೆ. ಈ ಒಂದು ಕಾರ್ಯಕ್ರಮದಲ್ಲಿ, ಒಂದು ಉತ್ತಮವಾದ ಕಾರ್ಯಕ್ರಮದಲ್ಲಿ ನಮ್ಮಂಥವರು ಕೂಡ ಒಂದು ಆಸಕ್ತಿ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಆಗಿದೆ. ಈ ಒಂದು ಕಾರ್ಯಕ್ರಮ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಬಸವರಾಜ್ ಅವ್ರಿಗೆ, ಮ್ಯಾನೇಜಿಂಗ್ ಟ್ರಸ್ಟಿ ಅವ್ರಿಗೆ, ಎಲ್ರಿಗೂ ಹೊಂದಿಸಿ ಮಾತು ನಮ್ಮ ಪರಿಷತ್ನ ಮ್ಯಾನೇಜಿಂಗ್ ಟ್ರಸ್ಟಿಯವರು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ಈ ಲೋಕಸಿರಿ 53ನೇ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಈ ಬಾರಿ ನಮ್ಮ ತಿಂಗಳ ಅತಿಥಿಗಳಾದ ಶ್ರೀ PS ರವೀಂದ್ರ ಮತ್ತು ಅವರ ತಂಡವನ್ನು ನಮ್ಮ ಪರಿಷತ್ತಿನ ಪರವಾಗಿ ಅಭಿನಂದಿಸುತ್ತೇನೆ. ನೀವು ಬಹಳ ಅದ್ಭುತವಾದ ಕೆಲಸವನ್ನು ಮಾಡುತ್ತಿದ್ದೀರಾ. ಈ ಒಂದು ನಶಿಸಿ ಹೋಗುತ್ತಿರುವ ಒಂದು ಕಲೆಯನ್ನು ನೀವು ಮುಂದುವರಿಸಿಕೊಂಡು ಬಂದಿದ್ದೀರಾ. ನಿಮ್ಮಂಥ ಕಲಾವಿದರಿಗೆ ನಮ್ಮ ಪರಿಷತ್ತಿನ ಕಡೆಯಿಂದ ಯಾವಾಗಲೂ ಪ್ರೋತ್ಸಾಹ ಇದ್ದೇ ಇರುತ್ತದೆ. ಈ ದಿನ ನೀವು ಈ ಜಾನಪದ ಲೋಕಕ್ಕೆ ಬಂದು ನಿಮ್ಮ ಕಲಾ ಪ್ರದರ್ಶನವನ್ನು ಮಾಡಿ ಹಾಗೂ ನಿಮ್ಮ ಜೀವನ ಕಥೆಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಹೇಗೆ ಹೊರಳಿತು ನಿಮಗೆ ಸರ್? ಇದು ನಾನು 3ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದೆ, ಪ್ರೈಮರಿ ಸ್ಕೂಲ್ನಲ್ಲಿ. ನಮ್ಮ ತಂದೆಯವರು ಇದನ್ನು, ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಟೀಚರ್ ಆಗಿದ್ದರು. ನಮ್ಮ ತಾತ ಅವರು ನಮ್ಮ ತಂದೆಯವರು ಕಲಿಸ್ಕೊಟ್ಟಿದ್ರು. ನಮ್ಮ ತಂದೆಯವರು ಏನು ಮಾಡಿದ್ರು, ಅಲ್ಲಿ ನಮ್ಮ ತಲಕಾಡಿನಲ್ಲಿ ಅವರ ಸಹೋದ್ಯೋಗಿ ಜೊತೆಗಳೆಲ್ಲ ಸೇರಿಕೊಂಡು ಯಕ್ಷಗಾನನ ಅಭ್ಯಾಸ ಮಾಡ್ತಾಯಿದ್ರು. ಆವಾಗ ಮೊದಲೇ ಕಲಿಯೋದಕ್ಕೆ ಸಲುವಾಗಿ ಒಂದು 8-10 ಜನನ ಒಂದು ಪ್ರೂಫ್ ಮಾಡಿಕೊಂಡು ನಮ್ಮ ತಂದೆಯವರು ಹೇಳ್ತಾಯಿದ್ರು. ನಾನು ಕ್ಲಾಸ್ ಮುಗಿದ ಮೇಲೆ 3ನೇ ಕ್ಲಾಸಲ್ಲಿ ಓದ್ತಾಯಿದ್ದೆ. ಮುಗಿದ ತಕ್ಷಣ ಏನು ಮಾಡಿದ್ವಿ, ನನಗೆ ಅದೇನು ಸ್ವಲ್ಪ ಚಪಲ ಇತ್ತು, ಏನಲ್ಲಿ ಬಡಿತಾವ್ರಲ್ಲ ಮೊದಲೇ ನಾನು ಸ್ವಲ್ಪ ಅಭ್ಯಾಸ ಮಾಡ್ಬೋದಲ್ಲ ಅನ್ನೋದು ಒಂದು ಅಭಿಪ್ರಾಯದಲ್ಲಿ
ಅಲ್ಲಿಗೆ ಹೋಗಿ ಕೂತ್ಕೊಂಡು ಸ್ವಲ್ಪ ಅಭ್ಯಾಸ ಮಾಡಿ ಹಾಗಾಗಿ ನಮ್ಮ ತಂದೆಯವ್ರ ಜೊತೆಲಿ ಸೇರಿಕೊಂಡು ದೊಡ್ಡವ್ರ ಗುಂಪಿನಲ್ಲೂ ಅಭ್ಯಾಸ ಮಾಡಿಕೊಂಡು ಕುಣಿತ ತಾಳಜ್ಞಾನ ಹಾಡುಗಾರಿಕೆ ಪ್ರತಿಯೊಂದನ್ನು ನಮ್ಮ ತಂದೆಯವ್ರ ಜೊತೆಲಿ ಸೇರಿ ಇಲ್ಲಿವರೆಗೂ ನಡೆಸ್ಕೊಂಡು ಬರ್ತಾಯಿದ್ದೀನಿ ಸರ್. ನಾವು ಬಡ ಕುಟುಂಬದವರೇ, ನಮ್ಮಲ್ಲಿ ಜಮೀನಿಲ್ಲ ಏನಿಲ್ಲ ಗೊತ್ತಾಯ್ತಾ. ನಾನು ಕಂಬಳ ಕೂಲಿ ಮಾಡಿ ಮಕ್ಕಳು ಸಾಕಿ ಇವತ್ತು ನನ್ನ ಮಗ KSRTC ಡ್ರೈವರು 12 ವರ್ಷ ಆಯಿತು ಸರ್ ಸೇರಿ. ಗುಂಡ್ಲುಪೇಟೆಯಲ್ಲಿದ್ದ, ಇವಾಗ ಮೈಸೂರಿಗೆ ಬಂದಿದ್ದಾನೆ. ಇವತ್ತು ಮಗನೇ ಆಧಾರ ಸ್ತಂಭ ಮನೆಗೆ ಗೊತ್ತಾಯ್ತಾ. ಇಲ್ಲಿವರೆಗೂ ನಡೆಸ್ಕೊಂಬಂದೀನಿ. ಮುಂದೆ ಏನಾಗುತ್ತಾ ಭಗವಂತನ ಇಚ್ಛೆ ನಮಗಂತೂ ಗೊತ್ತಿಲ್ಲ ಸರ್. ಕಲಿಯೋರು ಇದ್ದರೆ ದಯವಿಟ್ಟು ನಮ್ಮ ಕಲೆನ ನಮ್ಮ ಮೂಡ್ಲಪಾಯಿ ಯಕ್ಷಗಾನ ಉಳಿಬೇಕಾದ್ರೆ ಕಲಿಯೋರು ಬೇಕು. ನಾವು ಕಲಿಸೋರು ರೆಡಿ ಇದ್ದೀವಿ, ಯಾವುದೇ ಅಭ್ಯಂತರವಿಲ್ಲ. ನನಗೇನು ಗೊತ್ತಿದೆ, ನಮ್ಮ ಗುರುಗಳು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಎಲ್ರಿಗೂ ದಾರಿ ಎರಿದಕ್ಕೆ ನಾನು ಸಿದ್ಧನಾಗಿದ್ದೀನಿ. ಕಲಿ ಪುಣ್ಯಾತ್ಮರು ಬರಬೇಕು. ಯಾಕಂದ್ರೆ ನಮ್ಮಲ್ಲಿ ಒಂದು ತಂಡ ರೆಡಿ ಮಾಡಿದೆ, 3-4 ಬ್ಯಾಚ್ ಮಾಡಿದೆ ಸರ್. ನಾನು ಕೆಲಸಕ್ಕೆ ಹೋಗ್ಬಿಟ್ಟು ಬಂದು 8 ವರ್ಷ ಸೇರಿ ಕಂಬಳ ಕೊಡ್ತಾಯಿದ್ರು. ಆಗ ಭತ್ತ ಕೊಯ್ಲು ಸರ್, ಇವಾಗೆಲ್ಲ ಕಟಿಂಗ್ ಮಿಷಿನ್ಗಳು ಬಂದ್ಬಿಟ್ಟು ಅಲ್ಲಿ ಕೂಗ್ಬಿಟ್ಟು ಬಂದು ಒಂದು ಕಡೆ ಕರ್ನಾರ್ಜುನ ಕಾಳ್ಗ ಹೇಳ್ತಾ ಇದ್ದೆ, ಒಂದು ಕಡೆ ಸುಭದ್ರ ಕಲ್ಯಾಣಿ ಹೇಳ್ತಾ ಇದ್ದೆ. ಮೊದಲ ಮಾತ್ರ ಇತ್ತಿಂದ ಹತ್ತ ಗೊತ್ತುಕೊಡೋದು, ಹತ್ತಿಂದ ಇತ್ತ ಗೊತ್ಕೊಬರು. ಇನ್ನೇನು ಮಾಡಿದ್ವಿ ಇರೋದೇ ಒಂದೇ ಮೊದಲ. ಇನ್ನೊಂದು ಒಂದೇ ಊರಲ್ಲಿ ಸರ್ ಹೊಸೂರು ಅಂತಿದೆ. 1924 ಇಸ್ವಿಯಲ್ಲಿ ಹುಚ್ಚೋಳದಲ್ಲಿ ಬಂದಾಗೆಲ್ಲ ಊರೆಲ್ಲ ಗೋರ್ಕೊಂಡು ಕರೆದೋಗಿತ್ತಂತ. ನಾವು ಹುಟ್ಟಿರಲಿಲ್ಲ, ಹಿರಿಯರು ಹೇಳ್ತಿದ್ರು ನಮ್ಮ ತಂದೆ ಈಗ ಆಯಿತು ಅಂತ. ಆವಾಗ ನಮ್ಮ ಬ್ಯಾಚ್ ಏನು ಮಾಡಿದ್ರೆ ನಾವು 1,000 ಕುಳಿದೀವಿ ಒಕ್ಕಲುಗುರಲ್ಲಿ ತಲಕಾಡಿನಲ್ಲಿ. 500 ಕೂಡ ಮೇಲೆ ಕರೆದೋದ್ರು, ಇನ್ನು 500 ಕೂಡ ಎಲ್ಲ ಉಳ್ಕೊಂಡ್ರು ದೇವಸ್ಥಾನ ಸುತ್ತ ಎಲ್ಲ ಸರೌಂಡಿಂಗ್ಸ್ನಲ್ಲಿ. ಹಿಂಗೆ ಕಲ್ತ್ಕೊಂಡು ಬಂದು ಇವಾಗ ಕಲಿಯೋರೇ ಇಲ್ವಲ್ಲ ಸರ್. ನಾನು 2-3 ಬ್ಯಾಚೆಲ್ಲ ಕಲಿಸ್ತಿ. ಹಳಬರೆಲ್ಲ ತೀರೋದ್ರು, ಹೊಸ ಯುವಕರಿಗೆ ಬೇಕಾಗಿಲ್ಲ. ಈಗೆಲ್ಲ ಬ್ರೇಕ್ ಡ್ಯಾನ್ಸ್ ಅದು ಇದು ಬೇಕಾದಷ್ಟು ಬಂದಿವೆ. ಅವ್ರಿಗೆ ಅದ್ರ ಮೇಲೆ ಚಾಪಲ ಏನು ಮಾಡೋಣ ಹೇಳಿ ನಾವು ತಾನೆ. ನಿಮಗೆ ಅವಾಗ ಕಲ್ಸೋಕ್ಕೆ ಎಷ್ಟು ದಿವಸ ತಗೋತಾ ಇದ್ದೆ ಸರ್? ಆವಾಗ ನಾನು ಕಲಿಸ್ಬೇಕಾದ್ರೆ ಒಂದು 3 ತಿಂಗಳು 4 ತಿಂಗಳು. ಫಸ್ಟ್ 1 ತಿಂಗಳು 1-1.5 ತಿಂಗಳು ಅಭ್ಯಾಸ ಬೇಸು. ಎಂತಂದರೆ ಕುಣಿತ, ರೂಪಕ ತಾಳೆ ಹೆಂಗೆ, ತ್ರಿಬುಡ ತಾಳೆ ಹೆಂಗೆ, ಹಠ ತಾಳೆ ಹೆಂಗೆ, ಮಠ ತಾಳೆ ಹೆಂಗೆ, ಜಂಪ ತಾಳೆ ಹೆಂಗೆ, ಕುರು ಜಂಪ ಹೆಂಗೆ ಅಂತ ಅದನ್ನೆಲ್ಲ ಅವ್ರಿಗೆ ಫಸ್ಟ್ ಬೇಸನ್ನೆಲ್ಲ ಹೇಳ್ಕೊಟ್ಬಿಟ್ಟು ಆಮೇಲೆ ಅವ್ರಿಗೆ ಕಥೆ ಪ್ರಾರಂಭ ಮಾಡೋದು. ಅಂದರೆ ಅವ್ರಿಗೆ ವಾಯ್ಸ್ ಏನಿದೆ ಈ ಪಾತ್ರಕ್ಕೆ ಇವನು ಅನ್ವಯಿಸ್ತಾನೆ ಅಂದಾಗ ನಿಲ್ಲಿಸ್ಕೊಂಡು ಆ ಗತ್ತಿನ ಪಾತ್ರ ಹಿಡಿಸೋದು. ಜಗದ್ ವಿಖ್ಯಾತ ವಿಕ್ರಮ ಖ್ಯಾತಿ ವೈಭವಗಳಿಂದ ದೋರ್ದಂಡ ಪ್ರತಾಪದಿಂದ ಅಖಂಡ ಸಾಮ್ರಾಜ್ಯವನ್ನಾಳುತ್ತಾ ದಶ ದಿಕ್ಕುಗಳನ್ನೇ ಜಯಿಸಿ ಸಕಲರಿಂದಲೂ ಓಲೈಸಿಕೊಳ್ಳುತ್ತಾ ಈ ತ್ರಿಭುವನ ಭಯಂಕರನಾದ ದಶಕಂಠನ ಸಾರ್ವಭೌಮನ ಸರಿ ಸಮಾನರು ಯಾರ್ಯಾರು ಮಂತ್ರಿ ನಮ್ಮ ರಾಜ್ಯಭಾರದ ಕ್ರಮವನ್ನು ತಿಳಿಸುವ ಈ ಗತ್ಯಾಮನ್ ಹೇಳ್ತಾನೆ. ಅವನಿಗೆ ರಾವಣ ಪಾತ್ರ ಚೂರ್ಪನೆ ಅವ್ರೇನಾರ ನಾನು ನಿಮ್ಗೆ ಜಾಸ್ತಿ ಕೊಡ್ತೀನಿ ದುಡ್ಡು ಒಳಗೆ ಅಂತ ಅದಿಲ್ಲ ಸರ್. ಆ ಥರ ನನ್ನ ಸ್ವಾಭಿಮಾನದಲ್ಲೂ ಇಲ್ಲ, ನಾನು ಅದನ್ನು ಇಟ್ಕೊಂಡಿಲ್ಲ ಸರ್. ನೀವಿರಲ್ಲ, ಅವ್ರು ಸುಮ್ಮನೆ ಇರಲ್ಲ. ಅವ್ರೇನಂತಾರೆ ಸರ್, ನಂಗೆ ಯಾಕೋತಾ ನಾನು ಮಿನಿಸ್ಟ್ರ್ ಮಗ, ನಾನು ಚೇರ್ಮನ್ರ ಮಗ, ಅವ್ರ ಮಗ ಇವ್ರ ಮಗ ಅಂದ್ರೆ ಇಲ್ಲಿ ನಮ್ಮ ಕತೆ ಹೋಗುತ್ತೆ. ಈ ಕಲಾವಿದರಿಗೆ ಯಾರ ಮಗನೂ ಬೇಕಾಗಿಲ್ಲ. ಆಡುವಂಥ ಶಕ್ತಿ ಬೇಕು, ನೋಡುವಂಥ ಶಕ್ತಿ ಬೇಕು, ಕಲಿಯಂಥ ಇದು ಬೇಕು ಅಲ್ವಾ. ನಾವು ಅವರವರ ದರ್ಪಕ್ಕೆ ತಕ್ಕಂಥ ಪಾತ್ರಗಳು ಕೊಟ್ಬಿಟ್ರೆ ಸರ್ ನಾವು ಭಾಗವತ ಮಾಡೋದಕ್ಕಾಗಲ್ಲ. ಕಲಿಸ್ತೇವೆ ಯಾವಂತ ಫಸ್ಟು ನಮಗೇನು ಮಾಡ್ತಾರೆ ಗೊತ್ತಾ, ಹಿಂದೆಲ್ಲ ತೊಪ್ಪ ಉಂಡೆ ಇಲ್ಲ ಸರ್, ಸಗಣಿ ಕಟ್ಕೊಂಡು ಕೂತ್ಕೊಳ್ಳೋರು, ಕಲ್ಲು ಮಡಿಕೊಳ್ಳೋರು. ಏನಾದರೂ ಆಡಲಿಲ್ಲ ಅಂದರೆ ಸ್ಟೇಜ್ಗೆ ಎಸಿರು ಇಲ್ಲ, ಫಸ್ಟ್ ನನಗೆ ಬೀಳೋದು, ಆಮೇಲೆ ಪಾತ್ರಧಾರಿಗಳಿಗೆ ಬೀಳೋದು. ಈಗ ಆ ರೀತಿ ನಾವು ಮಾಡೋಕ್ಕೆ ಹೋಗೋಣ ಸರ್. ಏನಿದ್ರು ಯಾರೇ ಆಗಿರಲಿ ಕಂಡೀಷನು ಇಷ್ಟ ಇದ್ದರೆ ನನ್ನ ಕೈಲಿ ಕಲಿಸ್ಕೊಳ್ತೀನಿ ಅನ್ನೋದಿದ್ರೆ ಕಲಿಸ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡ್ತೀನಿ. ನಾನೇನು ಯಾರಿಗೇನು ಎದುರ್ಕೋಬೇಕಾದಿಲ್ವಲ್ಲ. ಯಾಕೆ ಗೊತ್ತಾ, ನಾನು ಕಟ್ ಕಾಲೇಜಿನಲ್ಲ, ರಕ್ತಗತವಾಗಿ ಬಂದಿರತಕ್ಕಂಥವ ನಾನು, ಪುಟ್ಟ ಕಲಾವಿದ. ಆದ್ದರಿಂದ ನಮ್ಗೆ ಯಾಕೆ ಭಯ? ಅದರಿಂದ ಎಲ್ಲ ಥರದಲ್ಲೂ ಕಲಿಸ್ಕೊಡ್ತೀವಿ. ಎಷ್ಟು ದಿವಸ ತಗೊಳ್ತಿದ್ರಿ ಒಂದು ಪ್ರಸಂಗ ಸರ್? ಒಂದು ಪ್ರಸಂಗ ಅಂದ್ರೆ 3 ತಿಂಗಳು. ಈಗ 20 ದಿನಕ್ಕೆ ಆಡ್ತಿಲ್ಲ ಸರ್. ಈಗ ಅಕ್ಕಿ ಹಬ್ಬಳ್ಳಿ 6ನೇ ಮತ್ತು 7ನೇ ತರಗತಿ ಈ ಮಕ್ಕಳಿಗೆ ನೀವು ಅವಕಾಶ ಕೊಡಿ. 20 ದಿನಕ್ಕೆ ಆ ಮಕ್ಕಳ ಕೈಲಿ ಒಂದು ಪ್ರದರ್ಶನ ಮಾಡಿಸ್ತೀನಿ. ಒಳ್ಳೆ ಕಥೆ ಐತಲ್ಲ. ಅವ್ರಿಗೆ ಎಷ್ಟು ಬೇಕು ಶಾರ್ಟ್ ಆ್ಯಂಡ್ ಸ್ವೀಟು ಅಷ್ಟಿಲ್ಲಿ ಅವ್ರಿಗೆ ಅನುಗುಣವಾಗಿ ಬರ್ಕೊಡ್ಬೇಕು. ಈ ಪದ ಏನಾದ್ರು ನೀವು ಹೇಳಿ ಅವ್ರಿಗೆ ಸಂಭಾಷಣೆ ಶಾರ್ಟ್ ಆಗಿರಬೇಕು. ಮಕ್ಕಳಿಗೆ ಕುಣ್ತನೂ ಅಷ್ಟೇ ಚೀಪಾಗಿ ಇವತ್ತಿನ ಪರಿಸ್ಥಿತಿ ತಕ್ಕಂತೆ ಕೆಲಸ ಮಾಡಿಕೊಡ್ಬೇಕು. ಅವ್ರ ಮಕ್ಕಳು ಕಲ್ತ್ಕೊಳ್ತಾರೆ. ಸುಮ್ಮನೆ ನೀವು ಇಲ್ಲಿಂದ ಬೆಳಗ್ರಂಗೆ ಬೆಟ್ಕೊಂಡು ಹೇಳ್ಕೊಂಡು ಹೋದ್ರೆ ಅವರು 3 ದಿನ ಎಲ್ಲ 30 ವರ್ಷ ಆದರೂ ಕಲಿಕಾಗಲ್ಲ ಅಲ್ವ ಸರ್? ಅಲ್ಲ ಅವಾಗೆಲ್ಲ ಲಾಂಗ್ ತಗೊಳ್ತಿದ್ರು ಸರ್. ಯಾಕೆ ಗೊತ್ತಾ, ಬೇಸ್ ಚೆನ್ನಾಗಿ ಕಲಿಬೇಕು. ಈಗ ಯಾವುದೋ ಒಂದು ಕುಣಿತ ಹೇಳ್ತೀವಿ ರೂಪದಲ್ಲಿ ಅಂತ ಇಟ್ಕೊಳ್ಳಿ. ಈಗೇನೈತೆ ಅಂದರೆ ಅಗ್ರಜಾವೀರ ಅಂದಾಗ ಈಗ ಕುಣಿದು ಹಿಂಗೆ ಹೇಳೋದೇ 1.5 ದಿನ ಆಯ್ತು ಈಗ ನೋಡಿ ಅಲ್ವಾ. ಮಂಡಿ ಹಿಡ್ಕೋತ ಆಗಲ್ಲ ತೆಗಿಬೇಕು. ಈಗ ಕೈ ತೆಗಿ ಬರ್ತೀವಿ ಸರ್, ಈಗ ಹೊಸ ಪುನಃ ಹಿಂಗೆ ಬರ್ತೀವಿ. ಇದೆಲ್ಲ ಕುಣಿಬೇಕಾದ್ರೆ ಅಭ್ಯಾಸ ಮಾಡಬೇಕು. ಇದರ ಸಾಧ್ಯನೇ ಇಲ್ಲ. ಈಗ ರಾಜವೇಷ ಎಂಟ್ರಿ ಆದ್ರೆ ಹೇಗಿರ್ತದೆ ಪ್ರದರ್ಶನ ಸರ್? ರಾಜವೇಷ ಬಂದ ತಕ್ಷಣನೇ ತೋ ದಣಾಂ ದಿತ್ತೈ ದಣಾಂ ದಿನತ್ತೈ ದಣಾಂ ದಿತ್ತೈ ತೈ ತಗಿಟ್ಟೈ
ಅರಸೇ ನೀ ಸೋಮಾನೆ ಭ್ರಮೆಗೊಳ್ಳಬೇಡವೆ ಸರಸಾದ ಮೃಗವಾಲವೇ ಸರಸಿಜ ಮುಖಿ ನಿನ್ನ ಮರಳು ಮಾಡಲು ಬಂದ ಗುರುತಾದ ಕಾಪಾಟ ಕಾಣೆ ಜಯ ಜಾಣೆ ತಾತ ತಿನ್ನ ತಗ ತಿತ್ತೈ ತಾತ ಇದು ರಾಜವೇಷ. ಈಗ ರಾಣಿ ಪಾತ್ರ ಆದ್ರೆ ಕಾಡಿನ ಮೃಗ ಒಂದೇ ಒಂದು ನಿಮಿಷ ತಡ್ರಿ, ಮೈಕ್ ಕೊಟ್ರೆ ಕೇಳೋರಿಗೆ. ಹೇಳಿ ಸರ್ ಹಾಗೆ ಕಾಡಿನ ಮೃಗದಿಂದ ಕೇಳೋ ದಣ ತಿತ್ತೈ ದಣ ನನಗಿಂತ ಚಿಕ್ಕ ವಯಸ್ಸಿನ ನಟ ನೋಡಿ ಸರ್ ಕೊಟ್ಟಿರೋದ್ರಿಂದ ಏನ ಭಗವಂತನ ಅನುಗ್ರಹ ಸರಸ್ವತಿ ನುಡಿತಾಳೆ ದಯವಿಟ್ಟು ತಪ್ಪಿದ್ರೆ ತಿದ್ಕೊಳಕ್ಕೆ ಅವಕಾಶವಿದೆ. ಇಂಥ ತಪ್ಪಿಡಿದ್ರೆ ನಿಮ್ಮ ಗುರುಗಳೇ ಅಂತಂದ್ರೆ ತಿದ್ಕೊಳ್ತೀನಿ ಸರ್. ದಯವಿಟ್ಟು ಬುದ್ಧಿಜೀವಿಗಳು ಹೇಳಿ ಬೇಕು. ಏನು ಕಷ್ಟ ಬಂದರೂ ನಾನು ಅನುಭವಿಸುತ್ತೇನೆ, ಇದನ್ನು ತಂದುಕೊಡುವರಾಗಿ ಕಾಂತ. ಆಗ ಲಕ್ಷ್ಮಣ ಈಗ ಇಷ್ಟೆಲ್ಲ ಹೆಜ್ಜೆಗಳನ್ನು ಕುಣಿತ ನೋಡಿದ್ರಲ್ಲ, ಇವು ಯಕ್ಷಗಾನದ ಜೀವ ಸೆಲೆಗಳು. ಇವ್ರ ಹಾಗೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ರೂಪ ಇದೆ. ಈಗ ನೀವು ರಾಕ್ಷಸ ಪಾತ್ರ ಬರೋದಾದ್ರೆ ಹೇಗೆ ರಂಗದ ಎದುರಿಂದ ಬರ್ತಿತ್ತು, ತಮಟೆ ಎಲ್ಲ ಬಾರಿಸ್ತಾ ಇದ್ರು, ಪಂಜು ಹಿಡ್ಕೋತಾ ಇದ್ರು ಅಂತಿದೆ. ಹಾ, ನೋಡನ ಗದಂತ ನೋಡನ ಗದಂತ ನಾಚಿಕೆಯನು ಹೆಣ್ಣು ಜನ್ಮ ಕಾಗಬಾರದು ಕಣಾರ ನೋಡ ಬರಗೆ ಎನ್ನೆಯ ಬಣ್ಣ ಕಣ್ಣಿಗೆ ತೋರದೆ ಕೇಳಿದೆಯಣ್ಣ, ನನಗಾಗಿರ್ತಕ್ಕಂಥ ಅವಮಾನವನ್ನು ಕಣ್ಣಾರ ನೋಡಿ ಸಹಿಸಬಹುದೇ ಅಣ್ಣ? ಉರುಗುರಿ ತಾಳಲಾರೆ. ನನಗೆ ಬೇಕಿದಾರೇನು ದಾನವರ ಶಿರೋಮಣಿ ಕೇಳೆಂದು ಗತಿಸಿದ ಏನಮ್ಮ ತಂಗಿಯಾದ ಶೂರ್ಪನಿಗೆ, ನಮ್ಮ ದಾನವರ ಕುಲಕ್ಕೆ ರಕ್ತದಂತಿರುವ ನಿನಗೆ ಇಂಥ ಅಪಮಾನವನ್ನು ಮಾಡಿದವರು ನರರೋ, ಸುರರೋ, ಚಿಲ್ಲರ ಕಿಂಪುರುಷರೋ ಅಥವಾ ಗರುಡ ಗಂಧರ್ವರು, ಅವರ ನಾಮಾಂಕಿತವನ್ನು ಅತಿ ಜಾಗ್ರತೆಯಾಗಿ ತಿಳಿಸಿಕೊಳ್ಳೋಣ. ಈಗ ಅವರಿಗೆ ಶೂರ್ಪನಕ್ಕಿ ವೇಷ ಹೇಗಿರ್ತಿತ್ತು? ಕುಂದಿನಿ ಸರ್. ಒಂದೇ. ಹಾ,
ದೊಡ್ಡದಾಗಿ ಹ್ಮ್ ಮುಂದೆ ಅದಕ್ಕೆಲ್ಲ ಗರಿಗಳು ಸಿಗಾಕೋರು ಅಂತ ಹ್ಮ್ ಗರಿ ಕಟ್ಟೋದು, ಹ್ಮ್ ಮಾಮೂಲು ನಾಟಕದ ಅಂಗರೇಖೆ ಹ್ಮ್ ಇಷ್ಟೆಲ್ಲ ಹಾಕೊಂಡು ಕುಣಿ. ಈಗ ಶೂರ್ಪನಕ್ಕಿಗೆ ಬೇರೆ, ರಾವಣನಿಗೆ ಬೇರೆ ಕುಣಿತ ಇದೆ. ರಾವಣನಿಗೆ ದೊಡ್ಡ ಕೇಸರಿ, ಹ್ಮ್ ಅದಕ್ಕೆ 10 ತಲೆ, ಹ್ಮ್ 20 ತೋಳು, ಹ್ಮ್ 38 ಒರಿಜಿನಲ್ 20 ಹ್ಮ್ ಹಾಕೊಂಡು ರಾವಣ. ಈಗ ರಾವಣನಿಗೆ ಬೇರೆ ಕುಣಿತ ಬರ್ತದ? ರಾವಣನಿಗೆ ಬೇರೆ, ಶೂರ್ಪನಖಿನೇ ಬೇರೆ. ಹ್ಮ್. ಅಂದ್ರೆ ಯಕತಾಳ ತ್ರಿಪುತಾಳ ಎಲ್ಲ ಒಂದೇನೆ. ಹ್ಮ್ ಆ ಪಾತ್ರಕ್ಕಂತೆ ಕುಣಿತ. ಈಗ ರಾವಣದಾದ್ರೆ ಏನಿರ್ತದೆ ಕುಣಿತ? ರಾವಣನಿಗೆ ಹೇಳಿದ ಸರ್ ಅದೇ ಈ ಜಂಪ ಹ್ಮ್ ಹ್ಮ್ ಆಯ್ತಾ. ಪುನಃ ಶೂರ್ಪನಖಿದು ಜಂಪ ಬರ್ತದೆ, ಹ್ಮ್ ಅವು ಮಾಮೂಲಿ ಅಂತ ಆಡ್ಬೋದು. ಮತ್ತೆ ಸನ್ಯಾಸಿ ಬಂದಾಗ ವ್ಯತ್ಯಾಸ ಆಗುತ್ತೆ. ಏನಿರ್ತದೆ ಸನ್ಯಾಸ? ಸನ್ಯಾಸಿ ತ್ರಿವೃತ್ತಾಳದಲ್ಲಿ ಇರ್ತದೆ. ಏನಿರ್ತದೆ? ತೋರ್ಸಿ. ಇಲ್ಲಿ ಹೇಳ್ತೀವಿ ಕವಿ ವಸನ್ನವು ಕೈಲಿ ತಾಳ, ಕವಿ ವಸನ್ನವು ಕೈಲಿ ಜಪಸ, ಕವಿ ವಸನ್ನ ಕೈಲಿ ಜಪಸ, ಕೋವಿ ತಾಂಡಕ ಮಂಡಲಂಗ, ಕೋವಿ ತಾಂಡಕ ಮಂಡಲಂಗ, ರಾವಣನು ಸನ್ಯಾಸಿ ವೇಷ ತಾಳಿ ಬಂದ. ಆಹಾ, ತಂಗಿಯಾದ ಶೂರ್ಪನಿಕೆ ಹೇಳಿದ ಮಾತು ನಿಶ್ಚಯ ನಿಶ್ಚಯ. ಏನು ರೂಪು, ಏನು ಲಾವಣ್ಯ, ಈಗೇನು ಭಿಕ್ಷಾಟನ ನೆಪದಿಂದ ಅಪಹರಿಸುವೆನು. ಭಿಕ್ಷಾವ ನೀಡೇ ದೇವಿ ಸನ್ಯಾಸಿಗೆ, ಭಿಕ್ಷಾವ ನೀಡೇ ದೇವಿ. ಕುಕ್ಷಿಗಾದ ರವಿ ಲದೆ ಬಹು ದೇಶಾದ ಪ್ರದಕ್ಷಿಣೆ ಕೈದಿದೆ ಬಂದ ಕಣಾಮ ಭಿಕ್ಷವನೆ. ಏನಮ್ಮ, ನಾವಾದರೂ ಬಹಳ ದೂರ ದೇಶದಿಂದ ಈ ಕುಕ್ಷಿಗೆ ಆಹಾರವಿಲ್ಲದೆ ಹಸಿದು ಬಂದು ಭಿಕ್ಷವನ್ನು ಕೇಳಿದರೆ ರಾಮ ರಾಮ ಎಂದು ಏಕೆ ಕೊಡ್ತಿರುವರಿ? ಸ್ವಲ್ಪ ಭಿಕ್ಷವನ್ನು ಕೊಟ್ಟು ನಮ್ಮ ಹಸುವನ್ನು ಹೋಗಲಾಡಿಸುವರಾಗಿ. ಸನ್ಯಾಸಿದು ಸರ್. ಯಾವ ಪ್ರಸಂಗದಲ್ಲಿ ಅದು? ರಾಮಾಯಣದಲ್ಲಿ ಬರ್ತದೆ. ರಾಮಾಯಣದಲ್ಲಿ ಬರುವಂತ ಇಲ್ಲಿಗೆ ರಾವಣ ಎಂಟರ್ ಆಗ್ತಾನೆ. ಇಲ್ಲ ಸರ್, ಏನು ಇಲ್ಲ ಸರ್, ಇದೇ ಯಾವ ಚೇಂಜ್ ಆಗಿದೆ ಸರ್? ಇಲ್ಲ 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 ಅದಿಲ್ಲ ಸರ್ ನಮ್ಮಲ್ಲಿ. ಆ ಹನುಮನಾಯಕನ ಪಾತ್ರ ಹೇಗೆ? ಅದು ಹನುಮನಾಯಕನ್ ನಾವು ಇಲ್ಲಿ ತಗೊಂಡಿಲ್ಲ ಸರ್. ಇರಗಿಲ್ಲ. ಇಲ್ಲ. ಕೋಡಂಗಿ? ಕೋಡಂಗಿ ಮಾತ್ರ ಉಂಟು. ಕೋಡಂಗಿದ್ ಹೇಗಿದೆ? ಮುದದೇಂದ ಮುದದೇಂದ ನೇಮಾನು ಕೊಂಡಾಡುವೆ ಕಾದವರತ ಮೊದಲೋರ ವಿಘ್ನೇಶ ದೇವ ಜಗದೇಶ. ಆಂಜನೇಯ ಬರಲ್ಲ ಸರ್ ಇದು. ಹೇಳ್ತೀನಿ. ಆಂಜನೇಯನ ವೇಷಕ್ಕೆ ಇಲ್ಲಿ ಹಸಿರುವಳ್ಳಿಯ ಬೆಳ್ಳಿ ಕಿರೀಟದ ವೆಂಕಟಪ್ಪ ಅಂತ ಇದ್ರು. ಅವರನ್ನು ನಾವು ಜಾನಪದ ಅಕಾಡೆಮಿ ಪ್ರಶಸ್ತಿ ಕೊಟ್ವಿ, ನಮ್ಮ ಲೋಕೋತ್ಸವ ಪ್ರಶಸ್ತಿ ಕೊಟ್ವಿ. ನಾವು ನೋಡಿದಾಗ 88 ವರ್ಷ ಅಡಿಕೆ ಮರ ಹತ್ತಿ 80 ಅಡಿ ಅಡಿಕೆ ಮರದಿಂದ ಇಳಿದು ಪಾತ್ರ ಮಾಡೋದನ್ನು ಹೇಳ್ತಾ ಇದ್ವಿ. ಅಷ್ಟು ದೊಡ್ಡ ವೇಷಗಾರರು ಇದ್ದದನ್ನ ಈಸಿ ಮೇಲೆ ನೆಲಮಂಗಲ ತಾಲೂಕಲ್ಲಿ ಇದ್ದಿದ್ದು ಹೇಳ್ತೀವಿ. ಸದ್ದೋ ಸದ್ದಪ್ಪ ಅಂದೆ, ಸದ್ ನಿಂತ ಮೇಲೆ ಮತ್ತೇನಪ್ಪ, ಈ ತಾಳ ಈ ಮೇಳ ಗಿಮ್ಮಕ್ಕತ್ತಪ್ಪ ಅಂದೆ. ಅಪೀಪ್ ತಿಂತಿದೆಯೋ ಭಂಗಿ ಕುಡ್ದಿದೆಯೋ, ಈ ಸಪ್ಪರ್ ಸರ್ರಾತ್ರಿಯಲ್ಲಿ ಈ ಅಷ್ಟು ಭಂಗಿ ಕುಡ್ದಿದೆಯೋ. ಸಪ್ಪರ್ ಸರ್ರಾತ್ರಿಯಲ್ಲಿ ಜೋಡ್ ಮಸಾಲ್ತಿ ತಾಳ ಮೊದಲೇ ಹಾಕೊಂಡು ಗಜಾಲ್ ಮಾಡೋರು ನೀವು ಯಾರಣ್ಣ ಅಂತ ಕೇಳ್ಬೋದು. ನಾವು ಭಾಗವತ ಆಡ್ತಕ್ಕಂಥವ್ರು ಅಂತ ನಾವು ಹೇಳ್ತೀವಿ ಭಾಗವತರು. ಸರಿ
ಒಂದು ಭಾಗ ನೀವು ಹೊತ್ತರೆ ಇನ್ನೊಂದು ಭಾಗ ಹೊರೋರು ಯಾರಪ್ಪ ಅಂದೆ. ಹಾಗಲ್ವೋ ನಾವು ಶ್ರೀರಾಮಾಮೃತವನ್ನು ಆಡ್ತಕ್ಕಂಥವ್ರು. ಓಹ್, ಹಾಗಾದರೆ ಬಿಡಿರಿ, ಬಚ್ಚಿಡ್ರಪ್ಪ. ಏನಪ್ಪ ಬಚ್ಚಿಡೋದು ಅಂದೆ. ಕಜ್ಜೆ ಇದು ಕೂಡಿ ಹೆಂಗೆ, ತುಪ್ಪದ ಗಡಿಗೆ ಹೆಂಗೆ, ಅಲ್ಲಿ ತಗೊಂಡು ಬಚ್ಚಿಡಪ್ಪ ಅಂದೆ. ಆಗ್ಬೋದು, ಸಮಯ ಬಂದಾಗ ಕರೆಸ್ಕೊಳ್ತೀನಿ, ನೀನು ಆ ಕಡೆ ಇರೋ. ನಾವು ಭಾಗವತರೇ ಕೆಮ್ಮಣ್ಣು ಗುಡ್ಡಿಯಿಂದ ಕಿತ್ತಾಕ್ತಾ ಬಂದಿರೋರು ಇವ್ರು ಯಾರಪ್ಪ ಅಂತ ಕೇಳ್ತಾನೆ ನಕಲಿ. ಕೈಲಾಸಕ್ಕೆ ಯಾರು ಅಂತ ಕೇಳಬಲ್ಲೆ, 10 ಬೆರಳು ಅಂದೆ. ಹಾಗಲ್ವೋ, ಮಹಾ ಕೈಲಾಸಕ್ಕೆ ಯಾರು ಅಂತ ಬಲ್ಲೆ, ಸಾಂಬ ಸದಾಶಿವ ಅಂದೆ. ಅವರ ವರಪುತ್ರರಾದ ಸಿದ್ಧಿವಿನಾಯಕರೆಂದು ತಿಳಿಯೋಣ. ಬಿಡಿ ಅಂದರೆ ಇಂಥ ಬುದ್ಧಿಗೆಟ್ಟಿ ವಿನಾಯಕ ನಮ್ಮಲ್ಲಿ ಬೇಕಾದಷ್ಟಿವೆ. ಹಾಗಲ್ವೋ, ನಿನ್ನಂಥ ಬುದ್ಧಿಗೆಟ್ಟವರಿಗೆ ಒಳ್ಳೆಯ ಜ್ಞಾನವನ್ನು ಕೊಡ್ತಕ್ಕಂಥ ಮಹಾಗಣಪತಿಯವರೆಂದು ತಿಳಿದುಕೊಳ್ಳುವನು. ಭಾಗವತರೇ, ಇವರು ಏನು ಕಾರಣ ಬಂದಿದ್ದಾರೆ? ಪೂಜೆ ನಿಮಿತ್ತವಾಗಿ ಬಂದಿದ್ದಾರೆ. ಭಾಗವತರೇ, ಪೂಜೆಯ ಸಾಮಾನು ಹೇಳಿದರೆ ಎಲ್ಲವನ್ನೂ ಜೊತೆ ಮಾಡುತ್ತೇನೆ. ಕಾಯಿ, ಕಬ್ಬು, ಕಡಲೆ, ಎಳ್ಳುಂಡೆ, ಸಕ್ಕರೆ, ಕರ್ಪೂರ ಎಲ್ಲವನ್ನೂ ತಂದು ಪೂಜೆ ಮಾಡುವನಾಗು. ಭಾಗವತರೇ, ನನಗೆ ಅನ್ಸರ ಪಾಠವೇ ಹೊರತು ಅಕ್ಷರ ಪಾಠವಿಲ್ಲ. ಅಕ್ಷರ ಪಾಠ ಹೊರತು ಇಲ್ಲ ಅಂತ. ಆಗ ಆಯಿತು, ಕಾಯಿ ತಂದು ನೈವೇದ್ಯ ಪೂಜೆ ಮಾಡಪ್ಪ. ಕಾಯೆಲ್ಲ ಹೆಚ್ಚಿತಪ್ಪ ಅಂದೆ. ಹಾಗಾದರೆ ಏನಿದೆ? ಗೀ ಹಾಗಂದ್ರೇನು? ಕಣ್ಕರಟ, ಅದನ್ನು ಒಂದು ಕಡೆ ಬಚ್ಚಿಡು. ಕಬ್ಬು ತಂದು ನೈವೇದ್ಯ ಮಾಡು. ಕಬ್ಬೆಲ್ಲ ಹೆಚ್ಚಿತಪ್ಪ ಅಂದೆ. ಇನ್ನೇನಾಯ್ತೆ? ಗಿಬ್ಬು ಹಾಗಂದ್ರೆ ಏನಪ್ಪ? ಬಿಳಿಗಿರಂಗ ಸ್ವಾಮಿ ಬೆಟ್ಟದ ಬಿದಿರು ಬಳಿಗೆ ಅಂತ ಹೇಳ್ತಾರೆ. ಈಗ ರವೀಂದ್ರ ಅವರೇ, ನಿಮ್ಮ ಕಡೆಯಲ್ಲೀಗ ನೀವು ಆಟ ಆಡುವಾಗ 2 ಅಟ್ಟದ ಆಟ ಅಂತ ಕೇಳಿದ್ವಿ. ತ್ರಿಪುರ ಸಂಹಾರಕ್ಕೆ ಮಾತ್ರನಾ? 2 ಆಟ ಅಂದ್ರೆ ಹೆಂಗಿರ್ತತೆ? ಇವಾಗ ಅಡಿಕೆ ಮರ ಒಂದೇ ಮರನೇ, ಹೆಚ್ಚು ಕಮ್ಮಿ ನೋಡಿ, ಇದು ಹೆಚ್ಚು ಕಮ್ಮಿ ಒಂದು 20 ಅಡಿ 22 ಅಡಿ ಇರ್ಬೇಕು ಸರ್. ಇದು 25 ಅಡಿ ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ಮಧ್ಯೆ ಯಾವ್ದನ್ನು ಕಟ್ಟಕ್ಕಾಗಲ್ಲ. 16 ಮರ ತಗೊಂಡ್ಬಂದು ಅದಕ್ಕೆ ಎಷ್ಟು ಬೇಕು 12 ಮರನ ಫ್ಲಾಟ್ ಮಾಡೋದು ಕೆಳಗಡೆ ಫಸ್ಟ್ ಭದ್ರ ಮಾಡಿ, ಅದಕ್ಕೆ ಸರೌಂಡಿಂಗ್ಸ್ ಭದ್ರತೆ ಕಟ್ಟಬೇಕು. ಕಟ್ಬಿಟ್ಟು ಮೇಲೊಂದು ಸ್ಟೆಪ್, ಕೆಳಗಡೆ ಒಂದು ಸ್ಟೆಪ್. ವಿಂಗ್ಸ್ ಎಷ್ಟು ಅಡಿ ಇದೆ? 10 ಅಡಿ ಇದೆ, 8 ಅಡಿ ಇದೆ. ಆ ವಿಂಗ್ಸಿನ ಲೆವೆಲ್ಗೆ, ಯಾಕಂದ್ರೆ ಸೀನ್ಸ್ ಜೋಡಿಸ್ಬೇಕಲ್ಲ ನೋಡಿ. ಮೊದಲಾದ್ರೂ ವಂಗ ಸೊಪ್ಪು ಸಿಕ್ಕೋದು ನಮ್ಮ ಜಂಗಲ್ನಲ್ಲಿ ತಂದು ಗುಡಿಯಾಗ ಕೂಡ ಸುಮ್ಮನೆ ವಂಗ ಸೊಪ್ಪು ಚಪ್ರ ಹಾಕ್ಬಿಟ್ಟು ಹೇಗೆ ಬೇಕಾದ್ರೆ ಕುಣಿತಾ ಇದ್ವಿ. ಹಿಂದೂ ಕುಣಿ ಸುತ್ತ ಕೂತ್ಕೊಳ್ಳೋರು. ಜನ ಸುತ್ತಕೊಳ್ಳೋ ಸ್ಟೇಜ್ ಎಷ್ಟು ದೊಡ್ಡದಿರ್ತಿತ್ತು? ಸ್ಟೇಜು ಸುಮಾರು ಒಂದು 15 ಅಡಿ ಆಗಲ್ಲ ಸರ್ ಅಷ್ಟೇ. ಹಿಂದ್ಗಡೆ ಭಾಗವತರಲ್ಲಿ ಇದೇ ರೀತಿ ವೇದಿಕೆ ಮೇಲೆ ಇರೋರು ಎಲ್ಲ ಕೂತ್ಕೊಂಡು ಸುತ್ತ ನೋಡೋರು. ಈಗ ನವೀನ ಬಂದ ಮೇಲೆ ಏನು ಮಾಡ್ತಾರೆ, ಸ್ವಲ್ಪ ಈ ಕಾಲಕ್ಕೆ ತಕ್ಕಂತೆ ಸ್ಟೇಜ್ ಹಾಕಬೇಕು ಅಂತ ಪಾತ್ರಧಾರಿಗಳು ಅಪೇಕ್ಷೆ ಪಟ್ಟರು. ಆವಾಗ ಸ್ಟೇಜ್ ಹಾಕುವಾಗ ಡಬಲ್ ಚಪ್ರ, ಅದು ಭಾಳ ಕಷ್ಟ ಸರ್. ಅದು ಡಬಲ್ ಚಪ್ರ ಹಾಕೊಂಡು ಅಟ್ಟ ಕಟ್ಟಿ ಆ ದೈತ್ಯರೆಲ್ಲ ಮೇಲ್ ಕುಣಿಬೇಕು. ತಾರಕಾಕ್ಷ, ವಿದ್ಯುನ್ಮಾಲ, ಕಮಲಾಕ್ಷ, ದೀರ್ಘನಾಶಿಕ, ಸುಮಾರ. ಅಂದ್ರೆ ತಾರಕನ ಮಕ್ಕಳು ಇವ್ರು 3 ಜನ. ಯಾರ್ಯಾರು? ತಾರಕಾಕ್ಷ, ವಿದ್ಯುನ್ಮಾಲ, ಕಮಲಾಕ್ಷ. ಅವ್ರ ತಂದೆದು ತಾರಕಾಸುರ ಅದೇ ಷಣ್ಮುಖ ವಿಜಯ. ಇದು ತ್ರಿಪುರ ದಹನ. ಯಾರ್ದು? ಇದು ಮಕ್ಕಳ ಕಥೆ, ಅದು ಅವ್ರ ತಂದೆ ಕಥೆ. ಅದು ಆವಾಗ ಇವ್ರಿಗೆ ಯಾವಾಗಲೂ ದ್ವೇಷ ಅಲ್ವೇ ತಂದೆ ಕೊಂದಾಕ್ಬಿಟ್ರು ಅಂತ. ಇದಕ್ಕೋಸ್ಕರ ಇವ್ರು ಇದು ಮಾಡ್ತಾರೆ. ಸರಿ, ಮೇಲೆ ಅಟ್ಟ ಕಟ್ಟಬೇಕು ಅಂದ್ರೆ ಮೇಕದ್ ಯಾಗತ್ತದು ಎಣ್ಣೆ ಹಾಕೊಂಡತ್ತುಕಾದೆ. ಈಗ ತೇರ್ಗೆ ದೇವ್ರು ತಗೊಂಡು ಕುಡಿಸ್ಬೇಕಾದ್ರೆ ಅಟ್ಟ ಕಟ್ತಿದ್ರಲ್ಲ ಸರ್ ಹಿಂದೆ, ಆ ಥರ ಅಟ್ಟ ಕಟ್ಟೋವು. ಅದು ತಿಂಗಳಂಗಟ್ಲೆ ಗೇದು, ಅದಕ್ಕೆ ಅಟ್ಟ ಕಟ್ಟಿ ಮೇಲೆಲ್ಲ ಅವ್ರು ಕುಣಿರು. ಅವ್ರು ಕುಣಿದಾಗ ನಾವು ಭಾಗವತರ ಮೇಲ್ಕ್ ಹೋಗೋಕ್ಕಾಗಲ್ವಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಕೂತ್ಕೊಳ್ಳೋಣ. ಅವರು ಕಾಣಬೇಕು, ನನಗೆ ಇಲ್ಲಿ ಕೆಳಗಡೆ ಇರೋರು ದೇವತೆಗಳು ಕಾಣಬೇಕು, ದಾನವರು ಕಾಣಬೇಕು. ಆ ದೃಷ್ಟಿಯಿಂದ ಮೇಲಕ್ಕೆ ಕೆಳಗಡೆ ಸೀನ್ ಬಂದಾಗ ಮೇಲೆ ಲೈಟ್ ಆಫ್, ಸ್ಕ್ರೀನ್ ಕ್ಲೋಸು ದಾನವ್ರದ್ದು. ದೇವತೆಗಳದ್ದು ಬಂದಾಗ ಇಲ್ಲಿ ಓಪನ್, ಅವ್ರದ್ದು ಬಂದಾಗ ಇವ್ರದ್ದು ಕ್ಲೋಸ್. ಇಲ್ಲಿ ಲೈಟ್ ಆಫ್, ಸ್ಕ್ರೀನ್ ಬಿಟ್ಬಿಡೋಣ. 2 ಮಡಿಗೆ ಆಡಿಸ್ತಿದೆ ಸರ್ ಬೆಳಗ್ಗೆ. ಈಗ ದೇವತೆಗಳು ಕೆಳಗಿರೋರು, ಮೇಲಿರೋರು. ದೇವತೆಗಳು ಕೆಳಗಡೆನೆ, ಇವರು ತ್ರಿಪುರ ತಾನೆ, ಅಂತರಿಕ್ಷದಲ್ಲಿ ಇರೋರು ರಾಕ್ಷಸರು. ತ್ರಿಪುರ ಅಂತರಿಕ್ಷದಲ್ಲಿ ಇರೋರು. ಅದಕ್ಕೆ 3 ಇದುಂಟು ತ್ರಿಪುರದ್ದು. ಸುತ್ತುತ್ತೆ ಚಕ್ರ, ಅದು ಯಾವಾಗ್ಲೂ ಒಂದ್ಸರ್ ಬಂದು ಸೇರುತ್ತೆ. ಅಲ್ಲಿಗೆ ಏನ್ ಮಾಡಿದ್ರು ಯಾರು ಪ್ರವೇಶ ಮಾಡುವಾಗಿಲ್ಲ. ಯಾಕೆಂತಂದ್ರೆ ಅವ್ರಿಗೆ ತ್ರಿಪುರ ಇದು ಮಾಡುವಾಗ ಬ್ರಹ್ಮನ ಕುರಿತು ತಪಸ್ ಮಾಡಿರ್ತಾರೆ, ನಮ್ಮ ಯಾವುದೇ ಕಂಟಕ ಬರಬಾರದು ಈ ತ್ರಿಪುರಕ್ಕೆ. ಆದ್ರಿಂದ ನೀವು ಇದು ಮಾಡ್ಬೇಕು ಅಂತಂದಾಗ ಬ್ರಹ್ಮ ಅವ್ರೇನ್ ಮಾಡ್ತಾರೆ, ಸೃಷ್ಟಿ ಮಾಡಿ ಈಶ್ವರನ ಹೊರ ಪಡೆದು ಸಪ್ತ ಮಾತೃಕೇರಿ ಅಂತ 7 ಜನ ಸ್ತ್ರೀಯರನ್ನ ಅವ್ರಿಗೆ ಇದಕ್ಕೆ ಪಟ್ಟಣಕ್ಕೆ ಕಾವಲಿಡ್ತಾರೆ ಇವರು. ಆವಾಗ ಇವ್ರದ್ದು ತಗೊಳ್ಳಿ ನೀವು ದಾನವರೆಲ್ಲ
ದೇವತೆಗಳಿಗೆ ಕಷ್ಟ ಆಗ್ಬಿಡ್ತಾನೆ. ಹ್ಮ್. ಬರೋದು ಇವ್ರನ್ನ ಬಡಿದು ತಗೊಂಡು ಸೆರಗ್ ಹಾಕ್ತಿರೋದು. ಇವರು ಬ್ರಹ್ಮನ ಹತ್ರ ಹೋದ್ರು, ನಾವೇನು ಮಾಡೋಕ್ಕಾಗಲ್ಲಪ್ಪ, ನಾನು ಹೊರ ಕೊಟ್ಬಿಟ್ಟಿದ್ದೀನಿ, ಅವನು ಸಂಹಾರ ಮಾಡ್ಬೇಕಾದ್ರೆ ನನ್ನ ಕೈಲೂ ಆಗಲ್ಲ, ಪರಮೇಶ್ವರನ ಹತ್ರಕ್ಕೆ ನಡ್ರಿ ಅಂತಾರೆ. ಪರಮೇಶ್ವರ ಹೇಳ್ತಾನಪ್ಪ, ನಾನೇನು ಮಾಡೋಕ್ಕಾದ್ದು, ಇವನು ಹೊರ ಕೊಟ್ಟಿದ್ದಾನೆ, ನನ್ನ ಕೈಲೂ ಅವ್ರನ್ನ ಇದು ಮಾಡೋಕ್ಕಾಗಲ್ಲ. ಸಪ್ತ ಮಾತೃಕೆಯರನ್ನ ಪತಿವ್ರತ ಧರ್ಮ ಅಳಿಸುವವರೆಗೂ ಅವ್ರನ್ನ ಹಾಳು ಮಾಡೋಕ್ಕಾಗಲ್ಲ. ನಾಗಮ್ಮ ವಿಷ್ಣು ಹತ್ರಕ್ಕೆ ಹೋಗ್ತಾರೆ. ವಿಷ್ಣು ಹೋಗಿ ವಿಷ್ಣುನೆಲ್ಲ ಕೇಳ್ಕೊಂಡು ಆಗ ಸಪ್ತ ಮಾತೃಕೆಯರನ್ನ ಇದು ಮಾಡಿ ಸಪ್ಪಟ್ ಸರ್ರಾತ್ರಿಯಲ್ಲಿ ಅಂತ ಒಬ್ಬರನ್ನ ಬುಡುಬುಡಿಕೆ ವೇಷದವ್ರನ್ನ ಮಾಡಿ, ಈ ಸಪ್ಪಟ್ ಸರ್ರಾತ್ರಿಯಲ್ಲಿ ನದಿ ತೀರದಲ್ಲಿ ಒಂದು ಕೊಳ ಇದೆ, ಅಲ್ಲಿ ಒಂದು ಅರಳಿ ಮರ ಹುಟ್ಟುತ್ತೆ, ನೀವು ಈ ಪಟ್ಟಣಕ್ಕೆ ಅನಾಹುತ ಬರ್ತಾ ಇದೆ, ಅದನ್ನು ನೀವು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಇವರು ಎಲ್ಲ ಹುಟ್ಟದ ನಿರ್ಮಾಣದಲ್ಲಿ ಇರೋದು ಸಪ್ತಮಾತೃಕೆಯರು, ಯಾರಿಗೂ ಕಾಣಿಸ್ಕೊಳ್ಳಲ್ಲ. ಆ ಬಂದಾಗ ಮಾತ್ರ ನಿಶರಾತ್ರಿನಲ್ಲಿ ಬರ್ತಕ್ಕಂಥದ್ದು ಅದು ಸನ್ನಿವೇಶ. ಆವಾಗ ಏನು ಮಾಡ್ತಾರೆ, ಮಹಾವಿಷ್ಣು ಏನು ಮಾಡ್ತಾನೆ, ಅಲ್ಲಿ ಇರ್ತಾನೆ, ನೆಲೆಸಿರ್ತಾನೆ. ಈಗ ಅವರೆಲ್ಲ ಈಗ ರಾಕ್ಷಸ ಪಾತ್ರಗಳು ಮೇಲಕ್ಕೆ ಹತ್ತಿ ಹೋಗೋರ ಮೇಲ್ಕತ್ತು ಎದುರು ಭಾಗದಿಂದನೇ ಬಂದು ಇಲ್ಲ ಸರ್, ಸೈಡು. ಈಗ ಸ್ಟೇಜ್ ಇರ್ತೇನೆ ನೋಡಿ, ಎಷ್ಟು 12 ಅಡಿ ಮೇಲೆ ಒಂದು ಸ್ಟೇಜಾ? 10-12 ಅಡಿ ಮೇಲೆ ಒಂದು ಸ್ಟೇಜು. ಅವ್ರಿಗೆ ಸೈಡ್ ಹಾಕೊಂಡಿದ್ದು, ಯಾಕಂದ್ರೆ ಫ್ರಂಟ್ ಇಂದ ಹತ್ತಕ್ಕೆ ಇಲ್ಲಿ ಜನ ನೋಡ್ತಾ ಕೂತಿರ್ತಾರೆ ನೋಡಿ, ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಗೋಸ್ಕರವಾಗಿ ಅವ್ರನ್ನ ಸೈಡ್ ನಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ. ಈಗ ದೇವ್ರನ್ನ ತೇರ್ನ ತಗೊಂಡು ತೇರ್ನ ಮಾಡಿದಾಗ ಫ್ರಂಟ್ ಹೋಗಲ್ಲ, ಬ್ಯಾಕ್ ಸೈಡ್ ಎಲ್ಲ ಸರ್ ಒಂದು ಜಾಗ ಮಾಡ್ಕೊಂಡಿರ್ತಾರೆ, ಆ ಜಾಗದಲ್ಲಿ ಹೋಗಿ ಮಾಡಿದಾಗ ಇವ್ರನ್ನ ಹತ್ಸೋದು. ಆವಾಗ ಸಪ್ತ ಮಾತರಿಕೆಯರು ಏನ್ ಮಾಡ್ತಾರೆ, ಸರಿ ಕರೀತಾರೆ ಇವರು, ತಾರ್ಕಾಕ್ಷ ದುಮ್ನಾಲ ಕಮಲಾಕ್ಷ ಇವ್ರನ್ನ ಕಳಿಸಿ, ಯಾರನ್ನ ಭಟ್ರನ್ನ, ಯಾರೋ ಸುಮಾರು ಇವರೆಲ್ಲ ಮಂತ್ರಿಗಳು ಅವ್ರಿಗೆ, ಇವರಿಬ್ರು ಊರಿನಲ್ಲಿ ಏನು ನಡೀತದೆ, ಅಲ್ಲಿ ಏನೇನು ವ್ಯವಸ್ಥೆ ಆಗುತ್ತೆ ಅದನ್ನೆಲ್ಲ ಬಂದು ಇವ್ರಿಗೆ ವರದಿ ಒಪ್ಪಿಸ್ತಾ ಇರಬೇಕು. ಯಾರು ಹೇಳಿ, ಈ ತಾರ್ಕನ ಮಕ್ಕಳಿಗೆ. ಆವಾಗ ಈಗ ಆಗಿದೆ ಪರಿಸ್ಥಿತಿ, ಒಂದು ಕೆಲಸ ಮಾಡಪ್ಪ ನೀನು, ಈಗ ಈ ಥರ ಆಗಿದೆ, ನಮ್ಮ ಅವ್ರಿಗೆಲ್ಲ ಹೇಳ್ಬಿಟ್ಟು ಪೂಜೆ ಮಾಡಬೇಕು, ಇಲ್ಲಾಂದ್ರೆ ಇದಕ್ಕೆ ಗಂಡಾಂತರ ಬಂದಿದೆ ಅಂತ ಬುಡುಬುಡಿಕೆಯವ್ರು ಸಾರಿದ್ದಾರೆ ಅಂತ ಹೇಳ್ತಾರೆ. ಆಗ ಒಂದು ಅರಳಿ ಮರ ಹುಟ್ಟುತ್ತೆ, ನೀವು ನಿಶರಾತ್ರಿನಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ ಸರ್. ಹೋದಾಗ ಮಹಾವಿಷ್ಣು ಏನು ಮಾಡ್ತಾನೆ, ಮಧ್ಯೆ ಇರ್ತಾನೆ, ಅವ್ನು ಪಡ್ಕೊಂಡು ಅರಳಿ ಮರ ಕಾಣ್ತಾ ಇರ್ತದೆ. ಆವಾಗ ಇವರು 7 ಜನದಲ್ಲಿ 6 ಜನ ಬಂದು ಸುತ್ತಗಟ್ಟಿರ್ತದೆ, ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ ಪೂಜೆ ಮಾಡಿಬಿಟ್ಟು ಮರನ. ಆವಾಗ ಕೊನೆಯವ್ರು ಏನು ಮಾಡ್ತಾರೆ, ಸ್ವಲ್ಪ ಲೇಟ್ ಆಗುತ್ತೆ ಬರಬೇಕಾದ್ರೆ. ಲೇಟ್ ಆದಾಗ ಏನಾಗುತ್ತೆ, ಇವನು ಅಷ್ಟೊತ್ತಿಗೆ ಪ್ರತ್ಯಕ್ಷ ಆಗ್ಬಿಡ್ತಾನೆ ಮಹಾವಿಷ್ಣು. ಆವಾಗ ಕೊನೆಯವಳು ಓಡ್ತಾ ಇರ್ತಾಳೆ, ಇವ್ರು 6 ಜನ ಇಲ್ಲಿರ್ತಾರೆ, ಕೊನೆಯವರು ಓಡ್ತಾ ಇರ್ತಾಳೆ. ಆವಾಗ ವಿಷ್ಣು ಏನು ಮಾಡ್ತಾನೆ, ಶಿವನಿಗೆ ಹೇಳ್ತಾನೆ, ಶಿವ ಅವಳಲ್ಲಿ ಹೋಗ್ತಾ ಇದ್ದಾಳೆ, ಅವಳು ಪತಿವ್ರತ ಧರ್ಮ ಅಳಿಸ್ಬೇಕು ಅಂತ ಹೋಗಿ ಅವಳು ಇದು ಜಡೆ ಇರ್ತಲ್ಲ ನೋಡಿ ಸರ್, ಅದನ್ನು ಹಿಡಿದು ನಿಲ್ಲಿಸ್ಕೊಳ್ತಾನೆ ಪರಮಾತ್ಮ. ಆವಾಗ ನೋಡಿ ಮೂಗೂರ ಇರೋದು ತಿಬ್ಬಾದೇವಿ ಮತ್ತು ಈಶ್ವರ ದೇವಸ್ಥಾನ ಇದೆ, ಇನ್ನೆಲ್ಲೂ ಇಲ್ಲ ಈ ನಮ್ಮ ಕರ್ನಾಟಕದಲ್ಲಿ. ಲೆಕ್ಕ ಕೊಡಿ, ಯಾಕೆಂದ್ರೆ ಅದು ತ್ರಿಪುರ ದಹನದ ನಡೆದಿರೋದು. ಈಗ ನಮ್ಮ ಮಾದಾಪುರ ಅಂತ ಇದೆ ನೋಡಿ, ಇವ್ರ ಪಕ್ಕದ ಗ್ರಾಮನೇ, ಅಲ್ಲಿ ಮುರುಡೇಶ್ವರ ಅಂತ. ಯಾಕೆಂದ್ರೆ ತ್ರಿಪುರನ ದಹನ ಮಾಡೋದಂತ ಜಾಗದಲ್ಲಿ ಈಶ್ವರ ಮಂಡಿ ಹಾಕೊಂಡು ಅವ ಬಾಣ ಹೊಡೆದನ್ನು ಕೆಡ್ದಿರ್ತಾನೆ. ಈಗ ಮುರುಡೇಶ್ವರ ಅಂತ ಅಲ್ಲಿದೆ ಸರ್, ಈಗ ಮಾದಾಪುರದಲ್ಲಿ. ಇಷ್ಟು ಸರ್ ಅದ್ರ ಕತೆ, ಅಲ್ಲೇ ಕತೆ. ಈಗ 2 ಅಟ್ಟ ಮಾಡ್ತಿರಲ್ಲ ಮೇಲಕ್ಕೆ, ಎಷ್ಟು ಹೊತ್ತಿನಲ್ಲಿ ಎಷ್ಟು ದಿವಸ ತಗೊಳುತ್ತೆ ಅದನ್ನ ಜೋಡ? ಹೆಚ್ಚು ಕಮ್ಮಿ ಅದು ಕಂಪ್ಲೀಟ್ ಆಗಲೋ ರಾತ್ರಿಯಲ್ಲಿ ಗೇತಿನ ರಾತ್ರಿನಾಗ ಏನು ಮಾಡೋದಕ್ಕಾಗಲ್ಲ, ಎಲ್ಲ ಬಂಡಿಯಾಗಳು ಬೇಕು, ಅವಕ್ಕೆಲ್ಲ ಭದ್ರತೆ ಬೇಕು, ಆಮೇಲೆ ಹಲಗೆ ಬೇಕು ನಮಗೆ. ಎಷ್ಟು ಫ್ಲಾಟ್ ಮಾಡ್ತೀವಿ, ಯಾಕೆಂತಂದ್ರೆ ಈ ಅಚ್ಚಮಾಗಲಿ ಇನ್ನೊಂದಾಗಲಿ ಗಳಾಗಲಿ ಕಟ್ಟೋದಕ್ಕಾಗಲ್ಲ, ಬಿದಿರ್ನು ಕಟ್ಟೋಕ್ಕಾಗಲ್ಲ, ಹಲಗನ್ನ ಫ್ಲಾಟ್ ಮಾಡ್ಬೇಕು. ಯಾರು ಪುಣ್ಯಾತ್ಮರು ನಿಮ್ಮಂಥವ್ರು ಹತ್ತಿ ಹಲ್ಗೆ ಕುಯ್ಸಿದ್ರು ನಮ್ಮ ಊರಿನಲ್ಲಿ, ಅವ್ರಿಗೋಗಿ ಹೇಳಿದೆ, ಆಯಿತು ಗುರುಗಳೇ ತಗೊಂಡೋಗಿ ಭಾಳ ಸಂತೋಷ ಅಂತ ಅಂದ್ಬಿಟ್ಟು ಹತ್ತಿ ಹಲ್ಗೆ ಫ್ಲಾಟ್ ಮಾಡಿದ್ರು, ಎಲ್ಲ ಮೊಳ ಹೊಡೆದಿದ್ರು. ಅವ್ರಿಗೂ ತೊಂದರೆ ಆಗೋದು ಬರ್ತದೆ ನೋಡಿ, ಅಲ್ಗ ಕೊಟ್ಟವ್ರು ಅಂದ್ಬಿಟ್ಟು ನಾವೇನು ದಿಕ್ಕಪ್ಪನ ಮಾಡೋಕ್ಕಾಗಲ್ವಲ್ಲ. ಅದರಿಂದ ಒಂದು ಹೆಚ್ಚು ಕಮ್ಮಿ 1 ತಿಂಗಳಾಯ್ತೆ ಸರ್ ಗೇಯ್ಬೇಕಾರೆ, ಅದನ್ನೇನು ಒಂದಿನ ಮಾಡೋ ಕೆಲಸ ಅಲ್ಲ. ಆಮೇಲೆ ಮೇಲೆ ಹತ್ತು ನಿಂತ್ಕೊಂಡ್ರೆ ಹಿಂಗೆ ಆಡೋದು ಸರ್, ಏನ್ ಹೇಳಿ ಚಪ್ರ ಹಿಂಗ್ ಆಡೋದು. ಆವಾಗ ನಮ್ಮ ದೃಷ್ಟಿಗೆ ಹಿರಿಯರು ಏನ್ ಮಾಡಿದ್ರು ಅಂದ್ರೆ, ನಮ್ಮ ರಾಮಂದ್ರದ ಮುಂದೆ ಈ ಮರಗಳು ನೆಟ್ಟಿದ್ರು. ಅವಾಗ ಭಾರಿ ಭಾರಿ ಮರ ಹೇಳಿ, ಈಗಲೂ ಇದೆ ಮರ. ಅದಕ್ಕೇನ್ ಮಾಡ್ದು, ಹಗ್ಗ ಬಿರಿ ಹಾಕ್ತು ಸರ್. ಈಗ ಹುಲ್ ಬಂಡಿಗೆ ಹಾಕೊಂಡು ಬಿರಿತಾರೆ ನೋಡಿ, ಹುಲ್ಲು ಉಂಟ್ಗತ್ತ ಅಂತ, ಆಗ ಬಿರಿ ಹಾಕಿ ದೊಣ್ಣೆ ಹಾಕಿ ತಿರುದು 4 ಹಾಕದ್ಮೇಲೆ 4 ಕಡೆಗೂ ಬೇರೆ ಹಾಕಿದ್ರು. ಇಲ್ಲ ಅಂದ್ರೆ ಅಡಿಕೆ ಮರ ಆದ್ರೂ ಇಡೀ ಚಪ್ರನ್ನೇ ಆಡ್ಬಿಡುತ್ತೆ. ಈಗ ಆಡ್ತ ಸರ್, ನಾವ್ ಯಾರೇ ನಿಂತ್ಕೊಂಡ್ರು ಹಿಂಗಂತಿರುತ್ತ, ಹಾಗೆಲ್ಲಿ ಕುಣಿತಾರಲ್ಲಿ. ಇದು 2 ಸಾರಿ ನಡೆದಿತ್ತು ಸರ್, ಇದು ಒಂದೇ ಸಾರಿ ಸರ್. ವಿಡಿಯೋ ತೆಗಿಸ್ಬೇಕಾಗಿತ್ತು, ಏನ್ ಮಾಡ್ತಾರೆ. 8 ವರ್ಷ ಆಯ್ತು ಈಗ ಹೆಚ್ಚು ಕಮ್ಮಿ 10-15 ವರ್ಷದ ಮೇಲೆ ಹೋಗಿದೆ ಸರ್. ಅವಾಗ ನನಗೂ ಸ್ವಲ್ಪ ಶಕ್ತಿ. ನೀವು ಯಾವ್ಯಾವ ಪ್ರಸಂಗಗಳನ್ನ ಆಡ್ತೀರಿ ಸರ್? ನಾವು ಸುಭದ್ರ ಪರಿಣಯ, ರಾಮಾಯಣದಲ್ಲಿ 3 ಭಾಗ ಇದೆ. ಯಾವುದು, ಈಗ ರಾಮಾಯಣ 1 ಭಾಗ ವಾಲಿ ಸುಗ್ರೀವ್ರ ಗಂಟ, ಮತ್ತು ಕುಶಲವ್ರ ಕತೆ ಗೊತ್ತಾಯ್ತಾ, ಮತ್ತು ಭಕ್ತ ಮಾರ್ಕಂಡೇಯ, ಭಾರತದೊಳಗಡೆ ಕರ್ಣಾರ್ಜುನ ಕಾಳಗ, ಮತ್ತು ಬಾಣಾಸುರನ ಕಥೆ, ಉಷಾ ಪರಿಣಯ, ಶಿವಜಲೇಂದ್ರ, ತ್ರಿಪುರಧಾನ,
ಇನ್ನು ಯಾವ ಒಂದು 2-3 ಇದೆ ಈಗ ಸರ್. ಶಿವನ ಕಥೆಗಳನ್ನ ಯಾವ ಆಡ್ತೀರಿ? ಶಿವನ ಕಥೆ ಈಗ ಸದ್ಯದಲ್ಲಿ ಬಾಣಾಸುರನ ಕಥೆ ಮತ್ತು ಭಕ್ತ ಮಾರ್ಕಂಡಿ ನೀವು ಎರಡನ್ನ ಮುಖ್ಯವಾಗಿ ಇಟ್ಕೊಂಡಿದ್ದೀನಿ ಸರ್. ಈಗ ರಾಮಾಯಣ ಮಹಾಭಾರತ ಅಲ್ಲದೆ ಬೇರೆ ಕಥೆ ಯಾವುದು? ಬೇರೆ ಇನ್ಯಾವುದಿಲ್ಲ ಸರ್ ನನ್ನ ಹತ್ರ ವಸ್ತು. ಕರಿಬಂಟನ ಕಾಳಗ. ಕರಿಬಂಟನ ಕಾಳಗ ನಮ್ಮ ಪಕ್ಕದ ಗ್ರಾಮದವ್ರು ಅವರೇ ಆಡಿರೋದು. ಅದು ಇವಾಗ ಒಂದು ಪ್ಲ್ಯಾಟನ್ನು ಇದು ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಒಂದು ಕಳೆಲೆಲ್ಲ ಒಳಗೆ ಈಗ ಆಡಿದ್ದೆವು ನಾವು. ಒಬ್ಬರನ್ನ ಜೊತೆಗೆ ಹಾಕ್ಕೊಂಡು ಪಕ್ಕದ ಗ್ರಾಮದವ್ರು ಒಬ್ಬರು ಇದ್ರು ಮಾಸ್ಟ್ರು, ಅವ್ರು ಹಾಕೊಂಡು ಮಾಡಿದ್ದೀವಿ. ಅದನ್ನು ಮಾಡ್ತೀವಿ ಇವಾಗ, ಏನು ತೊಂದರೆ ಇಲ್ಲ. ಯಾವ ನಿಮ್ಮ ತಂದೆ ಕಾಲಕ್ಕೆ ಹೆಚ್ಚು ಪ್ರಸಂಗ ಆಡ್ತದ್ದು ಯಾವುದು? ಸರ್ ಅವರು ನಮ್ಮ ತಂದೆಯವರು ಡೆಲ್ಲಿವರೆಗೂ ಹೋಗಿದ್ರು, ಈ ಕಡೆ ತಿರುವಂಕೂರ್ಗೂ ಹೋಗಿದ್ರು. ಅವರು ಸೀತಾ ಪಾಠ ಮಾಡ್ತಾ ಇದ್ರು ನಮ್ಮ ತಂದೆಯವರು. ಆದರೆ ಮೊದಲೇನೂ ಹೊಡಿತಾ ಇದ್ರು, ಸ್ತ್ರೀ ಪಾತ್ರಗಳು ಮಾಡ್ತಾ ಇದ್ರು. ಅವ್ರ ಜೊತೆಲಿ ಇನ್ನೊಬ್ರು ಅವ್ರ ಅಣ್ಣವರು ಅಂತಂದು ಒಬ್ರು ಮೈಗೌಡರು, ಬಹುಶಃ ಹೆಸರು ಕೇಳಿರ್ಬೇಕು ನೀವು. ಹಿಂದೆ ಮೈಸೂರಿನಲ್ಲಿದ್ದರು ಅವರೆಲ್ಲ ಜೊತೆಯವರೇ. ಅವರೆಲ್ಲ ತಿರುವಂಕೂರು ಡೆಲ್ಲಿಗೆಲ್ಲ ಹೋಗಿದ್ದು ಬಂದರು. ಅಲ್ಲಿಂದ ಈಚೆಗೆ ಇನ್ಯಾರೂ ಇಲ್ಲ ಸರ್. ಈಗ ನಾನು ನಮ್ಮ ಸಾಹೇಬರು ಯಾರು ಹೇಳಿ ಮಂಜುನಾಥ್ ಬಿಳಿಗೆರೆ ಅವರು ಸರ್, ಮಧ್ಯಮ ವ್ಯಾಯೋಗ ಅಂತಂದ್ಬಿಟ್ಟು ಅವರು ಕನ್ನಡಕ್ಕೆ ಒಂದು ಅನುವಾದ ಮಾಡಿ, ಆವಾಗ ನನಗೆ ಈ ಮೂಡ್ಲಪಾಯದ ಒಂದು ಇದನ್ನು ಏನು ಹೇಳಿ ಮೊದಲನೇ ರೀದಮ್ಮನ್ನು ಅದಕ್ಕೆ ಅಡ್ಜಸ್ಟ್ ಮಾಡಿ ಪ್ರವೇಶ ಮತ್ತು ನಿರ್ಗಮನ ಇವು ಕೇಳಿ ಮಾಡಬೇಕು. ಘಟೋತ್ಕಚ ಭೀಮ ಯಾವ ರೀತಿ ವಾದ ವಿವಾದಗಳು ನಡೀತದೆ, ಅದಕ್ಕೆಲ್ಲ ರೀದಮ್ ಹೆಂಗೆ ಹೊಡಿಬೇಕು ಅನ್ನೋದೆಲ್ಲ ಅಲ್ಲಿ ನಾವು ರಂಗಾಯಣದಲ್ಲಿ ಅಭ್ಯಾಸ ಮಾಡಿ ಡೆಲ್ಲಿಗೆ ಕರ್ಕೊಂಡು ಹೋಗಿ, ಮತ್ತು ನಮ್ಮ ಕರ್ನಾಟಕ ಭವನದಲ್ಲಿ ಒಂದು ಶೋ ಕೊಟ್ಟು, ಅದಾದ ಮೇಲೆ ಪ್ರಗತಿ ಮೈದಾನ ಅಂತ ಬರುತ್ತೆ ಸರ್. ಇದೇ ರೀತಿ ಸರ್, ಸುತ್ತ ಜನ ಇರ್ತಾರೆ, ಮಧ್ಯೆ ನಾವು ಕೂತ್ಕೊಂಡು ಕುಣಿತಾರೆ. ಅಲ್ಲೇನು ಇದಿಲ್ಲ, ಲೈಟ್ ಎಲ್ಲ ಮಾಮೂಲು ಅರೇಂಜ್ಮೆಂಟು ಅಷ್ಟು ಮಾಡಿದ್ರು ಸರ್. ಅದ್ರದ್ದು ಒಂದು ಹಾಡು ಬರುತ್ತಾ? ಬಾಸನ ಬಹಳ ಮುಖ್ಯವಾದ ನಾಟಕ ಮಧ್ಯಮ ಆಯೋಗ, ಅದನ್ನ ರಂಗತಂತ್ರಕ್ಕೆ ಮೂಡ್ಲಪಾಯ ಯಕ್ಷಗಾನ. ಅದೆಲ್ಲ ಹಾಡುಗಳು ಏನು ಹೆಚ್ಚಿಗೆ ಹಾಕೊಂಡಿರಲಿಲ್ಲ ಸರ್. ಅದು ಯಾವುದೋ ಒಂದು, ಯಾಕೆಂತಂದರೆ ಹಿಡಿಂಬಿಗೆ ತಪಸ್ಸು ಕೂತಿರ್ತಾಳೆ ಅವಳು. ಆವಾಗ ಅವಳು ಪಾರಣೆ ಅಂತಂದರೆ ಆ ಉಪವಾಸ ಸತ್ಯಾಗ್ರಹ ಮುಗೀತದೆ. ಮುಗಿದಾಗ ಏನು ಮಾಡ್ತಾಳೆ, ಅವರು ಕೊನೆಗೆ ಮಗನಿಗೆ ಹೇಳ್ತಾರೆ, ಯಾರಿಗೆ? ಘಟೋತ್ಕಚನಿಗೆ, ನೋಡಪ್ಪ ಹಿಂಗೆ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ, ನನ್ನ ಉಪವಾಸ ಸತ್ಯಾಗ್ರಹ ಮುಗಿತಾ ಇದೆ, ನನಗೆ ಯಾವುದಾದ್ರು ಒಂದು ಆಹಾರ ಬೇಕೇ ಬೇಕು ಈಗ ನನಗೆ ಅಂತ ಹೇಳ್ತಾನೆ. ಆಯ್ತಮ್ಮ ಅಂತ ಘಟೋತ್ಕಚ ಒಪ್ಕೊಳ್ತಾನೆ, ಹೊರಟ್ಬಿಡ್ತಾನೆ. ಆವಾಗ 3 ಜನ ಮಕ್ಕಳು, 2 ಗಂಡ ಹೆಂಡ್ತಿರು ಬ್ರಾಹ್ಮಣರು. ಅವರು ಪಕ್ಕದ ಗ್ರಾಮದಲ್ಲಿ ಅವ್ರ ಸಂಬಂಧಿಕರದಕ್ಕೆ ಉಪನಯನಕ್ಕೆ ಹೋಗ್ತಾ ಇರ್ತಾರೆ. ಅವರು ಆ ಉಪನಯನಕ್ಕೆ ಹೋಗುವಾಗ ಏನು ಮಾಡ್ತಾರೆ, ಇವನು ಘಟೋತ್ಕಚ ಬಂದು ಅಡ್ಡ ನಿಂತ್ಬಿಡ್ತಾನೆ, ತಡಿತಾನೆ. ಅವನು ಕೇಳ್ಕೊಳ್ತಾನಪ್ಪ, ನಾನು ಬ್ರಾಹ್ಮಣ, ನಮ್ಮ ಯಾಕೆ ತಡಿತಾ ಇದೆ, ನಾವು ಪಕ್ಕದ ಗ್ರಾಮಕ್ಕೆ ನಮ್ಮ ಸಂಬಂಧಿಕರ ಇದಕ್ಕೆ ಹೋಗ್ತಾ ಇದ್ದೀನಿ ಉಪನಯನಕ್ಕೆ, ದಯವಿಟ್ಟು ನೀವು ನಮ್ಮನ್ನು ತಡಿಬೇಡಿ ಅಂತ ಹೇಳಿದೆ. ಇಲ್ಲ ನಮ್ಮ ತಾಯಿ ಆಜ್ಞೆ ಆಗಿದೆ, ನನಗೆ ಏನಾದರೂ ಮಾಡಿ ನಮಗೊಬ್ಬರನ್ನ ನೀವು ಕಳ್ಗಿಸ್ಕೊಡ್ಬೇಕು ಆಹಾರಕ್ಕೆ ಅಂತ ಕೇಳ್ತಾನೆ. ಆಗ ಅವ್ರಿಗೂ ಭಾಳ ಚಿಂತಾಜನಕವಾಗುತ್ತೆ, ಶೋಕರಸ ಮಾಡ್ತಾರೆ. ಏನು ನೋಡ್ದು ಏನೂ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಆವಾಗ ಸರಿ ಅಂದ್ಬಿಟ್ಟು ಮೊದಲನೇ ಮಗನ ತಂದೆಗೆ ಹೇಳ್ತಾನಪ್ಪ, ಆಯಿತು, ಏನಾದರೂ ಆಗಲಿ ಪಿತೃ ಧರ್ಮನ ಪರಿಪಾಲನೆ ಮಾಡಬೇಕಾದ್ದು ನನ್ನ ಧರ್ಮ, ಮೊದಲನೇ ಮಗನದ ಕರ್ತವ್ಯ ಅಂದ್ಬಿಟ್ಟು ಏನು ಮಾಡ್ತಾನೆ, ಅವನ್ನ ಒಪ್ಕೊಳ್ತಾನೆ, ನಾನು ಒಪ್ತೀನಿ ಅಂತ. ಆವಾಗ ಇವು ತಂದೆ ಒಪ್ಪಲ್ಲ, ನಾನು ಸತ್ತು ಕೆಟ್ಟು ಹೋದರೆ ನನಗೆ ಪಿತೃಕರ್ಮ ಮಾಡೋರು ಮೊದಲನೇ ಮಗ ಬೇಕು ಅಂತ ಇವ್ನು ಕರ್ಕೊಂಬಿಡ್ತಾನೆ. ಇನ್ನು ಮಧ್ಯಮದವನು ಏನು ಮಾತಾಡೋ ಸುಮ್ಮನಿರ್ತಾನೆ. ಕೊನೆವೇನು ಮಾಡ್ತಾನೆ, ನಾನು ಹೋಯ್ತೀನಮ್ಮ ಅಂತ ಹೋಯ್ತಾಳೆ. ಆಗ ತಾಯಿ ಏನು ಮಾಡ್ತಾಳೆ, ಅಪ್ಪ ನನಗೆ ನೀನು ಕೊನೆ ಮಗ ಪ್ರೀತಿ, ನೀನು ಬಿಟ್ಟು ಕೊಡೋಕ್ಕೂ ನನಗೂ ಆಗಲ್ಲ, ದಯವಿಟ್ಟು ನೀನು ನನಗೆ ಬೇಕು ಅಂತ ಅವ್ಳು ಕರ್ಕೊತಾರೆ. ಇವನು ಮಧ್ಯಮ, ಇವನು ಉಳ್ಕೊಳ್ತಾನೆ. ಆಗ ಯೋಚನೆ ಮಾಡ್ತಾನೆ, ಇನ್ನೇನು ನನ್ನ ಇವರು ಬೇಡ ಅಂತಾರೆ, ಅವರು ಬೇಡ ಅಂತಾರೆ, ಇವನು ಜೊತೆಲಿ ಹೋಗೋದೇ ಸರಿ ಅಂತ ತೀರ್ಮಾನ ತಗೊಂಡು ಆ ಘಟೋತ್ಕಚನ ಜೊತೆಲಿ ಮಧ್ಯಮ ಹೊಡ್ತಾನೆ. ಆದರೆ ಮಧ್ಯಮ ಅನ್ನೋದು ಘಟೋತ್ಕಚನ ಗೊತ್ತಿರಲ್ಲ. ನಾ ಬರ್ತೀನಿ ಅಂತ ಒಪ್ಕೊಳ್ತಾನೆ. ದಾರಿ ಬರ್ತಾ ಇರ್ತಾರೆ. ಬರುವಾಗ ಒಂದು ಕೊಳ ಇರ್ತದೆ. ಆಗ ಏನು ಹೇಳ್ತಾನೆ ಘಟೋತ್ಕಚನಿಗೆ, ಅಪ್ಪ ನನ್ನ ಕರ್ಮನೆಲ್ಲ ತೀರ್ಸ್ಕೊಂಬರ್ತೀನಿ, ದಾವಾಗಿದೆ, ಸ್ವಲ್ಪ ಅಲ್ಲಿ ಹೋಗಿ ನೀರು ತೊಗೊಂಡು ಕುಡ್ಕೊಂಬರ್ತೀನಿ, ನೀನು ಇರಪ್ಪ ಅಂತ ಹೇಳ್ತಾನೆ. ಭಾಳ ಗಟ್ಟಿಗೆ ಕಣೆಯ ನೀನು, ಬೇಷ್ ಆಯಿತು ಹೋಗಪ್ಪ ಅಂತ ಕಳ್ಗಿಸ್ಬಿಡ್ತಾನೆ ಘಟೋತ್ಕಚ. ಇವ್ರು ಮಾತ್ರ ಬಿಟ್ಟಿರಲ್ಲ, ಯಾರನ್ನೇಳಿ ಈ ತಂದೆ ತಾಯಿ ಇನ್ನಿಬ್ಬರು ಮಕ್ಕಳನ್ನ, ಇವ್ರು 4 ಜನ ತಡ್ಕೊಂಡೇ ಇರ್ತಾನೆ ಅವ್ನು ಬರೋವರೆಗೂ. ಸರಿ, ಆವಾಗ ಅವನೇನು ಮಾಡ್ತಾನೆ, ಹೋಗ್ತಾನೆ, ಬರೋದು ಲೇಟ್ ಆಗುತ್ತೆ. ಯಾರು ಹೇಳಿ, ಮಧ್ಯಮ. ಆಗ ಇವ್ನು ಕೇಳ್ತಾನೆ, ಅವನ ಹೆಸರೇನು ಅಂತ ಬ್ರಾಹ್ಮಣರನ್ನು ಕೇಳ್ತಾರೆ. ಆಗ ಯಾರೂ ಹೇಳೋಕೆ ಹೋಗಲ್ಲ. ಆಗ ಅವನು ಹಿರಿ ಮಗ ತೊದಲಿಸ್ಕೊಂಡು ಬಬ್ಬ ಅಂದ್ಬಿಟ್ಟು ಮಧ್ಯಮ ಅಂತ ಹೇಳ್ತಾನೆ. ಆವಾಗ ಘಟೋತ್ಕಚ ಮಧ್ಯಮ ಮಧ್ಯಮ ಅಂತ ಕೂಗ್ತಾ ಇರ್ತಾನೆ. ಆವಾಗ ಭೀಮ ತನ್ನ ಕುಟೀರದಲ್ಲಿ ವ್ಯಾಯಾಮ ಮಾಡ್ತಾ ಇರ್ತಾನೆ. ಸಾಮು ಮಟ್ಟಿ ಗೊತ್ತಲ್ಲ ಸರ್, ಅದು ಮಾಡ್ತಾ ಇರ್ತಾನೆ. ಆವಾಗ ಒಂದು ಸಾರಿ ಆಯಿತು, ಪುನಃ 2ನೇ ಸಾರಿನೂ ಕೂಗ್ದ,
ಯಾರು ಮಧ್ಯಮ ಮಧ್ಯಮ ಅಂತ ಕೂಗ್ತಾ ಇದ್ದಾನಲ್ಲ ಇವನು, ಆಯಿತು ಅಂದ್ಬಿಟ್ಟು ಆಗ ಭೀಮ ಎಂಟ್ರಾಗ್ತಾನೆ. ಆವಾಗ ರೀದೆ ಮಾಡಿದ್ವಿ ಈಗ ನೀವು ಒಂದು ಅದಕ್ಕೊಂದು. ಹಾಂ ಆವಾಗ ಸರಿ ಘಟೋದ್ಗಜ ಆಯಿತು, ಭೀಮನ್ಗವ್ರಿಗೂ ಯುದ್ಧ ಆಯಿತು. ತಾಯಿ ಹತ್ರ ಕರ್ಕೊಂಬರ್ತಾನೆ. ಏನು ಹೇಳಿ, ತಾಯಿ ಹತ್ರ ಕರ್ಕೊಂಬಂದ. ಅಮ್ಮ ಈಗ ನಿನ್ನ ಮಾತಿನ ಪ್ರಕಾರವಾಗಿ ಒಬ್ಬರನ್ನ ಕರ್ಕೊಂಬಂದಿದ್ದೀನಿ ನಿನ್ನ ಆಹಾರಕ್ಕಾಗಿ ಅಂತಾನೆ. ಎಲ್ಲಿ ಮಗನೇ ಅಂತ ಅವ್ನು ಬಂದು ನೋಡಿದಾಗ ಇಲ್ಲಿ ಭೀಮ ನಿಂತಿರೋದು ನೋಡಿರಲ್ಲ ಅವಳು. ಆ ಮಗನ ದೃಷ್ಟಿಗೆ ಅಲ್ಲಿ ನಿಂತಿರೋದು ನೋಡ್ತಾಳೆ. ಮಗ ನೋಡಮ್ಮ ಅಂತ ತಿರುಗಿ ನೋಡಿದಾಗ ಇವನು ಗೊತ್ತಿತ್ತಲ್ಲ ಇಡಿಂಬಿಗೆ. ಆಗ ಕಂಡೇನ ಕಾಂತಾನ ಎನ್ನ ಪ್ರಾಣ ಕಾಂತಾನ, ಕಂಡೇನ ಕಾಂತಾನ ಎನ್ನ ಪ್ರಾಣ ಕಾಂತಾನ, ಅಸಮಾನ ಶೋರ ಪಾಂಡವ ಪುತ್ರ ಇವನು, ಅಸಮಾನ ಶೋರ ಪಾಂಡವ ಪುತ್ರ ಇವನು, ಎನ್ನ ಹೃದಯವ ಕಾತ ಪ್ರಾಣ ಕಾತ ಇವನು, ಕಂಡೇನ ಕಾಂತಾನ. ತದಿನ ದಿನ ತೈ ತಾಕು ತದಿಲಾಂ ತದಿನ ದಿನ ತೈ ದಿತ್ತ ಕೃತಕ್ ತದ್ದಿ ದಿತ್ತ ಕೃತಕ್ ತದ್ದಿ ದಿತ್ತ. ಈಗ ಯಾರಾದರೂ ಅವ್ರ ಜೊತೆಗೆ ಸಂವಾದ ಮಾಡುವಂಥವ್ರಿದ್ರೆ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಈಗ ನೀವು ಈಗ ನಿಮ್ಮ ತಂದೆ ತಾತನ ಕರೆದು ಒಂದಷ್ಟು ನೋಡಿದಿರಿ. ಆಗಿನ ಹಾಡಿಕೆಗೂ ಈಗಿನ ಹಾಡಿಕೆಗೂ ಕುಣಿತಕ್ಕೂ ಏನಾರು ಬದಲಾಗಿದಾವ? ಇಲ್ಲ ಸರ್, ಏನು ಬದಲಿಲ್ಲ ಸರ್. ನಮ್ದು ಹಳೆ ಕಟ್ಟಡ. ಯಾಕೆ ಅಂತಂದ್ರೆ ಈಗ ಪುರಾತನ ಕಾಲದ ದೇವಸ್ಥಾನ ಉಳಿಸ್ಬೇಕು ಅಂತ ನಮ್ಮ ಜಿಯೋಲಜಿಸ್ಟ್ನವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನ ಕಟ್ಟಡ ಕಿತ್ಬಿಟ್ಟು ಮಂಗಳೂರು ಹಂಚಿ ಹಾಕಿ ಅಂದ್ರೆ ಯಾರು ಒಪ್ಪಲ್ಲ ಅಲ್ವಾ. ಈಗೇನಾಗಿದೆ ಅಂದರೆ ನಮ್ಮ ಸಂಪ್ರದಾಯನ ನಾವು ಅಳಿಸೋದಕ್ಕೂ ಸಾಧ್ಯವಾಗ್ತಾ ಇಲ್ಲ, ಅದಕ್ಕೆ ಬೇರೆ ಮಿಕ್ಸ್ ಮಾಡೋದಕ್ಕೂ ನಮ್ಮ ಕೈಲಿ ಆಗ್ತಾ ಇಲ್ಲ. ಬುದ್ಧಿಜೀವಿಗಳು ಬಂದು ಸೇರ್ಕೊಂಡು ಇದಕ್ಕೇನಾದ್ರು ಲೋಪದೋಷಗಳು ಇದ್ದರೆ ಸ್ವಲ್ಪ ಸರಿಪಡಿಸುವಂಥ ಒಂದು ಪ್ರಯತ್ನ ಮಾಡ್ಬೋದು. ಈಗ ಅವಾಗ ಬೆಳಕಿರ್ಲಿಲ್ಲ, ಇನ್ನು ಎಲೆಕ್ಟ್ರಿಕ್ ಇಲ್ಲ, ಪೆಟ್ರೋಮಾಕ್ಸ್ ಮೊದಲೇ ಏನು ಬೆಳಕಲ್ಲಿ ಆಡ್ತೀವಿ ಮೈಕಲ್ಲಿ. ಆಗ ಪತ್ತು ಸಹ ಇಷ್ಟು ದಪ್ಪ ಕಟ್ಟೋರು. ಅದಕ್ಕೆ ಯಾತ್ರಲ್ಲಿ ಅದು ಬಟ್ಟೆನಲ್ಲಿ ಒಂದು ಯಾವ್ದು ಗೊತ್ತಾ, ಈ ಪಾರ್ವಾಳದ್ದು ಬರ್ತಿತ್ತು. ಯಾಕೆಂದ್ರೆ ಅದು ಹಸಿ ಮರ ಪಾರ್ವಾಳದ್ದು, ಅದನ್ನ ದಪ್ಪ ದಪ್ಪ ಸೈಜ್ ಇರೋದು ಮರದ ತುಂಡಾಗೆ. ಅದಕ್ಕೇನು ಮಾಡೋರು, ಬಟ್ಟೆ ಸುತ್ತೋರು. ಶೆಟ್ರು ಮಡವಾಡ ಶೆಟ್ಗಳು ಈ ಹಳೆ ಬಟ್ಟೆಗಳು ನಮ್ಮವರೇ ಪಂಚ ಅದೆಲ್ಲ ಕೊಟ್ಬಿಟ್ರು. ಆವಾಗ ಹಿತ್ತಾಳ ಬಳೆಯಲ್ಲಿ ಏನು ಮಾಡೋರು, ಇಷ್ಟು ದಪ್ಪ ಇರೋದು ಬಳೆನೇ. ಆ ಬಳೆನ ಆ ಪತ್ತಿಗೆ ಹಾಕ್ಬಿಟ್ಟು ಈ ಕಡೆ ಒಂದು ಪತ್ತು ಆ ಕಡೆ ಒಂದು ಪತ್ತು, ಆವಾಗ ಎರಡಕ್ಕೂ ಎಣ್ಣೆ ಬಿಡೋರು ಟಿನ್ನಲ್ಲಿ ಮಡಿಕೊಂಡು. ಆ ಕಾಲದಲ್ಲಿ ನಮ್ಮ ತಾತನ ಕಾಲದಲ್ಲಿ ನಮ್ಮ ತಂದೆಯವರು ಬಂದ ಮೇಲೆ ಪೆಟ್ರೋಲ್ ಮ್ಯಾಕ್ಸ್ ಬಂತು, ಸಿಮೆಣ್ಣೆದು ಬಂದು ಆವಾಗ ಬಂಡಿ ಹಾಕೊಂಡು ಆ ಪೆಟ್ರೋಲ್ ಮ್ಯಾಕ್ಸ್ ಎಲ್ಲ ಡೂಮ್ ಲೈಟ್ನಾಗ ಹೊಡೆದು ಆವಾಗ ಕಟ್ಟೋದು. ನಮ್ಮ ಕಾಲಕ್ಕೆ ಕೂಡ ಎಲ್ಲ ಥರ ನಾವು ಚಿತ್ರಗಳು ಬಂದ್ಬಿಟ್ಟಿದ್ದೆ. ಇವಾಗ ಅವಾಗ ಕಲ್ಸು ಇದಕ್ಕೆ ಏನು ಸಂಭಾವನೆ ಕೊಡ್ತಿದ್ದ ಸರ್? ಅವಾಗೇನು ಒಂದು 200, 300, 150 ಅದು ಕೂಡಿದೆ ಬೆಟ್ಟ. ಮಾಡು ಸುಮ್ಮನೆ, ನಿಮಗೂ ಕೆಲಸ ಬಿಡುವ, ನಾವು ಕಲಿತೀವಿ ಹೋಗುವಾಗ ಏನು ಕೊಟ್ಟದ್ದು ಇಸ್ಕೊಂಡು ಮಾಡುವ ಅನ್ನೋರು. ಹಿರೀಕರ ಮಾತು ನಾವು ಕೇಳಬೇಕಲ್ಲ. ನನಗೇನು ಚಪಲ ಅಂದರೆ ಅವ್ರು ಕೊಟ್ಟಷ್ಟು ಕೈ ಒಡ್ಬಿಟ್ಟು ಏನಾದರೂ ಮಾಡಿ ನಾನು ಮುಂದುವರಿಬೇಕಲ್ಲ, ಯಕ್ಷಗಾನ ಉಳಿಸ್ಬೇಕಲ್ಲ, ನಮ್ಮ ತಂದೆಯವ್ರ ಹೆಸರನ್ನು ಉಳಿಸ್ಬೇಕಲ್ಲ. ಅವರು ಡೆಲ್ಲಿಗೆಲ್ಲ ಹೋಗಿದ್ರು, ತಿರುವಂಕೂರ್ಗೆ ಹೋಗಿದ್ರು, ಪಾಪ ಅವರು ತೀರೋಗ್ಬಿಟ್ರು. ಏನಾದರೂ ಮಾಡಿ ಉಳಿಸ್ಬೇಕು ಅಂದ್ಬಿಟ್ಟು ಸರ್ ನನಗಿದು ಬಿಟ್ಟಿದೆ. ಸರಿ, ನೆನಪು ಬಂದಾಗ ಬೆಳಗಿನ ಜಾವ 4 ಗಂಟೆಯಲ್ಲಿದ್ದು ಮೊದಲೇ ಬಡಿದ್ರೆ ನಮ್ಮ ಸುತ್ತಮುತ್ತ ಇರೋರಲ್ಲಿ ಏನಾದ್ರು ಗೊತ್ತಾ, ಅವನಿಗೂ ಕೆಲಸ ಇಲ್ಲ, ಯಗ್ಗನ್ಗಳು ಓಡಿಸ್ತಾನಕ್ಕೆ ಬುಡಮೆ ಭಾಷೆತು ನಮಗೆ ಭತ್ತ ಗಿತ್ತ ತಿನ್ನಲ್ಲ, ರಾಗಿ ಜೋಳ ಎಲ್ಲ ಉಳ್ಕೋತು ಅಂತಿದ್ರು ಸರ್. ನಾವು ಅಷ್ಟೊತ್ತಿಗೆ ಬಿಡಿ, ಯಾಕೆಂದರೆ ಮರ್ತೋಗುತ್ತೆ ಸರ್. ಅದು ಸಾಧಕ ವಿದ್ಯೆ ಬಾಧಕ ದ್ರವ್ಯ. ಸಾಧನೆ ಮಾಡಿದಷ್ಟು ಈಗ ನಾನು ಇನ್ನೂ ಬೇಕಾದಷ್ಟಿದೆ. ಎಲ್ಲಿ ಕೊನೆ, ಸರಸ್ವತಿಗೆ ಕೊನೆಯೇ ಇಲ್ವಲ್ಲ ಸರ್. ಇಷ್ಟಾಗಿದೆ ಸರ್ ಅಷ್ಟೇ. ಮತ್ತೇನಾದರೂ ಕೇಳುವಂಥದ್ದಿದ್ರೆ ಅವರ ಮೂಲದಲ್ಲಿ ಈ ವೇಷಭೂಷಣಕ್ಕೆಲ್ಲ ಏನು ಮಾಡ್ಕೊತಿದ್ರಿ ಸರ್? ಹಿಂದೆ ಕೊಡಗಳ್ಳಿ ಅಂತಿತ್ತು ಸರ್, ನಮ್ಮ ಪಕ್ಕದ ಗ್ರಾಮ. ಅದು ಮಂಡ್ಯ ಜಿಲ್ಲೆನೇ, ಬೊಪ್ಪನ್ಪುರದ ಪಕ್ಕನೇ ಬರೋದು, ಮುಟ್ನಳ್ಳಿ ಪಕ್ಕನೇ ಇರೋದು ಕೊಡಗಳ್ಳಿ ಅಂತ. ಅಲ್ಲಿಂದ ತರ್ತಾ ಇದ್ದು ಸಾಮಾನು. ಅವರು ಎಲ್ಲ ಈ ಕಲೆಗಳೆಲ್ಲ ನಶಿಸಿ ಹೋದ ಮೇಲೆ ಆ ಡ್ರೆಸ್ಸು ಪಾಸ ಎಲ್ಲ ತೆಗೆದು ಬಿಸಾಕ್ಬಿಟ್ಟು ಏನೇನೋ ಮಾಡಿದ್ರು. ನಾನೇನು ಮಾಡಿದೆ, ನಮ್ಮ ಇಲಾಖೆಗೆ ಇದು ಮಾಡಿದ ಮೇಲೆ ಈ ಎಲ್ಲ ಗುಣಂಪಟ್ಟೆ ಹರಿದು ಹೋಗಿರೋದು, ಇಲ್ಲಿ ನೇತಾಕೊಳ್ಳೋದು, ದಾರ ಕಾಣೋದು, ಇವೆಲ್ಲ ಇದಾದಾಗ ಅವಲಕ್ಷಣ ಆಗುತ್ತೆ ಅಂದ್ಬಿಟ್ಟು ಈಗ ನಾನೇ ಸ್ವತಃ ಕಿರೀಟ್ಗಳೆಲ್ಲ ಬಂಡವಾಳ ಹಾಕೊಂಡು ಒಂದು 20-30 ಸಾವಿರ ಗರಿಗಳು ಉಳಿಸಿ ನಿಮ್ಗೆ ತೋರಿಸ್ನಲ್ಲ ಆಲ್ಬಮ್ನಲ್ಲಿ ಎಲ್ಲ ನಾನೇ ಮಾಡಿದ್ರು. ಗದೆ ಬಿಲ್ಲು ಎಲ್ಲ ನಂದೇನು ಸರ್. ಅದು ₹1 ಇಲ್ಲ. ಈಗ ಕಟ್ಕೊಂಡು ಕುಣಿತಾರೆ, ಗುಡಿ ಮೇಷ ನಿಮ್ಗೆ ಈ ದುಡ್ಡು ಕೊಡ್ತೀವಲ್ಲ ಸಾಕು, ನಮ್ಗೆ ಸದ್ಯ ಕುಣಿತೀವಲ್ಲ ಅದೇ. ಈಗಾದ್ರೆ ಎಷ್ಟು ಕೊಡ್ತಾರೆ? ಯಾರು ಹೇಳಿ? ಈಗಾದ್ರೂ ಸಂಭಾವನೆ ಎಷ್ಟು ಕೊಡ್ತಾರೆ ಸಾರ್? ಎಷ್ಟು ಈಗ ನೋಡಿ, ಈಗ ನಾವು ಅನಂತವರ್ಧನ ಯಾವುದೋ ಇವರು ಯಾರಳೆ ಶಶಿ ಸಾರು ಕರ್ಕೊಂಡು ಹೋಗಿದ್ರು. 22 ದಿನ 7 ದಿವಸನಲ್ಲಿ ಅವ್ರ ಮನೆಯಲ್ಲಿ ಊಟ ತಿಂಡಿ ಎಲ್ಲ
ಹಾಕಿದ್ರು. ಹ್ಮ್. ಕೊನೆಗೆ ಡ್ರೆಸ್ಗೆಲ್ಲ 8,000 ರೂಪಾಯಿ ಕೊಟ್ಟರು. ಅವರು ನಂಜುಂಡ ಅಂತಂದ್ಬಿಟ್ಟು ಬಂದು ಕೊಡಗಡೆಯವರೆಲ್ಲ ಬಂದು ಮೇಕಪ್ ಮಾಡಿ ಡ್ರೆಸ್ ಎಲ್ಲ ಮಾಡಿದ್ರು. ನಮ್ಮ ಡ್ರೆಸ್ಸು ಕಟ್ಕೊಂಡು ಕುಣಿದ್ರು ನಮ್ಮ ಹುಡುಗರು. ನನಗೆ ಈಗ ಬರುವಾಗ 15,000 ರೂಪಾಯಿ ಕೊಟ್ಟರು ಸರ್. 2 ಪ್ರಸಂಗ ಮಾಡಿದೆ ನಾನು. 1.5 ಗಂಟೆ 6ನೇ ತರಗತಿ ಮತ್ತು 7ನೇ ತರಗತಿ ಮಕ್ಕಳಿಗೆ ಭಕ್ತ ಮಾರ್ಕಂಡೇಯ, ದೊಡ್ಡ ಸೆಟ್ನವ್ರಿಗೆ ಕರ್ಣನ ಅವಸಾನದಲ್ಲಿ ಒಂದು ಭಾಗ ಮಾಡಿದೆ. ಯಾಕೆಂತಂದರೆ ದುರ್ಯೋಧನ ಇವನ್ನ ಅಶ್ವತ್ಥಾಮ ತಿರುಬಿಟ್ಟು ಇವ್ರನ್ನ ಕಳಿಸಿರ್ತಾರೆ ನೋಡಿ, ಆ ಸನ್ನಿವೇಶ ತಗೊಂಡು ಒಂದು ಭಾಗ ಮಾಡಿ 1.5 ಗಂಟೆ ಕಾಲ ಈ ಕೊಟ್ಟರು ಸರ್. ಈಗ ಯಾರು ಸರ್? ಇಲ್ಲ, ಈಗ ನಮಗೆ ಸರ್ಕಾರದಿಂದ 1,000 ಬರ್ತದೆ ಸರ್ ಅಷ್ಟೇ ಸಂಬಳ. ಶಾಸನ ಬರ್ತಾ ಇದೆ, ಇನ್ನೇನು ತೊಂದರೆ ಇಲ್ಲ. ಆಮೇಲೆ ಸರ್ ಏನಾಗಿದೆ ಗೊತ್ತಾ, ನಾವು ಹೋಗಿ ಸ್ವಾಮಿ ನಮ್ಗೊಂದು ಪ್ರೋಗ್ರಾಮ್ ಕೊಡಿ ಅಂತ ಕೇಳೋಕೆ ನಮ್ಮಲ್ಲಿ ತಂಡ ಇಲ್ಲ ಸರ್. ಎಲ್ಲ ನನ್ನನ್ನು ಬದುಕ್ಬಿಡ್ತಾರೆ, ಮಾಡಿ ಮನೆ ಕಟ್ಬಿಡ್ತಾನೆ, ಗದ್ದೆ ತಗೊಳ್ತಾನೆ, ಮನೆ ತಗೊಳ್ತಾನೆ. ಈ ಎಷ್ಟಿದೆ ಜಮೀನು ನಿಮಗೆ? 1 ಕುಂಟು ಇಲ್ಲ ಸರ್. 1 ಕುಂಟೆ ಇಲ್ಲ. ನಿಮ್ಮ ತಾಯಿ ನಿಮ್ಮ ನಮ್ಮ ತಂದೆಯವರು ಇದ್ದಾಗ 3-4 ಎಕರೆ ಜಮೀನಿತ್ತು. ಅವ್ರಿಗೊಂದು ಇದೆ ನಾಟಕ ಹುಚ್ಚು ಸಿನಿಮಾ. 1962ನೇ ಇಸ್ವಿನಲ್ಲಿ ಸಿನಿಮಾ ತಗೊಂಬಂದ್ರು. ಏನು? ಟೂರಿಂಗ್ ಟ್ಯಾಕ್ಸಿ ಟೆಂಟು. ಅದು ತಗೊಂಬಂದ್ರು. ನಾನು ಅವ್ರ ಜೊತೆ ಸೇರ್ಕೊಂಡೆ. ಆವಾಗ ನೋಡಿ, ಆಗ ನನ್ನ ಎಜುಕೇಶನ್ ಮೊಟ್ಕೊಳೋದು. ಹೈಸ್ಕೂಲ್ 8ನೇ ತರಗತಿಗೆ ಓದಿ SSLC ಕಟ್ಟೋಕೆ ಆಗಲಿಲ್ಲ. ನಿಮ್ಮ ತಾಯಿ ಏನಂತಿದ್ರು? ಅವರು ಟೆಂಟ್ ಎಲ್ಲ ತಂದು ಯಕ್ಷಗಾನ ಮಾಡ್ತಾರೆ. ಮಕ್ಕಳೇ ವಿದ್ಯಾಭ್ಯಾಸ ಹಾಳಾಗತ್ತೆ, ಭಾಳ ಕಷ್ಟವಾಗತ್ತೆ, ಮುಂದೆ ಮಕ್ಕಳು ಇದು ಮಾಡಿ ಈ ಸಿನಿಮಾಗಿನ ಮೇಲೆ ನಮ್ಮ ತಂದೆಯವರು ಯಾರ ಮಾತನ್ನು ಕೇಳ್ತಿರ್ಲಿಲ್ಲ ಸರ್. ಏನು ಮಾಡ್ತೀರಾ? ನಮ್ಮ ತಂದೆ ನಿಮ್ಮ ಮನೆಯವರು ಮಾತಾಡ್ತೀನಿ ಕೇಳಿ. ದಯವಿಟ್ಟು ಅಣ್ಣ ತಮ್ಮಿಂದ ಅಕ್ಕ ತಂಗಿರಿ ಬೇಜಾರು ಮಾಡ್ಕೋಬೇಡಿ. ನಮ್ಮ ತಂದೆಯವರು ನನಗಿಂತ ಸ್ವಲ್ಪ ಇವು ಉದ್ದವಾಗಿದ್ರು ಅಷ್ಟೇ, ಸಣ್ಣವಾಗಿ. ನನಗೆ 3 ಜನ ಇರ್ತೀವಿ ನಮ್ಮ ತಂದೆಗೆ. ನಾನು 3ನೇ ತಾಯಿ ಮಕ್ಕ ಲೆಕ್ಕ ಹಾಕಿ. ಅಕ್ಕ ತಂಗರನ್ನ 3 ಜನ ತನ್ನ ಮನೇಲಿ ಇಟ್ಕೊಂಡಿದ್ರು. ಆ ಪುಣ್ಯ ಯಕ್ಷಗಾನದ್ರಲ್ವ ಸರ್? ಯಾಕಂದ್ರೆ ಹೇಳ್ಬಾರ್ದು, ಆದ್ರೆ ಸಂಕಟ ಏನ್ ಮಾಡ್ತಾರೆ. ಏನಿಲ್ಲ. ಅವೆಲ್ಲ ಸಾಮಾನ್ಯ ಅಲ್ಲ ಸರ್, ಸಾಮಾನ್ಯ ವಿಚಾರ. ಬಹಳ ಕಷ್ಟ ಅವತ್ತು ಅಂದ್ರೆ ಅಷ್ಟು ದರ್ಪ ಇತ್ತು. ಅವಾಗ ಕೋಟು ಪೇಟ ಕಚ್ಚ ನಮ್ಮ ತಂದೆಯವರು 3 ಜನ ಸಾಕವ್ರಲ್ಲ ಅದ ಹೇಳಿ. ಗತ್ತೆ ಅದು ಅಂತ. ಗತ್ತದು ನಿಮ್ಗೆ ಆ ಗಣಸ್ಥಾನ ಬರ್ಲಿಲ್ವಾ ಅಂತ? ಸತ್ಯ. ಈಗ ಸರ್ ಈಗೇನು ಗೊತ್ತಾ, ಈಗ ಬಂದಿರತಕ್ಕಂಥ ಸೊಸೈರ್ನ ಸರಿಪಡಿಸೋದೇ ಕಷ್ಟವಾಗ್ಬಿಟ್ಟದೆ. ಏನು ಮಾಡೋದು ಹೇಳಿ? ಅವರು ಈಗೇನು ಗೊತ್ತಾ, ಈಗ ನಾವು ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ಸೊಸೈರ್ ಬಂದರೆ ಕೋಣೆ ಬಿಡಲ್ಲ, ಅತ್ತಿಂದರು ಬೀಗ ಇವ್ರು ಸೊಂಟದಲ್ಲಿ ಇರಬೇಕು. ನಮ್ದೇನಿಲ್ಲ, ಎಲ್ಲನೇ ಕಂಬು ತೊಲೆ ಎಲ್ಲ ಎಳ್ದು ಅವ್ರ ತಲೆ ಮೇಲೆ ಮಾಡಿಬಿಟ್ಟಿದ್ದೀನಿ. ನೋಡಮ್ಮ, ನೀ ಏನಾರು ಮಾಡು, ನಿನ್ನ ಗಂಡನಾರು ಬದುಕು, ನಮ್ಮನ್ನು ನೀವು ಬದುಕಿಸ್ತಿದ್ರು ಚಿಂತೆ ಇಲ್ಲ, ನೀವು ಚೆನ್ನಾಗಿರಿ. ಈಗ ಮೊಮ್ಮಗಿದ್ದಾನೆ 5 ವರ್ಷ, ಗೊತ್ತಾಯ್ತಾ? ಇದ್ರ ಹತ್ರ ಸರಿಯಲ್ಲಿ 700 ಹತ್ರ ಅಚಲು ಅಂತ ಬರ್ತದೆ, ಬೆಟ್ಟ ಕಾಣುತ್ತಲ್ಲಿ ಕನಕಪುರ ರೋಡ್ನಲ್ಲಿ. ಆ ಊರದ ಹುಡುಗಿ ನಮ್ಮ ಸೊಸೆ ಊರು. ಎಲ್ಲ ಫುಲ್ ಜವಾಬ್ದಾರಿ ಅವ್ರು ಬಯಸಿವಿ ಸರ್. ನಾವೇನೋ ಬೇಗ ಪೇಟರಿ ಗಿಟರಿ ಇಲ್ವಲ್ಲ. ಹೇಳಿ ಸರ್. ದ್ವಾಪರ ಯುಗ ತ್ರೇತರ ಯುಗದಲ್ಲಿ ಈ ಜಾತಿ ಇದ್ದಾಗ ಬ್ರಾಹ್ಮಣರು ಅದೇನಾದಷ್ಟು ಗೊತ್ತಿಲ್ಲ ಸರ್ ನಮಗೂ. ಎಲ್ಲ ಗೊತ್ತಿಲ್ಲದೆ ಇರೋದು ಅವಾಗಲೇ ಇತ್ತ ಅಂತ. ಯಾಕೆಂದರೆ ನೀವು ಯಾರೋ ಬ್ರಾಹ್ಮಣ ಸಿಗ್ತಾ ಅಂದಾಗ ಏನು ಉದಾಹರಣೆ ಇರುತ್ತೆ ಆ ಕಾಲದಲ್ಲಿ? ಅದೇನು ಇತ್ತೋ ಏನೋ ಗೊತ್ತಿಲ್ಲ ಸರ್. ಅದು ಈಗ ನೀವೇನೋ ಬರೆದಿರ್ತೀರ ಕಥೆನ, ಅದನ್ನು ನಮಗೆ ಹೇಳಿ ಅಂತ ನೀವು ನಮಗೆ ಕೊಟ್ಟರೆ ನಾವು ಅದನ್ನು ಪ್ರದರ್ಶನ ಮಾಡ್ತೀವಿ. ನಾವು ಕತೆ ಬರೆಯಂತ ನಮ್ಮ ತಂದೆಯವ್ರಿಗಿತ್ತು. ಭಾರತ, ಭಾಗವತ, ರಾಮಾಯಣ, ಗೊತ್ತಾಯ್ತಾ, ಸ್ವರ್ಗಾರೋಹಣ ಎಲ್ಲ ಓದೋರು, ಅರ್ಥನೂ ಮಾಡ್ತಿದ್ರು, ಕಥೆನೂ ಬರೀತಿದ್ರು. ಈಗ ನನ್ನಲ್ಲಿರೋ ಬುಕ್ಕೆಲ್ಲ ನಮ್ಮ ತಂದೆಯವರೇ ಬರೆದಿರೋದನ್ನೇ. ಒಂದು 10-12 ಕಥೆಗಳು ಬರೆದಿರೋಲ್ಲ ನಮ್ಮ ತಂದೆಯವರನ್ನೇ. ನಾವು ಒಂದು ಪದಿಗೂ ಅರ್ಥ ಹೇಳೋಕ್ಕೆ ಶಕ್ತಿ ಇಲ್ಲ ಸರ್. ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಫಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರದಾತಾರ ರಾವಣ ಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರನಾರಾಯಣ. ಓದ್ತೀನಿ ಅಷ್ಟೇ, ಓದ್ತಾ ಅದ ಅರ್ಥ ಅಂದ್ರೆ ನನಗೆ ಗೊತ್ತಿಲ್ಲ. ಏನು ಹೇಳಿದೆ? ಕುಮಾರ್ ವ್ಯಾಸ್ ಭಾರತದ ಆರಂಭದ ನುಡಿಯನ್ನು ಅವ್ರಿಗೆ ಹೇಳಿದರು. ಹೇಗೆ ಕುಮಾರ್ ವ್ಯಾಸ್ ಭಾರತ ಪೀಠಿಗೆ ಯಕ್ಷಗಾನ ಜೊತೆಗೆ ಇವ್ರವ್ರಿಗೂ ಸಂಚರಿಸ್ತಂತೆ. ಈಗ ನೀವು ಮೂರು ತಾಯಿ ಅಂದ್ರೆ ನಿಮ್ಮ ಅಣ್ಣದಿರೋ ತಮ್ಮದಿರೋ ಇನ್ಯಾರು ಯಕ್ಷಗಾನಕ್ಕೆ ಬರ್ಲಿಲ್ವಾ? ಇಲ್ಲ ಸರ್, ನನ್ನ ತಮ್ಮಿದ್ರು ಕಲಿತಾ ಇದ್ರು. ಅವರು ಹಾಗಾಗಿ ಬಿಟ್ಬಿಟ್ರು. ಅವರು ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಒಬ್ಬ ತಮ್ಮ ಬಂದ, ಕೊನೆಯವನು. ಇನ್ನೊಬ್ಬ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದ್ದು ರಿಟೈರ್ಡ್ ಆಗಿ ಈಗ ಮೈಸೂರಲ್ಲೆಲ್ಲ ಸುಖವಾಗಿದ್ದಾರೆ ಸರ್, ಮನೆಗಿನ ಕಟ್ಕೊಂಡು. ಮಕ್ಕಳು ನಿಮ್ಮ ಮಕ್ಕಳಲ್ಲಿ
ನಮ್ಮ ಮಕ್ಳು ಯಾರು ಇಲ್ಲ ಸರ್. ಅದೇ ನನ್ನ ಮಗ ಡ್ರೈವರ್ ಆದಲ್ಲ ಸರ್, ಆಮೇಲೆ ಕಲಿ ಅಷ್ಟೊತ್ತಿಗೆ ಯಕ್ಷಗಾನ ಕುಣಿಲಿಲ್ವಾ? ಯಾರು ಅವ್ನು ನನ್ನ ಮಗನ ಸೇರಿಸಿದ್ದೆ. ಅವನು ಪಾತ್ರಗಳು ಮಾಡ್ತಾ ಇದ್ದ. ಮಾಡಿದ ತಕ್ಷಣ ಏನಾಯ್ತು ಅಂದರೆ ಕೆಲಸ ಸಿಕ್ತಲ್ಲ, ಅದಕ್ಕೆ ಇದು ಬಿಟ್ಬಿಟ್ಟು ಅವ್ನು ಟ್ರೂಫೇ ಹೊಟ್ಟೋಯ್ತು. ನಿಮ್ಮೂರು 1000 ಮನೆ ಊರು ಅಂತ ಹೇಳಿದ್ರಿ. ತಲಕಾಡು ಅಂದ್ರೆ 2 ಕಡೆನೂ ಇದ್ದಾರೆ ಸರ್. 2 ಕಡೆ 2 ಬ್ಯಾಚು ಇವತ್ತು ಜೀವಂತವಾಗಿದ್ದಾರೆ. ಬನ್ನಿ ಅಂದರೆ ಒಬ್ರು ಬರಲ್ಲ. ಯಾರು ಕೇಳ್ತಾರೆ, ಅವಾಗ ನಮ್ಗೆ ಹಾಕ್ಬೇಕು, ನಮ್ಗೆ ಗದ್ದೆಗೆ ಹೋಗ್ಬೇಕು, ಅದಕ್ಕೆ ಹೋಗ್ಬೇಕು, ಇದಕ್ಕೆ ಹೋಗ್ಬೇಕು, ನೀರು ಕಟ್ಟಬೇಕು, ಅದು ಮಾಡಬೇಕು, ಟಮಾಟ ಹಣ್ಕಬೇಕು, ಇದೇ ಚಾಪ್ಲ ಏನು ಮಾಡ್ತಾರೆ. ಆಮೇಲೆ ಏನು ಗೊತ್ತಾ ಅವ್ರಿಗೆ, ಇಲ್ಲೇನೋ ಬರ್ತದೆ ಲಾರಿಗಟ್ಲೆ ತುಂಬ್ಕೊಂಬರ್ತಾರೆ. ಅದು ಮೇಷ ಮಡಿಕೊಂಡು ನಮಗೇನು ಕೊಡಲ್ಲ, 200 100 ಕೊಡ್ತಾನೆ. ಹೋಗ ಇವನ ಜೊತೆ ಯಾರು ಹೋಗೋರು ಅನ್ನೋದು ಸರ್. ಈ ಭಾವನೆ ಅವ್ರು ಕಟ್ಕೊಂಡು ಏನು ಮಾಡೋಣ ಸರ್ ನಾವು? ಇದು ನಮಗೆ ಪ್ರಾಣ ಹೋಗ್ತಾ ಇದೆ. ದಯವಿಟ್ಟು ಸರ್ ನಮಗೆ ಉಳಿಸ್ಬೇಕು ಅಂತಂದರೆ ನಿಮ್ಮ ಸಂಘ ಸಂಸ್ಥೆಯವರು ಒಂದು ಟೀಮನ್ನು ರೆಡಿ ಮಾಡಿಕೊಡಿ. ನಾನು ಅದಕ್ಕೆ ಏನು ನನ್ನ ಕೈಲಾದಂಥ ನನ್ನಲ್ಲಿ ಏನಿದೆ ವಿದ್ವತ್ತು ಅದನ್ನು ಅವ್ರಿಗೆ ದಾರಿ ಎರಿತೀನಿ. ನನಗೂ ಭಗವಂತ ಶಕ್ತಿ ಕೊಟ್ಟಿರೋವರೆಗೂ ನಾನು ಚಿರುಗುಣಿಯಾಗಿ ಕೆಲಸ ಮಾಡ್ತೀನಿ. ಅದಕ್ಕೊಂದು ನಿಮ್ಮಂಥವ್ರೆ ಸಹಕರಿಸ್ಬೇಕೇ ಹೊರತು ಸರ್ ನನ್ನ ಕೈಲಂತೂ ಸಾಧ್ಯವಾಗಲ್ಲ. ನೀವು ಕರೀರಿ, ನಾನು ಬಂದು ಹೇಳೋದು ನಾನು ತಯಾರಿದ್ದೀನಿ. ಕಾಲಮಾನದ ಸಂದರ್ಭ ಕೇಳಿ ಹೇಳಿ ಸರ್. ದಕ್ಷಿಣ ಕನ್ನಡ ಅಂದರೆ ಯಕ್ಷಗಾನಕ್ಕೆ ಪ್ರಸಿದ್ಧ. ಹೌದು ಸರ್, ದಕ್ಷಿಣ ಕನ್ನಡ. ಹೌದು. ಅವರು ಬೆಳಗಾನೂ ಅದೇ ಆಡ್ತಾರೆ. ಆಡ್ತಾರೆ, 1 ಅವರ್ ಆಡ್ತಾರೆ, 2 ಅವರ್ಸ್ ಆಡ್ತಾರೆ. ಆ ದಕ್ಷಿಣ ಕನ್ನಡ ಯಕ್ಷಗಾನಕ್ಕೂ ಈ ನಿಮ್ಮ ಯಕ್ಷಗಾನಕ್ಕೂ ವ್ಯತ್ಯಾಸ ಏನು ಇದು ಡಿಫ್ರೆನ್ಸ್ ಇದೆ ಸರ್. ಅವರಲ್ಲಿ ಹಾಡುಗಳೆಲ್ಲ ನಿಧಾನಗತಿನಲ್ಲಿ ಹೇಳ್ತಾರೆ. ಈಗ ತ್ರಿಪುರ ತಾಳ ಅವರು ನಿಧಾನಗತಿನಲ್ಲಿ ಹಾಡು ತಗೊಳ್ತಾರೆ. ಯಾಕೆಂದರೆ ಅವರಲ್ಲಿ ಚೆಂಡೆ ಇದೆ, ಮದ್ದಲೆ ಇದೆ, ಈ ಜಾಗಟ ಒಂದು ಇದೆ ಅವ್ರಿಗೂ ಇದೆ, ಮತ್ತು ಅವ್ರಿಗೆ ತಾಳಗಳು ಎಲ್ಲ ಇದೆ. ಅವ್ರೇನಂತಂದರೆ ಇವತ್ತಿನ ಅನುಕೂಲಕ್ಕೆ ತಕ್ಕಂತೆ ಅವರು ಅಭಿನಯ ಮಾಡ್ತಕ್ಕಂಥ ಅಭಿನಯಕ್ಕೆ ತಕ್ಕಂತೆ ಅವರು ನಿಧಾನಗತಿನಲ್ಲಿ ಹೇಳ್ತಾರೆ. ಈಗ ನೋಡಿ, ನಿರ್ಮಲ ಜಲ ಸಮೀಪ ಇದೆ ಅನ್ನೋದನ್ನು ಅವರು ಹಾಡನ್ನು ನಿಧಾನಗತಿಯಲ್ಲಿ ಹೇಳ್ತಾರೆ. ನಾವು ನಿಧಾನಗತಿಯಲ್ಲಿ ಹೇಳೋದಕ್ಕಾಗಲ್ಲ. ಮತ್ತು ಅವ್ರದ್ದು ಬಿಳಿ 4 ಸ್ಥಾಯಿ ಅವ್ರದ್ದು. ಅವರು ನಿಧಾನಗತಿಯಲ್ಲಿ ಹೇಳ್ತಾರೆ. ನಾವು ಅದನ್ನೇ ಹಾಡನ್ನು ತ್ವರಿತಗತಿಯಲ್ಲಿ ಹೇಳ್ತೀನಿ. ಒಂದೊಂದು ಭಾಗದಲ್ಲಿ ಒಂದೊಂದು ಥರ. ಈಗ ಅವರು ನಿಧಾನಗತಿಯಲ್ಲಿ ಹೋಗ್ತಾರೆ ಸರ್, ನಾವು ನೋಡಿ ನಿರ್ಮಲ ಜಲ ಸಮೀಪದಿ, ನೋಡಿ ನಿರ್ಮಲ ಜಲ ಸಮೀಪದಿ, ಮಾಡಿಕೊಂಡರು ಪರ್ಣಶಾಲೆಯ, ಮಾಡಿಕೊಂಡರು ಪರ್ಣಶಾಲೆಯ, ರೋಡಿ ಪಾಲಕ ಪಂಚವಟಿಯ ಕಾಡಿನೊಳಗೆ ದಿಗಿ ತಾತ ದಿಗಿ ತಾತೈ ತಾತಿ ತಾತ ಇದು ತ್ವರಿತಗತಿ. ಅವ್ರದ್ದು ಅದು ನಾವು ಆಡೋಕೆ ಬರಲ್ವಲ್ಲ ಸರ್. ನಿಧಾನ ಗತಿಯಲ್ಲಿ ಅವ್ರು ಆಡ್ತಾರೆ. ನಮ್ಮ ಗುರುಗಳು ಕೇಳಿ ಗೊತ್ತು ಅವ್ರಿಗೆ ಅಲ್ಲ ಸರ್? ಸರಿ ಸರ್. ಅಲ್ಲ ಸರ್, ಯಾಕೆಂತಂದರೆ ಅಲ್ಲಲ್ಲ, ಮೂಡ್ಲುಪಾಯಿ ಆಗಲಿ, ತೆಂಕತಿಟ್ಟಾಗಲಿ, ಬಡಗತಿಟ್ಟಾಗಲಿ, ಬಡಗತಿಟ್ಟು ಯಾಕಂದ್ರೆ ಸರ್ ಕಾರ್ಗಲ್ ವಿಶ್ವೇಶ್ವರ ಭಟ್ರು ಕೇಳಿರ್ಬೋದು ನೀವು ಹೆಸರನ್ನ. ಅವರು ನಾವೆಲ್ಲ ಇದ್ರ ಸಮೀಕ್ಷೆ ಮಾಡಿ ಅವ್ರ ಜೊತೆ ನಾನು ಸೇರಿಕೊಂಡು ತೆಂಕತಿಟ್ಟಂದು ಸ್ವಲ್ಪ ಮಿಕ್ಸ್ ಮಾಡೋಣ, ಏನಾದರೂ ಇದಕ್ಕೆ ಪ್ರವೇಶ ಕುಣಿತಗಳು ಡಿಫ್ರೆನ್ಸ್ ಇದೆ, ನಮ್ಮಲ್ಲಿ ನಿರ್ಗಮನ ಪ್ರವೇಶದ್ದು ಡಿಫ್ರೆನ್ಸ್ ಇದನ್ನು ಸರಿ ಮಾಡಬೇಕು ಅಂತ ಅಂದ್ಬಿಟ್ಟು ಇವರು ಯಾರಲ್ಲಿ ಅನಂತವರ್ಧನ್ ಅವರು ಅಂತ ಮೈಸೂರಲ್ಲಿದ್ದಾರೆ ಸರ್. ಅವರು ಮಂಗಳೂರು ಸೈಡ್ನವರು. ಅವ್ರ ಹೆಸರು ಕೇಳಿರಬೇಕು ತಾವು ಬಹುಶಃ. ನಾವು ಎಲ್ಲಿ ಗೊತ್ತಾ, ಮೈಸೂರಿನಲ್ಲಿ ಕೆ ಎಮ್ನಳ್ಳಿ ಅಂತ ಬರ್ತದೆ. ಅಲ್ಲಿ ನಾವು ಪ್ರತಿ ಶನಿವಾರ ಭಾನುವಾರ ಅಲ್ಲಿ ಉಚಿತವಾಗಿ ಹೇಳ್ತೀವಿ ಸರ್ ಈ ಯಕ್ಷಗಾನ. 2-3 ಜಿಲ್ಲೆಗೇನೆ ಭಾಷೆನೇ ವ್ಯತ್ಯಾಸ ಇರ್ತದೆ. ಹೌದಲ್ವಾ? ಚನ್ನಪಟ್ಟಣ ಕಳ್ಕೊಂಡು ರಾಮನಗರಕ್ಕೆ ಮಂಡ್ಯಕ್ಕೆ ಹೋದ್ರೆ ಅಲ್ಲೇ. ಹೌದು. ಅದರಿಂದ ಸರ್ ಅಷ್ಟೇ. ಹಾಗೆ ಯಕ್ಷಗಾನದಲ್ಲೂ ಹಾಗೆ ಇದೆ. ಅದೊಂದು ವೈಶಿಷ್ಟ್ಯ. ಒಂದೊಂದು ಪ್ರಾದೇಶಿಕಕ್ಕೂ ತನ್ನ ಸ್ವಂತಿಕೆಯನ್ನು ಗುರುತಿಸಿರುವಂಥದ್ದಿದೆ. ಹಾಗಾಗಿ ಎಲ್ಲ ಯಕ್ಷಗಾನದಲ್ಲೂ ಭಾಗವತರಿದ್ದಾರೆ. ಒಬ್ಬ ಇರ್ಬೋದು, ಅನೇಕ ಜನ ಇರ್ಬೋದು. ಮೊದಲೇ ಇದೆ, ಇಲ್ಲಿ ಮುಖವೀಣೆ ಇದೆ, ಅಲ್ಲಿ ಚೆಂಡೆ ಇರುತ್ತೆ. ವಾದ್ಯ ಪರಿಕರಗಳು ವ್ಯತ್ಯಾಸ, ರಾಮಾಯಣ ಮಹಾಭಾರತ ಪಾತ್ರಗಳು ಎಲ್ಲವೂ ಒಂದೇ. ಇದೊಂದೇ ಅಲ್ಲ, ತೆರಕುತ್ತು, ವೀದಿಯಾಟಮ್ ಅಂತೇಳಿ ಆಂಧ್ರದ ವೀದಿಯಾಟಮ್ಮು, ತೆರಕುತ್ತು ನಮ್ಮ ಲೋಕೋತ್ಸವದಲ್ಲಿ ನೀವು ನೋಡಿದ್ರಿ. ಹಾಗಾಗಿ ಇವೆಲ್ಲವೂ ಒಂದೇ ರಂಗತಂತ್ರದ ಮೇಲೆ ರೂಪಿತಗೊಂಡವು. ಪ್ರಾದೇಶಿಕವಾಗಿ ತನ್ನದೇ ಸೊಗಡನ್ನು ವೇಷಭೂಷಣದಲ್ಲಿ, ಹಾಡಿಕೆಯಲ್ಲಿ, ಕುಣಿತದಲ್ಲಿ, ಪ್ರಸಂಗನ ಪ್ರೆಸೆಂಟ್ ಮಾಡೋದ್ರಲ್ಲಿ ಕೂಡ ಭಿನ್ನತೆ ಇರೋದಿದೆ. ಅದೇ ಅದರ ವೈಶಿಷ್ಟ್ಯ ಅನ್ನೋದು ನಮ್ಮ ಮಧ್ಯೆ ಇರೋದು. ಒಂದು ಕಡೆಯಿಂದ ಒಂದು ನಿಮ್ಮ ಕಾಲಕ್ಕೇನೆ ಇದು ಮುಗಿಯೋದು ಬೇಡ. ಸರಿ ಸರ್. ನಿಮ್ಮ ತಲಕಾಡು, ಮುಡುಕ್ತೊರೆ, ಮಾದಂಗಿ ಇವೆಲ್ಲ ಸ್ವಲ್ಪ ಓಡಾಡ್ಕೊಂಡು ನೀವು ಈ ನಮ್ಮ ಹಿಂದಿನ ಏನೊಂದು ಕಲೆ ಇದೆ ಅದನ್ನು ಉಳಿಸಬೇಕು, ಉಳಿಸಿ ಒಂದು ಪ್ರಯತ್ನ ಮಾಡ್ಬೇಕು ಸರ್. ನಾನು ಸಾಧ್ಯವಾದಷ್ಟು ನೋಡಿ, ಇಲ್ಲಿವರೆಗಾಗಿದೆ ಸರ್. ನಾನು ಯಾರನ್ನು ನಮ್ಮ ತಂಡದ ಹುಡುಗರನ್ನೇ ಆಗಲಿ, ನಮ್ಮ ಗ್ರಾಮದಲ್ಲಿ ಆಗಲಿ ಇಷ್ಟೇ ಕೊಡಿ ಅಂತ ನಾನು ಕೇಳೋದನ್ನಲ್ಲ. ಗುನ್ನಗರದಲ್ಲಿ ಹೋಗಿ ನಮ್ಮ ತಂಡ ತಗೊಂಡೋಗಿ ಆಡ್ತಿದ್ದೀನಿ.
ಗೊತ್ತಾಯ್ತಾ. ಈಗ ಚಂದ್ರಶೇಖರ ಗೌಡ್ರ ಸ್ಕೂಲ್ನಲ್ಲಿ ಮಾಡಿದೆ, ಸಿಗ್ಗಾವಿಗೆ ಹೋಗಿದೆ, ಗೋಟ್ಕೊಡಿ ಯೂನಿವರ್ಸಿಟಿನಲ್ಲಿ ಹೋಗಿ ಆಡಿಸ್ತೀವಿ ಮಕ್ಕಳನ್ನ ಕರ್ಕೊಂಡೋಗಿ. ಅವ್ರು ಎಷ್ಟು ಕೊಡ್ತಾರೆ ಅಷ್ಟಕ್ಕೆ ತೃಪ್ತಿ ಪಡ್ತಾ ಇದ್ದೆ. ಕೊನೆ ಕೂಡದೇ ಇದ್ದು ನಾನು ಕೈನಿಂದ ಹಾಕೊಂಡು ಬಸ್ ಚಾರ್ಜ್ ಹಾಕೊಂಡು ಹೋಗಿ ಹೇಳ್ತಾ ಇದ್ದೆ, ಲೆಕ್ಕ ಹಾಕೊಳ್ಳಿ ನನಗೊಂಥರ ಚಪಲ. ಈಗ ಇದರ ಕುರಿತು ಇನ್ನೊಂದಿಷ್ಟು ಒಳ್ಳೆ ಪ್ರಯತ್ನಗಳಾಗ್ತಾ ಇದೆ. ನಾಗೇಗೌಡರು ಕೂಡ ಕರಿಬಂಟನ ಕಾಳಗ ಅಂತ ಕರಿರಾಯಚರಿತೆ ಅಂತೇಳಿ 1480ರಲ್ಲೇ ಮಂಡ್ಯ ಜಿಲ್ಲೆಯ ಕೆಂಪೇಗೌಡ ಅನ್ನೋನು ಬರೆದ ನಾಟಕ, ಅಂದರೆ ಐತಿಹಾಸಿಕವಾದ ಪ್ರಸಂಗ ಕಟ್ಟಿದ್ದಾನೆ. ಅದು ಎಲ್ಲ ಪ್ರದೇಶದಲ್ಲೂ ಕೂಡ ಕರಿಬಂಟನ ಕಾಳಗ ಅಂತ ಹೆಸರುವಾಸಿಯಾಗಿದೆ. ಅದರ ಜೊತೆಗೆ ನಾಗೇಗೌಡರು ಈ ಕರಿಬಂಟನ ಕಾಳಗನ ಮುನಿಯವರು ತುಂಬ ಹಿಂದೆನೇ ದೊಡ್ಡಬಳ್ಳಾಪುರ ಕಲಾವಿದರನ್ನೆಲ್ಲ ಸೇರಿಸಿ ಕಲಾಕ್ಷೇತ್ರದಲ್ಲಿ ಆಡಿದ್ದಿತ್ತು. ಇಲ್ಲಿಯೇ ಅರಳುಗುಪ್ಪೆಯ ಚನ್ನಬಸಯ್ಯ ಅವರು ಕರೆಸಿ ಅನೇಕ ಪ್ರಸಂಗಗಳನ್ನ ಪ್ರಯೋಗ ಮಾಡಿದ್ದಿದೆ. ಈಗ ಮಂಡ್ಯದ ಕರ್ನಾಟಕ ಸಂಘ ಇನ್ನೊಂದು ರೂಪದಲ್ಲಿ ಇದನ್ನು ಹದವಾಗಿ ಮಾಡೋಕ್ಕೆ ಪ್ರಯತ್ನಿಸಿದೆ. ಅಕ್ಕಿ ಹಬ್ಬಗಳಲ್ಲಿ ಬಾರಿಘಾಟ್ ಅವರು ಒಂದು ಪ್ರಯತ್ನ ದಾರಿ ಇದೆ, ಒಂದಿಷ್ಟು ಒಳ್ಳೆಯ ದಾರಿಯನ್ನು ಕಾಣಕ್ಕೆ ಶುರುವಾಗಿದ್ದಾವೆ. ಇವರ ಪ್ರತಿಭೆನ ಈಗ ಇಲ್ಲಿವರೆಗೂ ಆ ಯಕ್ಷಗಾನ ಸ್ವರೂಪನ ನಮಗೆ ಹೊತ್ತಂದು ಇಟ್ಟಿದ್ದಾರೆ. ಅವರನ್ನು ನಾವು ಗೌರವಿಸೋಣ. ಅವರೇ ಈಗಿರುವ ನಮ್ಮ ಎದುರಿನ ಆ ಕಲೆಯ ಪ್ರತಿನಿಧಿ. ಗ್ರಂಥಕ್ಕೆ ಮೀರಿದ್ದು, ಗ್ರಂಥ ವಾಚ್ಯ ಅಲ್ಲ, ಇದು ದರ್ಶನ. ಹಾಗಾಗಿ ಇವರೇ ನಮಗೆ ಆ ಕಲಾ ಪ್ರಕಾರದ ಸ್ವರೂಪವನ್ನು ಹೊತ್ತಂದವರಾದ್ರಿಂದ ಅವರನ್ನು ನಿಮ್ಮ ಎದುರಿಗೆ ಇಟ್ಟಿದ್ದೇವೆ. ಇವು ಮತ್ತೆ ಇನ್ನೂ ಚಂದಗೊಳ್ಳಬೇಕಾದ ಹಲವು ಕವಲುಗಳು ನಮ್ಮ ಮುಂದೆ ಇದೆ. ಅವರು ಅಂತಹ ಆಸಕ್ತಿಯಲ್ಲಿದ್ದಾರೆ. ಇವರು ಕುಣಿತಕ್ಕೂ ನಾವೇ ಸ್ಪಷ್ಟವಾಗಿ ಅರಳುಗುಪ್ಪೆ ದೊಡ್ಡಬಳ್ಳಾಪುರ ಕುಣಿಯುತ್ತಕ್ಕೂ ತುಂಬ ವ್ಯತ್ಯಾಸಗಳನ್ನು ಗಮನಿಸಿದ್ದೇವೆ. ಈಗ ಹಾಗಾಗಿ ಅವೆರಡು ಬೇರೆ ಬೇರೆ ತಿಟ್ಟು ಅನ್ನುವ ಚೆಹರೆಗಳು ಸ್ಪಷ್ಟ ಆಗಿದೆ. ಮುಂದೆ ಕಾಲಮಾನದಲ್ಲಿ ಇನ್ನುಳಿದ ಭಾಗಗಳನ್ನು ಗಮನಿಸಿ ಅದಕ್ಕೊಂದು ಆಕಾರ ಸ್ವರೂಪವನ್ನು ನಿರ್ಧರಿಸೋಕ್ಕೆ ದಾರಿ ತೆರೆದಿದೆ. ಅದರಲ್ಲಿ ಒಂದು ಒಳ್ಳೆಯ ಪ್ರತಿಭೆ ಲಾಲಿತ್ಯಪೂರ್ವವಾಗಿ ಕುಣಿತ ತೋರಿಸುವಲ್ಲ ರವೀಂದ್ರ ಅವರು ಸ್ವತಃ ಅಂತ ಆಸಕ್ತಿಯಿಂದ ಹೊತ್ತು ತಂದಿದ್ದಾರೆ. ಅವರಿಗೆ ಇನ್ನೇನಾದ್ರು ಅಲ್ಲಿಯೇ ಘಟ್ಟದ ಕೋರೆ ಅಂತ ಇನ್ನೊಂದು ರೂಪ ಇತ್ತು. ಬಡಗತಿಟ್ಟನ್ನ ಒಬ್ಬ ಭಾಗವತ ಬಂದು ಈ ಮೂಡ್ಲುಪಾಯನ ಎರಡನ್ನು ಸೇರಿ ಒಂದು ರೂಪ ಬಂತು, ಘಟ್ಟದ ಕೋರೆ ಅಂತ. ಎರಡರ ಬೆರೆತ ಒಂದು ಸಂಕರ ರೂಪ. ಅದು ಒಂದು ಚಂದವಾಗಿತ್ತು. ಒಂದು ಮನೆತನ, ಅರಸುಗಳ ಒಂದು ಮನೆತನ ಆ ಥರದ್ದು ಪ್ರಯೋಗ ಮಾಡಿದ್ದು. ಈಗ ಯಾರು ಇಲ್ಲ ಅನ್ನೋದು ಅದರ ರೂಪ. ಹೇಗೆ ಒಂದು ಬಗೆಯ ಯಕ್ಷಗಾನ ಇನ್ನೊಂದು ಬಗೆಯ ಯಕ್ಷಗಾನವನ್ನು ದುಡಿಸ್ಕೊಂಡು ಆ ಎರಡರಿಂದ ಒಂದು ಹೊಸ ರೂಪ ಬಂದ ಘಟ್ಟದ ಕೋರೆ ಅಂತ ಒಂದು ರೂಪವು ಕೂಡ ಚಾಮರಾಜನಗರದಿಂದ ಈ ತಲಕಾಡವರೆಗೂ ಇದ್ದ ರೂಪ ಇತ್ತು. ಅದು ಒಂದು ಫ್ಯಾಮಿಲಿ ಭಾಳ ಕಡಿಮೆ ಇದ್ದದ್ದು, ಅದು ಈಗ ಇಲ್ಲ. ಹಾಗಾಗಿ ಈ ಪ್ರಯತ್ನಗಳು ಈಗ ನಡೀತಾ ಇದೆ. ಅದರ ಮುಂದುವರೆದ ರೂಪಗಳನ್ನ ನೋಡ್ಬೋದು. ಇನ್ನೇನಾದ್ರು ಮುಚ್ಚುವತ್ತು ಕೇಳೋದಿದ್ರೆ ಶಾಲಾ ಕಾಲೇಜುಗಳಲ್ಲಿ ಯಾಕೆ ಪ್ರಯತ್ನ ಪಡಬಾರ್ದು ಸರ್? ನಮ್ಮ ತಲಕಾಡಿನಲ್ಲಿ ಹೇಳ್ತಿದ್ದೇನೆ. ಚಂದ್ರೇಗೌಡರು ಇದ್ದಾರೆ, ಹಾಂ, ಅವರು ಇಲ್ಲಿ ಒಂದು ತಂಡ ಕಟ್ಟಿ ಕರಿಬಟ್ಟನ ಮೊನ್ನೆ ಆಡಿದ್ರು ಸರ್, ಇದ್ರಲ್ಲಿ ಬಂದಿದ್ರು ಮಂಡ್ಯದಲ್ಲಿ. ತುಂಬ ಪ್ರಸಿದ್ಧಿ ಬಂತು, ಒಳ್ಳೆ ಹೆಸರು ಬಂತು. ಆ ರೀತಿ ಈ ಒಂದು ಸ್ಕೂಲ್ಗಳಲ್ಲಿ ನಿಮ್ಮ ಊರಲ್ಲಿ ಬೇರೆ ಊರುಗಳಲ್ಲಿ ಹೋಗಬೇಡ, ನಿಮ್ಮ ಸ್ಕೂಲ್ಗಳಲ್ಲೇ ಯಾಕೆ ಸರ್? ನಾನು ಎಲ್ಲ ಕಡೆನೂ ಗೌರ್ಮೆಂಟ್ ಸ್ಕೂಲ್ ಅಲ್ಲ ಹೇಳ್ತಿ ಕೇಳಿ, ತಲಕಾಡಿನಲ್ಲೇ ಒಂದು 10-12 ಇವೆ, ಪ್ರೈವೇಟ್ ಸ್ಕೂಲ್ಗಳಿದೆ, ಗೌರ್ಮೆಂಟ್ ಸ್ಕೂಲಿಗಿದೆ. ಎಲ್ಲ ಹೋಗಿ ಕೇಳಿದ್ದೀನಿ. ನೀವು ನನ್ನ ಮನೆ ಊಟ ನಾನೇ ಊಟ ತಿಂಡೆಲ್ಲ ತಿನ್ಕೊಂಬರ್ತೀನಿ, ₹1 ಕೊಡಬೇಡಿ, ಉಚಿತವಾಗಿ ಹೇಳ್ಕೊಡ್ತೀನಿ. ತಲಕಾಡಿನಲ್ಲಿ ಹೊರಗಡೆ ಬಂದು ಹೇಳೋಕ್ಕಾಗಲ್ಲ ಸರ್, ನನಗೆ ತೊಂದರೆ ಇರುತ್ತಲ್ವ. ಉಚಿತವಾಗಿ ಹೇಳ್ಕೊಡ್ತೀನಿ ಅಂತಂದರೆ ಆ ಪೇರೆಂಟ್ಸ್ಗಳು ಏನು ಮಾಡ್ತಾರೆ ಗೊತ್ತಾ? ವಿದ್ಯಾಭ್ಯಾಸ ಬಿಟ್ಬಿಟ್ಟು ನೀನು ನಾಟಕ ಕಟ್ಕೊಂಡು ಏನು ಮಾಡಬೇಕು, ನನ್ನ ಮಗನ ಭವಿಷ್ಯ ಹಾಳಾಯ್ತದಂತ. ಈ ಒಂದು ನಮಗೆ ನೋವು ಸರ್ ಭಾಳ ಕಷ್ಟವಾಗ್ಬಿಟ್ಟಿದೆ. ನಾನೇನು ಒಂದು ಕಡೆ ಬಿಟ್ಟಿದ್ದೀನಿ ಅಂತ ತಿಳ್ಕೊಬೇಡಿ, ಇಡೀ ಕರ್ನಾಟಕನೇ ಸುತ್ತಿದ್ದೀನಿ ಅರ್ಧ. ಗೊತ್ತಾಯ್ತಾ? ಎಲ್ಲೋದ್ರೂ ಆಗಲ್ಲ, ಏನು ಮಾಡೋದು? ಈಗ ಅರಸೀಕೆರೆಯಲ್ಲಿ ಹೋಗಿ ಆಡಿಸ್ತೀವಿ, ನಮ್ಮ ತಂಡದವ್ರನ್ನೇ ಕರ್ಕೊಂಡೋಗಿ. ಗಣಪತಿ ಫಂಕ್ಷನ್ ನಡೀತಾರೆ ಸರ್, ರಸ್ತೆಗಳು ಭಾಳ ಜೋರಾಗಿ ನಡೀತದೆ. ದೊಡ್ಡಣ್ಣವರ ಅಧ್ಯಕ್ಷತೆ, ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಿ, ಸರ್ ನೀವು ಸಿನಿಮಾದಲ್ಲಿ ಕಲಾವಿದರಾಗಿದ್ದೀರಿ, ನಾವು ಈ ರೀತಿ ನಾವು ಈ ರೂಪದಲ್ಲಿ ಕಲಾವಿದರಾಗಿದ್ದೀವಿ ಅಂತ ಕರ್ಕೊಂಡೋಗಿ ಎಲ್ಲೂ ಆಡಿಸಿದ್ದೀನಿ. ಆದರೆ ಇವಾಗ ಏನಾಗಿದೆ ಅಂದರೆ ಹಳಬರೆಲ್ಲ ಹೋದ್ರು ಸರ್, ನಮ್ಮಲ್ಲಿ ಟೀಮೇ ಹೊರಟೋಯ್ತು ನನಗೆ. ಈಗ ಹೊಸಬರು ಕಲಿತಾ ಇಲ್ಲ, ನಾನೇನು ಮಾಡ್ಕೊತಿದ್ದೆ? ಹಾಲು ಕುಡಿ ಅಂದರೆ ಆಲ್ಕೋಹಾಲ್ ಕುಡಿತೀನಿ ಕಷ್ಟ ಸರ್. ಅದಕ್ಕೇನಂದ್ರೆ ಈಗ ಸಾಹೇಬ್ರ ಅಂತವರು ಈಗ ಇದನ್ನೊಂದು ಪ್ರಯತ್ನ ಮಾಡಿದ್ದಾರೆ. ಆ ಭಗವಂತ ನಮಗೂ ಒಂದು ಸ್ವಲ್ಪ ಶಕ್ತಿ ಕೊಟ್ಟಿದ್ದಾನೆ. ಅದು ಎಲ್ಲಿವರೆಗೆ ನಡಿಬೇಕಲ್ಲಿವರೆಗೆ ನಡೀಬೇಕು, ನಮ್ಮ ತಯಾರಿದ್ದೀವಿ, ನಡೆಸ್ಬೋದು. ಕಲಿತೀವಿ ಅಂದ್ರೆ ಸರ್ ಸುಲಭದಲ್ಲಿ ಕಲಿಬೋದು. ಏನು ಗೊತ್ತಾ, ಮೊದಲೇ ಫಸ್ಟು ನಮ್ಮ ಭಾಗವತಿಗೆ ಕಲಿಬೇಕು ಅಂತಂದರೆ ರಾಗ ಪರಿಶ್ರಮ ಆಗಬೇಕು, ತಾಳಿ ಜ್ಞಾನ ಬೇಕು ಸರ್. ಈಗ ನಿಮ್ಗೊಂದು ಹಾಡು ಹೇಳ್ತೀವಿ, ಈಗ ಇಲ್ಲಿ ಕುಣಿತ ಹೇಳಿಲ್ವೇ? ಈ ಕುಣಿತ ಹೇಳೋದ್ರ ಜೊತೆನೇ ತಾಳಿ ಹೇಳ್ತೀವಿ. ರಾಗ ಅರಸಿ ನೀ ಸುಮ್ಮನೆ ಭ್ರಮೆಗೊಳ್ಳೆ ಬೇಡ, ಸ್ಥಾಯಿ ಇಟ್ಕೊಳ್ತೀನಿ ಬಿಳಿ 4 ಹಾಂ ಹೇಳುತ್ತೆ. ಆ ರೀತಿ ಹೇಳಪ್ಪ ಅಂತ ಅವ್ರಿಗೆ ಹೇಳ್ತೀನಿ ನಾನು. ಅವ್ರ ಕೈಲಿ ಆಡಿಸ್ಬೇಕು ನಾನು. ಹಾಡು ಹೇಳ್ಕೊಡ್ತೀರಿ, ಹಾಂ
ರಾಗ ಹೇಗೆ ಗುರುತಿಸ್ತೀರಿ ಅನ್ನೋದು? ರಾಗ ಸರ್ ಯಾವ ಹಾಡಿಗೆ ರಾಗ ಅಂತ ನನಗೂ ಗೊತ್ತಿಲ್ಲ ಸರ್. ನೀವು ಅದ್ರ ಬಗ್ಗೆ ಇದು ಮಾಡಿ. ಈಗ ಕಾಂಬೋದಿನೋ, ಕಲ್ಯಾಣಿನೋ, ಆಷಾಢನೋ, ಭೈರವಿನೋ ಇದಿಲ್ಲ. ಈಗ ಅರಸಿ ನೀ ಸುಮ್ಮನೆ ಭ್ರಮೆಗೊಳ್ಳೆ ಬೇಡ ಅವ್ರಿಗೆ ಹೇಳ್ಕೊಡ್ತೀನಿ. ಅದು ಯಾವ ರಾಗದಲ್ಲಿ ಬರ್ತಾರೆ ನಮಗೆ ಗೊತ್ತಿಲ್ವಲ್ಲ. ಈಗ ಅದಲ್ಲೆಲ್ಲ ಬುದ್ಧಿಜೀವಿಗಳು ಆ ಕಡೆಯವರೆಲ್ಲ ಅದು ಹೇಳ್ತಾರೆ ಅವರು. ಅಲ್ಲ ಸರ್, ನಿಮ್ಮ ಕಡೆ ಎಲ್ಲ ಹೇಳ್ತಾರೆ ಇದೇ ರಾಗದಲ್ಲಿ ಹೋಗ್ತಾ ಇದೆ, ಈ ರೀತಿ ಇದೆ ಅಂತ ಹೇಳ್ತಾರೆ. ಈಗ ಅದು ನಮಗೆ ಅದು ಅನುಭವ ಕಮ್ಮಿ. ಈಗ ತಾಳದಲ್ಲಿ ಹೇಳ್ತಿರ್ತಾನೆ ನೀವು, ತಾಳದಲ್ಲಿ ಗುರ್ತಿಸ್ತಾರೆ, ತಾಳದಲ್ಲಿ ಗುರ್ತಿಸಿ ತಾಳದ ನಡೆ ಮೇಲೆ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಭಾಳ ನಾವು ಹೇಳ್ಕೊಡ್ಬೇಕಾದ್ರೆ ಗಟ್ಟಲೆ ನಾವು ಹೌದು ಸರ್, ಒಂದು ದಿನಕ್ಕೆ ಬರುವಂತಲ್ಲ, 2 ತಿಂಗಳು 3 ತಿಂಗಳಲ್ಲೇ ತಯಾರು ಮಾಡಿ ಆಗಲ್ಲ. ಏನು ಗೊತ್ತಾ, ಪ್ರದರ್ಶನ ಮಾಡ್ಬೋದು, ಹಾಡುಗಳು ಕಲಿಸಿ 3 ತಿಂಗಳಿಗೆ ಹೇಳೋಕ್ಕಾಗಲ್ಲ, ವರ್ಷಾನುಗಲ್ಲ ಅಂತ ತಗೊಳ್ತಾರೆ. ಶಿವಾಜಿರವರು ಇಲ್ಲಿ ನಾಟಕದ ಥರ ಹಾಡು ಹೇಳ್ಕೊಡಲ್ಲ, ಹಾಡು ಭಾಗವತರು ಮಾತ್ರ ಹಾಡ್ತಾರೆ, ಕುಣಿತ ಮಾತನ್ನು ಹೇಳ್ತಾರೆ ಅಷ್ಟೇ. ಹಾಗಾಗಿ ಹಾಡು ಹೇಳೋ ಕಷ್ಟ ಅವ್ರಿಗಿಲ್ಲ. ಹಾಗಾಗಿ ಸಂಗೀತದ ನೇರವಾದಿಲ್ಲ, ಹಾಡಿಗೆ ಅವರು ಅಭಿನಯಿಸ್ತಾರೆ, ಕುಣಿತದ ಮೂಲಕ ಅವರು ಅಭಿನಯಿಸ್ತಾರೆ. ಯಕ್ಷಗಾನದಲ್ಲೂ ಹಾಗೆ, ಎಲ್ಲ ಯಕ್ಷಗಾನದಲ್ಲೂ ಹಾಡು ಭಾಗವತರು, ಅದಕ್ಕೆ ಪೂರಕವಾಗಿ ಇವರು ಅಭಿನಯಿಸ್ತಾರೆ. ಇಲ್ಲಿಯೂ ಹಾಗೆ ಸರ್ ನಮ್ಮಲ್ಲಿ ಚಿತ್ರಧಾರಿಗಳ ಅಭಿನಯ ಆಗ್ತದೆ ಎಲ್ಲ ಅವ್ರದ್ದು ಭಾಗವತ. ಭಾಗವತನೇ ಹಳಬರು ಹಿಂದೆ ಇದ್ದವ್ರು ಏನು ಮಾಡಿದ್ರು ಅಂದ್ರೆ ಭಾಗವತಿಗೆ ಮೇಷ್ಟ್ರನ್ನ ಮೀರಿಸ್ತಾ ಇದ್ರು. ರಂಗಕ್ಕೆ ಬರುವಾಗಲೇ ಅವ್ರು ಎತ್ಕೊಂಬರೋರು, ಅರಸೇನಿ ಸೋಮಾನೆ ಭ್ರಮೆ ಗೋಳ ಬೇಡ ಅಂತ ಅವನು ಪಲ್ವಿ ಎತ್ಕೊಂಡು ರಂಗಕ್ಕೆ ಪ್ರವೇಶ ಮಾಡಿದಾಗಲೇ ಸ್ವರೂಪವನ್ನು ನಿರ್ಧರಿಸೋಕೆ ದಾರಿ ತೆರೆದಿದೆ. ಅದರಲ್ಲಿ ಒಂದು ಒಳ್ಳೆಯ ಪ್ರತಿಭೆ, ಲಾಲಿತ್ಯಪೂರ್ವವಾಗಿ ಕುಂಟ ತೋರಿಸುವಲ್ಲ ರವೀಂದ್ರ ಅವರು ಸ್ವತಃ ಅಂತ ಆಸಕ್ತಿಯಿಂದ ಹೊತ್ತು ತಂದಿದ್ದಾರೆ. ಅವರಿಗೆ ಇನ್ನೇನಾದ್ರು ಅಲ್ಲಿಯೇ ಘಟ್ಟದ ಕೋರೆ ಅಂತ ಇನ್ನೊಂದು ರೂಪ ಇತ್ತು. ಬಡಗತಿಟ್ಟನ್ನ ಒಬ್ಬ ಭಾಗವತ ಬಂದು ಈ ಮೂಡ್ಲುಪಾಯನ ಎರಡನ್ನು ಸೇರಿ ಒಂದು ರೂಪ ಬಂತು, ಘಟ್ಟದ ಕೋರೆ ಅಂತ. ಎರಡರ ಬೆರೆತ ಒಂದು ಸಂಕರ ರೂಪ, ಅದು ಒಂದು ಚಂದವಾಗಿತ್ತು. ಒಂದು ಮನೆತನ, ಅರಸುಗಳ ಒಂದು ಮನೆತನ ಆ ಥರದ್ದು ಪ್ರಯೋಗ ಮಾಡಿದ್ದು. ಈಗ ಯಾರು ಇಲ್ಲ ಅನ್ನೋದು ಅದರ ರೂಪ. ಹೇಗೆ ಒಂದು ಬಗೆಯ ಯಕ್ಷಗಾನ ಇನ್ನೊಂದು ಬಗೆಯ ಯಕ್ಷಗಾನವನ್ನು ದುಡಿಸ್ಕೊಂಡು ಆ ಎರಡರಿಂದ ಒಂದು ಹೊಸ ರೂಪ ಬಂದ ಘಟ್ಟದ ಕೋರೆ ಅಂತ ಒಂದು ರೂಪವು ಕೂಡ ಚಾಮರಾಜನಗರದಿಂದ ಈ ತಲಕಾಡವರೆಗೂ ಇದ್ದ ರೂಪ ಇತ್ತು. ಅದು ಒಂದು ಫ್ಯಾಮಿಲಿ ಭಾಳ ಕಡಿಮೆ ಇದ್ದದ್ದು, ಅದು ಈಗ ಇಲ್ಲ. ಹಾಗಾಗಿ ಈ ಪ್ರಯತ್ನಗಳು ಈಗ ನಡೀತಾ ಇದೆ. ಅದರ ಮುಂದುವರೆದ ರೂಪಗಳನ್ನ ನೋಡ್ಬೋದು. ಇನ್ನೇನಾದ್ರು ಮುಖ್ಯವಾಗಿ ಕೇಳೋದಿದ್ರೆ ಶಾಲಾ ಕಾಲೇಜುಗಳಲ್ಲಿ ನೀವು ಯಾಕೆ ಪ್ರಯತ್ನ ಪಡಬಾರ್ದು? ಸರ್ ನಮ್ಮ ತಲಕಾಡಿನಲ್ಲಿ ಹೇಳ್ತಿದ್ದೇನೆ, ಶ್ರೀರಾಮಚಂದ್ರೇಗೌಡರು ಇದ್ದಾರೆ, ಹಾಂ ಅವರು ಇಲ್ಲಿ ಒಂದು ತಂಡ ಕಟ್ಟಿ ಸರಿಪಟ್ಟಣ ಮೊನ್ನೆ ಆಡಿದ್ರು ಸರ್, ಇದ್ರಲ್ಲಿ ಬಂದಿದ್ರು ಮಂಡ್ಯದಲ್ಲಿ. ತುಂಬ ಪ್ರಸಿದ್ಧಿ ಬಂತು, ಒಳ್ಳೆ ಹೆಸರು ಬಂತು. ಆ ರೀತಿ ಈ ಒಂದು ಸ್ಕೂಲ್ಗಳಲ್ಲಿ ಈಗ ನಿಮ್ಮ ಊರಲ್ಲಿ ಬೇರೆ ಊರುಗಳಲ್ಲಿ ಹೋಗಬೇಡ, ನಿಮ್ಮ ಸ್ಕೂಲ್ಗಳಲ್ಲೇ ಯಾಕೆ ಸರ್ ನಾನು ಎಲ್ಲ ಕಡೆನೂ ಗೌರ್ಮೆಂಟ್ ಸ್ಕೂಲ್ ಅಲ್ಲ ಹೇಳ್ತಿ ಕೇಳಿ, ತಲಕಾಡಿನಲ್ಲಿ ಒಂದು 10-12 ಇವೆ, ಪ್ರೈವೇಟ್ ಸ್ಕೂಲ್ಗಳಿದೆ, ಗೌರ್ಮೆಂಟ್ ಸ್ಕೂಲಿದೆ, ಎಲ್ಲ ಹೋಗಿ ಕೇಳಿದ್ದೀನಿ. ನೀವು ನನ್ನ ಮನೆ ಊಟ ನಾನೇ ಊಟ ತಿಂಡೆಲ್ಲ ತಿನ್ಕೊಂಬರ್ತೀನಿ, ₹1 ಕೊಡಬೇಡಿ, ಉಚಿತವಾಗಿ ಹೇಳ್ಕೊಡ್ತೀನಿ. ತಲಕಾಡಿನಲ್ಲಿ ಹೊರಗಡೆ ಬಂದು ಹೇಳೋಕ್ಕಾಗಲ್ಲ ಸರ್, ನನಗೆ ತೊಂದರೆ ಇರುತ್ತಲ್ವಾ, ಉಚಿತವಾಗಿ ಹೇಳ್ಕೊಡ್ತೀನಿ ಅಂತಂದರೆ ಆ ಪೇರೆಂಟ್ಸ್ಗಳು ಏನು ಮಾಡ್ತಾರೆ ಗೊತ್ತಾ, ವಿದ್ಯಾಭ್ಯಾಸ ಬಿಟ್ಬಿಟ್ಟು ನೀನು ನಾಟಕ ಕಟ್ಕೊಂಡು ಏನು ಮಾಡಬೇಕು, ನನ್ನ ಮಗನ ಭವಿಷ್ಯ ಹಾಳಾಯ್ತದಂತ. ಈ ಒಂದು ನಮಗೆ ನೋವು ಸರ್ ಭಾಳ ಕಷ್ಟವಾಗ್ಬಿಟ್ಟಿದೆ. ನಾನೇನು ಒಂದು ಕಡೆ ಬಿಟ್ಟಿದ್ದೀನಿ ಅಂತ ತಿಳ್ಕೊಬೇಡಿ, ಇಡೀ ಕರ್ನಾಟಕನೇ ಸುತ್ತಿದ್ದೀನಿ ಅರ್ಧ, ಗೊತ್ತಾಯ್ತಾ. ಎಲ್ಲೋದ್ರೂ ಆಗಲ್ಲ, ಏನು ಮಾಡೋದು. ಈಗ ಅರಸೀಕೆರೆಯಲ್ಲಿ ಹೋಗಿ ಆಡಿಸ್ತೀನಿ, ನಮ್ಮ ತಂಡದವ್ರನ್ನೇ ಕರ್ಕೊಂಡೋಗಿ. ಗಣಪತಿ ಫಂಕ್ಷನ್ ನಡೀತಾರೆ ಸರ್, ಅರ್ಸಿಕೆರೆ ಭಾಳ ಜೋರಾಗಿ ನಡೀತದೆ. ದೊಡ್ಡಣ್ಣವರ ಅಧ್ಯಕ್ಷತೆ, ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಿ, ಸರ್ ನೀವು ಸಿನಿಮಾದಲ್ಲಿ ಕಲಾವಿದರಾಗಿದ್ದೀರಿ, ನಾವು ಈ ರೀತಿ ನಾವು ಈ ಹಿರಿಯ ರೂಪದಲ್ಲಿ ಕಲಾವಿದರಾಗಿದ್ದೀವಿ ಅಂತ ಕರ್ಕೊಂಡೋಗಿ ಎಲ್ಲೂ ಆಡಿಸಿದ್ದೀನಿ. ಆದರೆ ಇವಾಗ ಏನಾಗಿದೆ ಅಂದರೆ ಹಳಬರೆಲ್ಲ ಹೋದ್ರು ಸರ್, ನಮ್ಮಲ್ಲಿ ಟೀಮೇ ಹೊರಟೋಯ್ತು ನನಗೆ. ಈಗ ಹೊಸಬರು ಕಲಿತಾ ಇಲ್ಲ, ನಾನೇನು ಮಾಡೋಕ್ಕಾಗ್ತಿದೆ. ಹಾಲು ಕುಡಿ ಅಂದರೆ ಆಲ್ಕೋಹಾಲ್ ಕುಡಿತೀನಿ ಕಷ್ಟ ಸರ್. ಅದಕ್ಕೇನಂದ್ರೆ ಈಗ ಸಾಹೇಬ್ರ ಅಂತವರು ಈಗ ಇದನ್ನು ಪ್ರಯತ್ನ ಮಾಡಿದ್ದಾರೆ. ಆ ಭಗವಂತ ನಮಗೂ ಒಂದು ಸ್ವಲ್ಪ ಶಕ್ತಿ ಕೊಟ್ಟಿದ್ದಾನೆ. ಅದು ಎಲ್ಲಿವರೆಗೆ ನಡಿಬೇಕಲ್ಲಿವರೆಗೆ ನಡೀತು, ನಮ್ಮ ತಯಾರಿದ್ದೀವಿ, ನಡೆಸ್ಕೊಟ್ಟು ಕಲಿತೀವಿ ಅಂದ್ರೆ ಸರ್ ಸುಲಭದಲ್ಲಿ ಕಲಿಬೋದು. ಏನು ಗೊತ್ತಾ, ಮೊದಲೇ ಫಸ್ಟು ನಮ್ಮ ಭಾಗವತಿಗೆ ಕಲಿಬೇಕು ಅಂತಂದರೆ ರಾಗ ಪರಿಶ್ರಮ ಆಗಬೇಕು, ತಾಳಿ ಜ್ಞಾನ ಬೇಕು ಸರ್. ಈಗ ನಿಮ್ಗೊಂದು ಹಾಡು ಹೇಳ್ತೀವಿ, ಈಗ ಇಲ್ಲಿ ಕುಣಿತ ಹೇಳಿಲ್ವೇ, ಈ ಕುಣಿತ ಹೇಳೋದ್ರ ಜೊತೆನೇ ತಾಳ ಹೇಳ್ತೀವಿ. ರಾಗ ಅರಸಿ ನೀ ಸುಮ್ಮನೆ ಭ್ರಮೆಗೊಳ್ಳೆ ಬೇಡ, ಸ್ಥಾಯಿ ಇಟ್ಕೊಳ್ತೀನಿ ಬಿಳಿ 4 ಹಾಂ ಇರುತ್ತೆ. ಆ ರೀತಿ ಹೇಳಪ್ಪ ಅಂತ ಅವ್ರಿಗೆ ಹೇಳ್ತೀನಿ ನಾನು, ಅವ್ರ ಕೈಲಿ ಆಡಿಸ್ಬೇಕು ನಾನು. ಹಾಡು ಹೇಳ್ಕೊಡ್ತೀರಿ, ಹಾಂ ರಾಗ ಹೇಗೆ ಗುರುತಿಸ್ತೀರಿ ಅನ್ನೋದು? ರಾಗ ಸರ್ ಯಾವ ಹಾಡಿಗೆ ರಾಗ ಅಂತ ನನಗೂ ಗೊತ್ತಿಲ್ಲ ಸರ್. ನೀವು ಅದ್ರ ಬಗ್ಗೆ ಇದು ಮಾಡಿ. ಈಗ ಕಾಂಬೋದಿನೋ, ಕಲ್ಯಾಣಿನೋ, ಆಷಾಢನೋ, ಭೈರವಿನೋ ಇದಿಲ್ಲ. ಈಗ ಅರಸಿ ನೀ ಸುಮ್ಮನೆ ಭ್ರಮೆಗೊಳ್ಳೆ ಬೇಡ ಅವ್ರಿಗೆ ಹೇಳ್ಕೊಡ್ತೀನಿ. ಅದು ಯಾವ ರಾಗದಲ್ಲಿ ಬರ್ತಾರೆ ನಮಗೆ ಗೊತ್ತಿಲ್ವಲ್ಲ. ಈಗ ಅದಲ್ಲೆಲ್ಲ ಬುದ್ಧಿಜೀವಿಗಳು ಆ ಕಡೆಯವರೆಲ್ಲ ಅದು ಹೇಳ್ತಾರೆ ಅವರು. ಅಲ್ಲ ಸರ್, ನಿಮ್ಮ ಕಡೆ ಎಲ್ಲ ಹೇಳ್ತಾರೆ ಇದೇ ರಾಗದಲ್ಲಿ ಹೋಗ್ತಾ ಇದೆ, ಈ ರೀತಿ ಇದೆ ಅಂತ ಹೇಳ್ತಾರೆ.
ಈಗ ಅದು ನಮಗೆ ಅದು ಅನುಭವ ಕಮ್ಮಿ. ಈಗ ತಾಳದಲ್ಲಿ ಹೇಳ್ತಿರ್ತಾನೆ ನೀವು, ತಾಳದಲ್ಲಿ ಗುರ್ತಿಸ್ತಾರೆ, ತಾಳದಲ್ಲಿ ಗುರ್ತಿಸಿ ತಾಳದ ನಡೆ ಮೇಲೆ ಮುಂದಕ್ಕೆ ಹೋಗ್ತಾ ಇದ್ದಾರೆ. ತಾಳ ನಾವು ಹೇಳ್ಕೊಡ್ಬೇಕಾದ್ರೆ ಹೌದು ಸರ್, ಒಂದು ದಿನಕ್ಕೆ ಬರುವಂತಲ್ಲ, 2 ತಿಂಗಳು 3 ತಿಂಗಳಲ್ಲೇ ತಯಾರು ಮಾಡಿ ಆಗಲ್ಲ. ಏನು ಗೊತ್ತಾ, ಪ್ರದರ್ಶನ ಮಾಡ್ಬೋದು, ಹಾಡುಗಳು ಕಲಿಸಿ 3 ತಿಂಗಳಿಗೆ ಹೇಳೋಕ್ಕಾಗಲ್ಲ, ವರ್ಷ ಆಗಲ್ಲ ಅಷ್ಟೇ ಅಂತ ಕೊಡ್ತಾರೆ. ಶಿವಾಜಿರವರ ಇಲ್ಲಿ ನಾಟಕದ ಥರ ಹಾಡು ಹೇಳ್ಕೊಡಲ್ಲ, ಹಾಡು ಭಾಗವತರು ಮಾತ್ರ ಹಾಡ್ತಾರೆ, ಕುಣಿತ ಮಾತನ್ನು ಹೇಳ್ತಾರೆ ಅಷ್ಟೇ. ಹಾಗಾಗಿ ಹಾಡು ಹೇಳೋ ಕಷ್ಟ ಅವ್ರಿಗಿಲ್ಲ. ಹಾಗಾಗಿ ಸಂಗೀತದ ನೇರವಾದಿಲ್ಲ, ಹಾಡಿಗೆ ಅವರು ಅಭಿನಯಿಸ್ತಾರೆ, ಕುಣಿತದ ಮೂಲಕ ಅವರು ಅಭಿನಯಿಸ್ತಾರೆ. ಯಕ್ಷಗಾನದಲ್ಲೂ ಹಾಗೆ, ಎಲ್ಲ ಯಕ್ಷಗಾನದಲ್ಲೂ ಹಾಡು ಭಾಗವತರು, ಅದಕ್ಕೆ ಪೂರಕವಾಗಿ ಇವರು ಅಭಿನಯಿಸ್ತಾರೆ. ಇಲ್ಲಿಯೂ ಹಾಗೆ ಸರ್ ನಮ್ಮಲ್ಲಿ ಚಿತ್ರಧಾರಿಗಳ ಅಭಿನಯ ಅಷ್ಟೇ. ಎಲ್ಲ ಅವ್ರದ್ದು ಭಾಗವತ ಭಾಗವತನೇ ಹಳಬರು ಹಿಂದೆ ಇದ್ದವ್ರು ಏನು ಮಾಡಿದ್ರು ಅಂದ್ರೆ ಭಾಗವತಿಗೆ ಮೇಷ್ಟ್ರನ್ನ ಮೀರಿಸ್ತಾ ಇದ್ರು. ರಂಗಕ್ಕೆ ಬರುವಾಗಲೇ ಅವ್ರು ಎತ್ಕೊಂಬರೋರು, ಅರಸೇನಿ ಸೋಮನೆ ಭ್ರಮೆ ಗೋಳ ಬೇಡ ಅಂತ ಅವನು ಪಲ್ವಿ ಎತ್ಕೊಂಡು ರಂಗಕ್ಕೆ ಪ್ರವೇಶ ಮಾಡಿದಾಗಲೇ ಭಾಗವತರೆಲ್ಲ ಕೆಲಸ ಮಾಡ್ತಾಯಿದ್ರು. ಆ ಶಕ್ತಿ ಅವ್ರಿಗಿತ್ತು. ಈಗಿನವ್ರಿಗೆ ಟೀ ಕುಡಿದ್ಬಿಟ್ಟು ಶಕ್ತಿ ಇಲ್ವಲ್ಲ ಸ್ವಾಮಿ, ಏನು ಮಾಡೋಣ ನಾವು? ಇವ್ರಿಗೆ ಮೊದಲೇ ಕಾಣ್ತೀವಿ ಇಲ್ಲ, ಕುಡಿದು ರಾತ್ರಿನ ಕುಡಿದ್ಬಿಟ್ಟಿರ್ತೀವಿ ಇಲ್ಲ ಅಂದ್ರೆ ನಾವೇನು ಮಾಡೋಣ? ಎಲ್ಲ ಪಂಚಮೇಲೆ ಆಡ್ಬೇಕಾಗಿರೋ ಹಾಂ, ಅದೇ ಯೋಚನೆ ಮಾಡಿ. ಈಗ ಈ ಗಂಟ್ಲಿಲ್ದೆ ನನಗೆ ರೋಗವೂ ಇಲ್ಲ ಸರ್, ಯಾವ ಜಲಮದಲ್ಲೂ ಕಲ್ಸೋಕ್ಕಾಗಲ್ಲ ನಾವು ಅಲ್ವಾ? ನಮ್ಮದು ರಾವಣನ ಪಾತ್ರ ಮಾಡ್ತಿದ್ದೆ, ಚೇರ್ಮನ್ ಇದ್ರು ನಮ್ಮ ಮಾವನೇ. ಏಯ್ ನನಗೆ ರಾವಣನೇ ಬೇಕಣ ಮಾವ, ನಿಂದು 16 ಸಾವಿರ ಕಡೆ ಇತ್ತಲ್ಲ, ನನ್ನ ಜನ ಹೊಡೆದೇ ಬೋಯ್ತಾರೆ ಅಂದ್ರೆ ನಾವು ಅದಕ್ಕೆ ಹೋದಲ್ಲ, ನಾನು ಚೇರ್ಮನ್ ಅಲ್ವೇನು, 13 ವರ್ಷ ಊರನ್ನೇ ಆಳೀನಿ, ಊರು ಆಳಿದೆ, ಇಲ್ಲಿ ನನ್ನ ಹಾಳು ಮಾಡ್ತಿದ್ದೆ ನಾನು. ಅವನಿಗೆ ರಾವಣನ್ನೇ ಇದ್ದ ನನಗೆ ಬಿಡುವ ಏಟ ಧೂಪನೆ ಅಡಿಯ ಮಾವ ಹೊಡೆದ್ರೆ ಒರೆಸ್ಕೋಬೇಕು ಅಳಿಯ, ಏನು ಮಾಡೋದು ನಮ್ಮ ಗ್ರಾಚ.